ಮಹಾಮಾಯೆಯ ಅಡಿದಾಬರೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನೆರೆದ ಸಂತರು ಮತ್ತು ಎಲ್ಲ ಭಕ್ತರನ್ನು ಎಲ್ಲರನ್ನೂ ಅಭಿನಂದಿಸಿ ಕೃಷ್ಣ ಕಥಾ ಅನ್ನುವ ಒಂದು ಪ್ರಧಾನವಾದ ಘಟ್ಟ ಭಾಗವತದ ದಶಮಸ್ಕಂದದಲ್ಲಿ ಇದೆ. ಭೂದೇವಿಯ ಪ್ರಾರ್ಥನೆಯಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿ ಯುಗಗಳಲ್ಲಿಯೂ ನಮ್ಮ ಧರ್ಮಕ್ಕೆ ಅವನತಿ ಉಂಟಾದಾಗ ದುಷ್ಟರನ್ನು ಶಿಕ್ಷೆ ಮಾಡುವ ದೃಷ್ಟಿಯಿಂದ ನಾನೇ ಅವತಾರ ಪುರುಷನಾಗಿ ಜಗತ್ತಿನಲ್ಲಿ ಕಾಣಿಸಿಕೊಳ್ತೇನೆ. ದೇವರು ಯಾವತ್ತೂ ಕಾಣಿಸಲ್ಲ. ಯಾವುದು ತುಂಬ ಮೌಲ್ಯ ಇದೆಯೋ ಅದು ಕಾಣಿಸಲ್ಲ. ಕಾಣಿಸಲ್ಲ ಅಂದ ಮಾತ್ರಕ್ಕೆ ದೇವರಿಲ್ಲ ಅಂತ ತಿಳಿಬಾರದು. ಸೈನ್ಸ್ ಓದಿದ ವಿದ್ಯಾರ್ಥಿಗಳಿಗೆ ಗೊತ್ತು, ಹಾಲಿನಲ್ಲಿ ಬೆಣ್ಣೆ ಇದೆಯೋ ಇಲ್ಲೋ. ಹಾಲಿನಲ್ಲಿ ಬೆಣ್ಣೆ ಇದೆ. ಮೊಸರಿನಲ್ಲಿ ಬೆಣ್ಣೆ ಇದೆಯೋ ಇಲ್ಲೋ. ಮೊಸರಿನಲ್ಲೂ ಬೆಣ್ಣೆ ಇದೆ. ಮೊಸರಿನಲ್ಲಿ ಬೆಣ್ಣೆ ಎಲ್ಲಿದೆ? ಕಣ್ಣಿಗೆ ಕಾಣಿಸಲ್ಲ. ಚೆನ್ನಾಗಿ ಕಡೆಗೋಲು ಹಾಕಿ ಮಥನ ಮಾಡಬೇಕು. ಮಥನ ಮಾಡಿದಾಗ ಚೆಂಡಿನಂತೆ ಬೆಣ್ಣೆ ಬರುತ್ತೆ. ಹಾಲಿನ ಕಣಕಣಗಳಲ್ಲಿ ಬೆಣ್ಣೆ ಇದೆ, ಮೊಸರಿನ ಕಣಕಣಗಳಲ್ಲಿ ಬೆಣ್ಣೆ ಇದೆ. ಆದರೆ ಆ ಬೆಣ್ಣೆ ಕಣ್ಣಿಗೆ ಕಾಣಿಸಬೇಕಾದ್ರೆ ಕಡೆಗೋಲು ಹಾಕಿ ಮಥನ ಮಾಡಬೇಕು. ಹಾಗೆ ನಮ್ಮ ವಿಶ್ವದ ಕಣಕಣಗಳಲ್ಲಿ ಭಗವಂತ ಇದ್ದಾನೆ. ವಿಶ್ವತೋ ವ್ಯಾಪಿಯಾಗಿದ್ದಾನೆ. ದೇವರಿಲ್ಲದೆ ಇರುವ ಜಾಗಗಳೇ ಇಲ್ಲ. ಹಾಗಾದ್ರೆ ಅವನು ಯಾಕೆ ಕಾಣಿಸ್ತಾ ಇಲ್ಲ? ಹಾಲಿನಲ್ಲಿ ಬೆಣ್ಣೆ ಯಾಕೆ ಕಾಣಿಸ್ತಾ ಇಲ್ಲ? ನಾವು ಮಥನ ಮಾಡಿಲ್ಲ, ಕಾಣಿಸ್ತಾ ಇಲ್ಲ. ಮೊಸರನ್ನು ಕಡಿದಿಲ್ಲ, ಬೆಣ್ಣೆ ಕಾಣಿಸ್ತಾ ಇಲ್ಲ. ಹಾಗೆ ಭಗವದ್ಗೀತೆ, ಭಾಗವತ, ಮಹಾಭಾರತ, ರಾಮಾಯಣಗಳ ಮೂಲಕ ದೇವರ ವಿಚಾರವನ್ನು ಬುದ್ಧಿ ಎಂಬ ಕಡೆಗೋಲಿನಿಂದ ಮಥನ ಮಾಡಲಿಲ್ಲ, ದೇವರು ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಮಥನ ಮಾಡಿ ದೇವರು ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ತಾನೆ ಎನ್ನುತ್ತೆ ಭಾಗವತ. ಆ ಭಗವಂತ ಅವ್ಯಕ್ತ ಸ್ವಭಾವ ಅಂತ ದೇವರಿಗೆ ಹೆಸರು. ತುಂಬ ಮೌಲ್ಯ ಇರುವ ಪದಾರ್ಥಗಳು ಕಣ್ಣಿಗೆ ಕಾಣಿಸುವಾಗ ನಾವು ಇಡೋದೂ ಇಲ್ಲ. ಒಂದು ವಜ್ರದ ನೆಕ್ಲೆಸ್ ಇದ್ರೆ ಅದು ಹೊರಗಡೆ ಡೆಕೋರೇಷನ್ ಶೋಕೇಸಲ್ಲಿ ಇಡಲ್ಲ ನಾವು. ಅದಕ್ಕೊಂದು ಪೆಟ್ಟಿಗೆ ಮಾಡಿ, ಅದಕ್ಕೊಂದು ಗಾಡ್ರೇಜಿನ ಒಳಗಡೆ ಲಾಕರಲ್ಲಿ ಇಟ್ಟು, ಗಾಡ್ರೇಜ್ ಕೀನ ತೆಗೆದು ಪೆಟ್ಟಿಗೆಯಲ್ಲಿಟ್ಟು, ಪೆಟ್ಟಿಗೆ ಕೀ ತೆಗೆದು ಸೊಂಟದಲ್ಲಿಟ್ಟು ಕೋಲಿಟ್ಟುಕೊಂಡು ಮಲ್ಕೊಳ್ತೇವೆ. ಯಾಕೆ ಅಂದರೆ ವಜ್ರದ ನೆಕ್ಲೆಸ್ ಅದು, ಅದಕ್ಕೆ ಮೌಲ್ಯ ಇದೆ. ಜೋಬಿನಲ್ಲಿ 500 ರೂಪಾಯಿ ಹೊರಗಡೆ ಬಂದಿದ್ರೆ ಅದು ಬೀಳು ಹಾಗಿದ್ರೆ ನೋಡಿದವರು ಹೇಳ್ತಾರೆ, ಒಳಗೆ ಹಾಕೊಳ್ರಿ ದುಡ್ಡು ಬೀಳ್ಲಿಕ್ಕೆ ಹತ್ತದ ಅಂತ. ಮೌಲ್ಯ ಇದ್ದ ಪದಾರ್ಥ ಮುಚ್ಚಿಡಬೇಕು, ಮೌಲ್ಯ ಇಲ್ಲದೇ ಇರುವ ಪದಾರ್ಥ ತೆಗೆದಿಡಬೇಕು. ನಮ್ಮ ಪುರಾಣ ಮಹಾಭಾರತಗಳಲ್ಲಿ ಅತ್ಯಂತ ಮೌಲ್ಯಯುತವಾದ ವಸ್ತು ಅದು ಭಗವಂತ. ಅದಕ್ಕೆ ಅವನನ್ನು ಮುಚ್ಚಿಟ್ಟಿದ್ದಾರೆ. ಎಲ್ಲಿದ್ದಾನೆ ಅವನು? ದೇವರು ಕಾಣಿಸಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಆದರೆ ಅನುಭವ ಗೋಚರನಾಗ್ತಾನೆ. ಕಣ್ಣಿಗೆ ಕಾಣಿಸಲ್ಲ, ಅನುಭವಕ್ಕೆ ಬರುತ್ತೆ ಎನ್ಲಿಕ್ಕೆ ನಿಮಗೊಂದು ದೃಷ್ಟಾಂತ. ನೀವು ಬೋರ್ವೆಲ್ ವಾಟರು ಕುಡಿದೀರಿ, ಕೃಷ್ಣಾ ನದಿ ವಾಟರು ಕುಡಿದೀರಿ, ಕೃಷ್ಣಾ ನದಿ ನೀರು. ಒಂದು ಸೌಳಿರ್ತದ, ಇನ್ನೊಂದು ಸಿಹಿ ಇರ್ತದ. ಅದನ್ನು ಹೇಳ್ರಿ ನೋಡೋಣ. ಕಣ್ಣಿಗೆ ಕಾಣಂಗಿಲ್ಲ. ಒಂದು ಲೋಟ ನೀರು ತಂದು ಕುಡಿದು ನೋಡ್ರಿ ಅಂತೀರಿ. ಇದು ಸೌಳದ, ಇದು ರುಚಿಯದ, ಹೆಂಗೆ ಗೊತ್ತಾಗುತ್ತೆ? ಅನುಭವದಿಂದ ಗೊತ್ತಾಗುತ್ತೆ. ದೇವರು ಅನ್ನುವುದು ಕಣ್ಣಿಗೆ ಕಾಣುವ ವಸ್ತು ಅಲ್ಲ, ಅನುಭವ ಗೋಚರವಾಗುವ ವಸ್ತು. ಇದನ್ನು ಭಾಗವತ ನಮಗೆ ಅರ್ಥ ಮಾಡಿಸುತ್ತೆ. ಆದರೂ ಕೆಲವೊಮ್ಮೆ ಭಗವಂತ ಅವ್ಯಕ್ತ ಸ್ವಭಾವ, ಕಣ್ಣಿಗೆ ಕಾಣಿಸಲ್ಲ, ಆದರೂ ಕೆಲವೊಮ್ಮೆ ಕಣ್ಣಿಗೆ ಕಾಣಿಸ್ತಾನೆ, ಮಂದಿ ಕಾಣಿಸ್ತಾನೆ. ಯಾವಾಗ ಕಾಣಿಸ್ತಾನೆ? ಕೃತಯುಗದಾಗ ಕಾಣಿಸ್ತಾನೆ, ತ್ರೇತಾಯುಗದಲ್ಲಿ ಕಾಣಿಸ್ತಾನೆ, ದ್ವಾಪರದಲ್ಲಿ ಕಾಣಿಸ್ತಾನೆ, ಕಲಿಯುಗದಲ್ಲಿ ಕಾಣಿಸಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದಾನೆ. ಹೆಂಗೆ ಕಾಣಿಸ್ತಾನೆ? ಕಲಿಯುಗದಲ್ಲೂ ಕಾಣಿಸ್ತಾನೆ. ಎಲ್ಲಿ ಧರ್ಮ ಇದೆಯೋ, ಎಲ್ಲಿ ನಂಬಿಕೆ ಇದೆಯೋ, ಎಲ್ಲಿ ವಿಶ್ವಾಸ ಇದೆಯೋ ಅಲ್ಲೇ ದೇವರಿರ್ತಾನೆ. ಎಲ್ಲರ ಹೃದಯದ ಮಾನವೀಯ ಮೌಲ್ಯಗಳ ಜೊತೆಗೆ ದೇವರು ಕಾಣಿಸ್ತಾನೆ. ಅವರ ಅಂತರಂಗದಲ್ಲಿರುವ ಹರಿಭಕ್ತಿಯ ಜೊತೆಗೆ ದೇವರು ಕಾಣಿಸ್ತಾನೆ. ಈ ಕಥೆಯನ್ನು ಹೇಳಲಿಕ್ಕೆ ಶುಕಾಚಾರ್ಯರು ಪರೀಕ್ಷಿತ ರಾಜನನ್ನ ಮಾಧ್ಯಮ ಮಾಡಿಕೊಂಡಿದ್ದಾರೆ. ಅವರ ಮಾಧ್ಯಮದಲ್ಲಿ ಸಮಗ್ರ ಜಗತ್ತಿಗೆ ಆ ಪಾಠ ಶುಕಾಚಾರ್ಯ ಮಾಡ್ತಾ ಇದ್ದಾರೆ.
ಕೃಷ್ಣನ ಅವತಾರ ಆಗಿದೆ. ಅವತಾರ ಆದ ತಕ್ಷಣ ಶಂಖಚಕ್ರ ಗದಾಧಾರಿಯಾದ ದೇವರು ನಾನು ಸಾಮಾನ್ಯ ಮಾನವ ಅಲ್ಲ, 9 ತಿಂಗಳು ನವಮಾಸ ಗರ್ಭದಲ್ಲಿ ಆ ದುಃಖಗಳನ್ನೆಲ್ಲ ಅನುಭವಿಸಿ ಹುಟ್ಟುವ ಮಕ್ಕಳಂತೆ ಅಲ್ಲ ಅಂತ ತೋರಿಸಲಿಕ್ಕೆ ಕೈಯಲ್ಲಿ ಶಂಖ ಚಕ್ರ ಗದಾಪದ್ಮಗಳನ್ನೆಲ್ಲ ಹಿಡ್ಕೊಂಡು ನಿಂತಿದ್ದಾನೆ. ವಸುದೇವ ದೇವಕಿಯರು ನೀನು ನಮ್ಮ ಮಗ ಅಲ್ಲ ಅಂತ ಅವರೇ ಹೇಳಿದ್ದಾರೆ. ಅವರೇ ನಮ್ಮ ಮಗ ಅಲ್ಲ, ಇವನು ಜಗತ್ತಿನ ಸ್ವಾಮಿ, ಅನುಗ್ರಹ ಮಾಡಲಿಕ್ಕೆ ಇಲ್ಲಿ ಬಂದಿದ್ದ. ಅದಕ್ಕೆ ಮತ್ತೆ ಭಾಗವತ ಕೇಳುತ್ತೆ, ದೇವಕಿ ಮಗ ಅಲ್ಲ ಕೃಷ್ಣ ಅಂದ್ರೆ ದೇವಕಿಗೆ ಕೃಷ್ಣ ಹೊಟ್ಟೆಲಿದ್ದಾಗ ಅವಳು ಹೊಟ್ಟೆ ದಪ್ಪ ಆಗಿತ್ತೋ ಇಲ್ವಾ? ಹಾಗಾದ್ರೆ ಹೊಟ್ಟೆ ಒಳಗಡೆ ಮಗ ಇದ್ದ ಇಲ್ವಾ? ಅದಕ್ಕೆ ಪುರಾಣದಲ್ಲೇ ಉತ್ತರ ಕೊಟ್ಟಿದ್ದಾರೆ. ದೇವರು ಜನಗಳಿಗೆ ಸಾಮಾನ್ಯ ಮಾನವರಂತೆ ಹುಟ್ಟಿದ್ದೇನೆ ಅಂತ ಅನ್ಯಥಾ ಜ್ಞಾನ ಬರಲಿ, ತಪ್ಪು ತಿಳುವಳಿಕೆ ಬರಲಿ ಅಂತ ವಾಯುದೇವರಿಗೆ ಹೇಳಿದ್ದಂತೆ. ಆ ದೇವಕಿಗೆ ತಿಂಗಳಿಗೆ ಜಗತ್ತಿನ ಜನಗಳ ಹೊಟ್ಟೆ, ಹೆಣ್ಮಕ್ಳ ಹೊಟ್ಟೆ ಗರ್ಭಿಣಿಯಾದಾಗ ಎಷ್ಟೆಷ್ಟು ಮುಂದೆ ಬರುತ್ತೆ ಅಷ್ಟಷ್ಟು ಗಾಳಿ ಹಾಕ್ತಾ ಹೋಗು ಅಂತ ವಾಯುದೇವರಿಗೆ ಹೇಳಿದ್ನಂತೆ ದೇವರು. ಹಾಗಾಗಿ 9 ತಿಂಗಳಾದಾಗ ಅಷ್ಟು ಗಾಳಿ ತುಂಬಿಕೊಂಡಿತ್ತಂತೆ. ಈಚೆ ಕೃಷ್ಣ ಶಂಖಚಕ್ರ ಗದಾಧಾರಿಯಾಗಿ ಅವತಾರ ಮಾಡಿದ, ದೇವಕಿ ಹೊಟ್ಟೆಲಿರುವ ಗಾಳಿ ಎಲ್ಲ ಟುಸ್ ಅಂತ ಹೋಯ್ತು, ಸ್ಲಿಮ್ ಆಗಿ ನಿಂತ್ಲಂತ. ಅವಳಿಗೆ ಬಾಣಂತನ ಮಾಡಲಿಲ್ಲ ದೇವಕಿಗೆ. ಪುರಾಣದ ಪ್ರಕಾರ ಎಲ್ಲಿಯಾದ್ರೂ ಇದ್ರೆ ತೋರಿಸ್ರಿ. ನಾನು ನಿನ್ನೆನೇ ಹೇಳಿದ್ದೇನೆ, ಹುಟ್ಟಿದ ಕೃಷ್ಣ ಚಕ್ಕುಲಿ ಉಂಡೆ ತಿಂತಾನೆ. ಯಾವುದಾದ್ರೂ ಮಕ್ಕಳು ಚಕ್ಕುಲಿ ಉಂಡೆ ತಿನ್ನುವ ಮಕ್ಕಳು ಒಬ್ರಿದ್ರೆ ತೋರಿಸ್ರಿ. ದೇವರು ತಿಂತಾನೆ ಅಂದ್ರೆ ಅವನು ದೇವರು ಸರ್ವೋತ್ತಮನಾಗಿದ್ದಾನೆ. ಹೀಗೆ ಅವನ ವ್ಯಕ್ತಿತ್ವ, ಅವನ ಸಾರ್ವಭೌಮ ವ್ಯಕ್ತಿತ್ವ ಇಲ್ಲ ಅಂದ್ರೆ ಇಷ್ಟು ಮಂದಿ ಸೇರಿ ಒಬ್ಬ ಜನಸಾಮಾನ್ಯನ ಕಥೆಯನ್ನು ಕೇಳಬೇಕಾಗಿಲ್ಲ. ಅವನು ಜಗದೀಶ, 14 ಲೋಕಗಳ ಒಡೆಯ. ದೇವರು ಹೇಳ್ತಾನೆ, ನಾನು ಅವತಾರ ಮಾಡಿದ್ದೀನಿ, ಕೆಲಸ ಸ್ಟಾರ್ಟ್ ಅಂತಾನೆ ದೇವರು. ಯಾವತ್ತಿಂದ? ಇನ್ನೇನೋ 10 ದಿನ, 1 ತಿಂಗಳು, 10 ವರ್ಷ, 18 ವರ್ಷ ನಾನು ಕಾಲಹರಣ ಮಾಡಂಗಿಲ್ಲ, ಈಗಲೇ ಸ್ಟಾರ್ಟ್ ಅಂತಾನೆ. ವಸುದೇವ ದೇವಕಿಯರು ಹೇಳ್ತಾರೆ, ಈಗಲೇ ಸ್ಟಾರ್ಟ್ ಅಂದ್ರೆ ಹೆಂಗೆ? ಈಗ ರಾತ್ರಿ ಆಗಿದೆ, ಕಂಸನ ಭೃತ್ಯರೆಲ್ಲ ಕಾಯ್ತಾ ಇದ್ದಾರೆ. ದೇವಕಿಯ 8ನೇ ಮಗುವಿನಿಂದ ಮರಣ ಅಂತ ನಾರದರು ಬಂದು ಹೇಳಿದ್ದಾರೆ ಕಂಸನಿಗೆ. ಹುಟ್ಟುವುದನ್ನೇ ಕಾಯ್ತಿದ್ದಾರೆ. ಆದ್ರೆ ಈಗ ರಾತ್ರಿ ಅವರಿಗೆಲ್ಲ ನಿದ್ರಾವಶರಾಗಿದ್ದಾರೆ. ಅದಕ್ಕೆ ಭಾಗವತ ಹೇಳುತ್ತೆ, ಎಲ್ಲರೂ ನಿದ್ರೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ದಡ್ಡರಿಗೆ ಅಜ್ಞಾನ ಕೊಡೋಳು ಮಾಯಕ್ಕ ಅಂತ. ಆ ಮಾಯಕ್ಕ ಎಲ್ಲಾರನ್ನೂ ನಿದ್ರೆ ಮಾಡೋ ಹಂಗೆ ಮಾಡಿದ್ದಾಳೆ. ಹಾಗಾಗಿ ಅವರೆಲ್ಲ ದೈತ್ಯರೆಲ್ಲ ನಿದ್ರೆ ಮಾಡ್ತಾರೆ, ದೇವತೆಗಳೆಲ್ಲ ಎಚ್ಚರದಲ್ಲಿದ್ದಾರೆ. ಈ ಮಾಯಕ್ಕನ ಕೆಲಸನೂ ಹಾಗೆ. ಯಾವ್ಯಾವ ದುಷ್ಟಶಕ್ತಿಗಳಿದ್ದಾರೆ ಅವ್ರನ್ನೆಲ್ಲ ಹೊಡೆದು ಮಲಗಿಸ್ತಾಳೆ, ನಿದ್ರೆ ಮಾಡೋ ಹಂಗೆ ಮಾಡ್ತಾಳೆ, ಚಿರನಿದ್ರೆಗೆ ಹೋಗ್ತಾಳೆ. ಯಾರ್ಯಾರು ಸಾತ್ವಿಕರಿದ್ದಾರೆ ಅವರೆಲ್ಲ ಜಾಗೃತ ಆಗೋ ಹಾಗೆ ಮಾಡ್ತಾಳೆ, ಚೈತನ್ಯ ತುಂಬುತ್ತಾಳೆ ಮಾಯಕ್ಕ. ಅವಳ ಸ್ವಭಾವನೆ ಆಗಿದೆ. ಆ ಸ್ವಭಾವದಕ್ಕನುಗುಣವಾಗಿ ದೈತ್ಯರೆಲ್ಲ ಮಲಗಿದ್ರಂತೆ, ದೇವತೆಗಳೆಲ್ಲ ಎದ್ದಿದ್ರು. ಕೃಷ್ಣ ಹೇಳ್ತಾನೆ, ನನ್ನನ್ನ ಹುಟ್ಟಿದ್ದು ಮಥುರಾ ಪಟ್ಟಣದಲ್ಲಿ, ಕಾರಾಗೃಹದಲ್ಲಿ. ಇವತ್ತು ತೋರಿಸ್ತಾರೆ ಕೃಷ್ಣನ ಜನ್ಮಭೂಮಿ, ನೀವೆಲ್ಲ ಹೋಗಿ ನೋಡ್ಬೋದು. ಮಥುರಾ ಪಟ್ಟಣ, ಅಲ್ಲಿಂದ ನನ್ನನ್ನ ನಂದಗೋಕುಲಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಮಥುರೆ ನಂದಗೋಕುಲ ಆಸುಪಾಸು ಒಂದು 10-12 ಕಿಲೋಮೀಟ್ರು. ರಾತ್ರಿ ನಡ್ಕೊಂಡು ಹೋಗಬೇಕು. ಯಮುನೆ ಅಡ್ಡ ಬರುತ್ತೆ. ಆದರೆ ಕೃಷ್ಣ ಹೇಳ್ತಾನೆ, ವಸುದೇವ ನಿನಗೆ ಯಾವ ವಿಘ್ನ ಬರಂಗಿಲ್ಲ, ನನ್ನನ್ನು ಕೈಲಿ ಹಿಡ್ಕೋ ಅಂತ. ಹೆಜ್ಜೆ ಹೆಜ್ಜೆಗೆ ಸಂದೇಶ ಇದೆ, ನನ್ನನ್ನು ಕೈಲಿ ಹಿಡ್ಕೋ, ನಿನಗೆ ವಿಘ್ನ ಬರಂಗಿಲ್ಲ. ಆಯ್ತು ಅಂತ ವಸುದೇವ ಕೈಯಲ್ಲಿ ಹಿಡ್ಕೊಂಡ. ಕಾರಾಗೃಹದಲ್ಲಿ ಎಲ್ಲಾ ಕಡೆ ಒಳಗೆ ಹಾಕಿ ಬೀಗ ಹಾಕಿದ್ರು. ದೇವಕಿಗೆ ಡೆಲಿವರಿ ಆದ್ರೆ ಆ ಮಗುವನ್ನು ಸಾಯಿಸಬೇಕು ಅಂತ ಕಂಸ. ಕೃಷ್ಣನನ್ನು ಕೈ ಹಿಡ್ಕೊಂಡ ವಸುದೇವ ಆ ಕಾರಾಗೃಹದ ಬಾಗಿಲೆಲ್ಲ ತಾನಾಗೇ ತೆಗೆದುಕೊಳ್ತಂತೆ. ಭಾಗವತ ಹೇಳುತ್ತೆ, ಸ್ವಯಂ ವ್ಯಶೀರಿ ಅಂತ ಯಥಾ ತಮೋ ರವೇಹೆ. ಸೂರ್ಯೋದಯ ಆದಾಗ ಕತ್ತಲ ತಾನಾಗೆ ಹೋಗುತ್ತೆ. ಕಸಬರಿಗೆ ತಗೊಂಡು ಬಂದು ಕತ್ತಲು ಗುಡಿಸ್ಬೇಕಾಗಿಲ್ಲ. ಸೂರ್ಯೋದಯ ಆದ್ರೆ ಸಾಕು, ಕತ್ತಲ ತಾನಾಗೆ ಹೋಗುತ್ತೆ. ಸೂರ್ಯೋದಯ ಆದ್ರೆ ಹಿಮವದ್ ಬೆಟ್ಟದಲ್ಲಿರುವ ಹಿಮ ಎಲ್ಲ ತಾನಾಗೆ ಕರೆಗೆ ಹೋಗುತ್ತೆ. ಹಾಗೆ ಕೃಷ್ಣನನ್ನ ಕೈಲಿ ಹಿಡ್ಕೊಂಡ್ರೆ ಎಲ್ಲಾ ವಿಘ್ನಗಳೆಲ್ಲ ತನ್ನಿಂದ ತಾನೇ ಹೋಯ್ತು. ಆ ಎಲ್ಲ ಲಾಕಗಳೆಲ್ಲ ತಾನಾಗೆ ಕಳಚಿ ಬೀಳ್ತು, ಬಾಗಿಲು ತೆಗೆದುಕೊಳ್ತು. ಹರಿಯುವ ಯಮುನೆ ಅದನ್ನು ದಾಟ್ಕೊಂಡು ಹೋಗ್ಬೇಕು. ತೆಪ್ಪ ಹಾಕೋರು ರಾತ್ರಿ 12 ಗಂಟೆಗೆ ಎಲ್ಲಿರ್ತಾರೆ? ದೋಣಿ ದಾಟ್ಸೋರು ಎಲ್ಲಿರ್ತಾರೆ? ಕೃಷ್ಣ ಹೇಳ್ತಾನೆ, ಏನು ಹೆದರಬೇಡ, ಮುಂದೆ ಹೋಗ್ತಿರು, ನೀನು ಕಣ್ಣು ಮುಚ್ಕೊಂಡು ಹೋಗು. ನಿನಗೆ ಕಲ್ಲು ಅಡ್ಡ ಬರಂಗಿಲ್ಲ, ನದಿ ಅಡ್ಡ ಬರಂಗಿಲ್ಲ, ಸೇತುವೆ ಅಡ್ಡ ಬರಂಗಿಲ್ಲ. ಹೋಗ್ತಾ ಇರೋ ಗರುಡನಂತರ ಹಾರ್ಕೊಂಡು ಹೋಗು, ನಿನಗೇನು ಹಾನಿ ಆಗಂಗಿಲ್ಲ ಅಂತಾನೆ. ಎಂಥ ಮಾತಾಡ್ತಾನ್ರಿ ಕೃಷ್ಣ. ಹಾಗೆ ಹೋದ. ಯಮುನೆಗೆ ಆ ವಿಶ್ವಾಸದಲ್ಲಿ ಕಾಲಿಟ್ಟ. ನಾವಾದ್ರೂ ವಿಚಾರ ಮಾಡ್ತೀವಿ, ಹೇ ಯಮುನೆಯಲ್ಲಿ ಇಷ್ಟು ಆಳದ ನೀರಿದೆ, ದೇವ್ರ ಮಾತು ಕೇಳಿದ್ರೆ ಸತ್ತು ಹೋಗ್ತೇನೋ ಏನೋ. ವಿಶ್ವ ಆಳುವ ದೇವ್ರಿ, ಅವನ ಮಾತು ಕೇಳಿದ್ರೆ ಇನ್ಯಾರ ಮಾತು ಕೇಳಬೇಕು ಅಂತ ಕಾಲಿಡ್ತಾನೆ.
ಹರಿಯುವ ಯಮುನೆ ಆಚೆ ನಿಲ್ಲುತ್ತೆ, ಈಚೆ ನಿಲ್ಲುತ್ತೆ, ಮಧ್ಯ ಹೈವೇ ಕ್ರಿಯೇಟ್ ಆಗುತ್ತೆ, ಕ್ಷಣ ಮಾತ್ರದಲ್ಲಿ ದಾರಿ ಹೋಗ್ತಾನೆ. ಇದಕ್ಕೆ ಭಾಗವತ ಹೇಳುತ್ತೆ, ಕರಸ್ಥ ಕೃಷ್ಣಸ್ಯ ಕುತೋಂತರಾಯ. ದೇವರನ್ನ ಕೈಯಲ್ಲಿ ಹಿಡ್ಕೊಂಡವ್ರಿಗೆ ವಿಘ್ನಗಳಿಲ್ಲ. ಭಾಗವತ ಎಷ್ಟು ಚಂದ ವರ್ಣನೆ ಮಾಡುತ್ತೆ ಅಂದ್ರೆ ಕೇಳಿಸ್ಕೊಳ್ರಿ. ಒಂದು ಮರಳುಗಾಡಿನ ಪ್ರದೇಶ, ಸಮುದ್ರ ತೀರಕ್ಕೆ ಹೋಗಿದ್ದೀರಿ ಅಂತ ಅನ್ಕೊಳ್ಳಿ. ಮಕ್ಕಳಿಗೆ ಸಮುದ್ರ ತೀರಕ್ಕೆ ಹೋದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ಉಸುಕಿರುತ್ತಲ್ಲಿ, ಎಲ್ಲಾ ಕಡೆ ಮರಳು ಕಂಡ್ರೆ ಮಕ್ಕಳಿಗೆ ಎಷ್ಟು ಇಷ್ಟ, ಆಟ ಆಡುವ ಮಕ್ಕಳಿಗೆ. ಆ ಉಸುಕಿನಲ್ಲಿ ಬಟ್ಟೆ ಕಟ್ಟಿಕೊಂಡು ಮಕ್ಕಳಿಗೆಲ್ಲ ಕಣ್ಣೇ ಮುಚ್ಚಾಲೆ ಆಟ ಅಂತಿತ್ತು. ಇವತ್ತು ಮೊಬೈಲ್ ಬಂದ್ಮೇಲೆ ಎಲ್ಲ ಆಟ ನಿಂತು ಹೋಗ್ಯಾವ, ಎಲ್ಲ ಚಟ ಅಷ್ಟೇ. ಈಗ ಎಲ್ಲ ಆಟ, ಖೋಖೋ ಆಟ, ಕಣ್ಣ ಮುಚ್ಚಾಲೆ ಆಟ, ಕುಂಟಾಪಿಲ್ಲಿ ಆಟ, ಲಗೋರಿ ಆಟ, ಎಲ್ಲವ ಈಗ ಎಲ್ಲ ಆಟ ಮೊಬೈಲಲ್ಲಿ. ಯಾರೋ ಶರಣರು ಬಂದಾರ ನಮಸ್ಕಾರ ಮಾಡು ಅಂದ್ರೆ ಆ ಮಗು ಏನ್ ಮಾಡುತ್ತೆ, ಗೇಮ್ ಆಡ್ತಾ ಆಡ್ತಾ ಹಿಂಗ್ ತಲೆ ಅವ್ರು ನೋಡಂಗೆ ಇಲ್ಲ, ತಲೆ ತಗ್ಗಿಸ್ಬೇಕು, ಅಟ್ಟೆ ರೂಲ್ಸ್. ಮತ್ತೆ ಹಿಂಗೆ ನಿಂತು ಆಟ ಗೇಮ್ ಆಡ್ತದ. ಹುಚ್ಚು ಹಿಡಿದಿದೆ ಸಮಾಜಕ್ಕೆ ಈ ಮೊಬೈಲಿಂದ, ಅದನ್ನು ಬಿಡಿಸ್ಬೇಕಾಗಿದೆ. ಭಾಗವತದ ಕಥೆ ಕೇಳಿಸ್ರಿ, ಆ ಹುಚ್ಚು ಬಿಟ್ಟು ಹೋಗುತ್ತೆ. ಇವತ್ತಿನ ಇಲ್ಲಿ ಜನ ಯಾವ ಧಾರಾವಾಹಿ ಬೇಡ, ಯಾವ ಮೊಬೈಲ್ ಬೇಡ, 2 ಗಂಟೆ ತನ್ಮಯತೆಯಿಂದ ಕೃಷ್ಣ ಧ್ಯಾನ ಮಾಡ್ತೇವೆ ಅಂತ ಬಂದಿದ್ದಾರೆ. ಇದು ತ್ರೇತಾಯುಗ, ಇದು ಕಲಿಯುಗ ಅಲ್ಲ. ಇದು ಇಂಟರ್ನೆಟ್ ಯುಗದಲ್ಲಿ ಪ್ರತ್ಯಕ್ಷವಾಗಿ ಭಾಗವತದ ಕಥೆ ಕೇಳುವ ಈ ಜನ ಸಂವರ್ಧನ ನೋಡಿದ್ರೆ ಇದು ರಾಮರಾಜ್ಯ ಆಗಿದೆ, ಇದು ರಾವಣ ರಾಜ್ಯ ಅಲ್ಲ ಅಂತ ಅರ್ಥ ಅನಿಸುತ್ತೆ. ಅಂಥ ಒಂದು ಕೃಷ್ಣನ ಕ್ರೀಡೆಗಳು. ಕೃಷ್ಣ ಹೇಳ್ತಾನೆ, ನನ್ನನ್ನು ನಂಬಿದವರು ಉಸುಕಿನ ಭೂಮಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮೇಲ್ ಹಾರ್ರಿ ಕೆಳಗೆ ಹಾರ್ರಿ. ಯಾನಾಸ್ಥಾಯ ನರೋ ರಾಜನ್ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯವಾನೇತ್ರೆ ನಸ್ಖಲೇನ್ನ ಪತೇದಿಹ. ಭಾಗವತ ಹೇಳುತ್ತೆ, ಯಾವ ದೇವರ ಪಾದವನ್ನು ನಂಬಿದವರಿಗೆ ಅನರ್ಥವೇ ಇಲ್ರಿ. ಹೇಗೆ ಅಂದ್ರೆ ಉಸುಕಿನಲ್ಲಿ ಬಟ್ಟೆ ಕಟ್ಟಿಕೊಂಡು ಲಾಂಗ್ ಜಂಪ್ ಮಾಡಿ ಕೆಳಗಡೆ ಹಾರಿ. ಮತ್ತೆ ದೊಡ್ಡವ್ರಿಗೆ ಹೇಳ್ತಿಲ್ಲ, ಸಣ್ಣ ಮಕ್ಕಳಿಗೆ ಹೇಳ್ತಿದ್ದೀನಿ, ಮತ್ತೇನಾದ್ರೂ ಫ್ರಾಕ್ಚರ್ ಆಗಿ ನನಗೆ ಕಂಪ್ಲೇಂಟ್ ಮಾಡಿರಿ. ಸಣ್ಣ ಮಕ್ಕಳು ಹೆಂಗ ಲಾಂಗ್ ಜಂಪ್ ಮಾಡ್ಲಿ ಮರಳ ದಿನ್ನೆಯಲ್ಲಿ, ಏನೂ ಆಗಂಗಿಲ್ಲ ಅಲ್ಲಿ. ಹಾಗೆ ದೇವರನ್ನು ವಿಶ್ವಾಸದಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅವನು ಹೇಳಿದ ಕರ್ತವ್ಯ ಮಾಡ್ತಾ ಹೋಗ್ರಿ, ನಿಮ್ಗೆ ಯಾವ ಅನರ್ಥ ಆಗಲ್ಲ ಅನ್ನುವ ಅಭಯದಾನ ಮಾಡುತ್ತೆ ಭಾಗವತ. ಅದಕ್ಕೆ ನಮ್ಮ ಹೃದಯದಲ್ಲಿ ವಿಶ್ವಾಸ ಬೇಕಷ್ಟೇ. ಕೃಷ್ಣ ಹೇಳಿದ, ಆ ಬಾಗಿಲೆಲ್ಲ ತಾನಾಗೆ ತೆರೆದುಕೊಂಡ್ತು, ಹರಿಯುವ ಯಮುನೆ ತೆರೆದುಕೊಂಡ್ತು, ಏನೇನು ಬಂಧನ ಇದೆ ಎಲ್ಲ ಪರಿಹಾರ ಆಯಿತು. ಕೃಷ್ಣ ಹೇಳಿದ ಮಾತು ಕೇಳಿದ ವಸುದೇವ. ಗೋಕುಲದಲ್ಲಿ ಕೃಷ್ಣನನ್ನ ಇಟ್ಟ. ಅಷ್ಟರಲ್ಲಾಗಲೇ ಮಹಾಮಾಯೆ ಲಕ್ಷ್ಮೀದೇವಿ ದುರ್ಗಾ ಅವತಾರ ಮಾಡಿದ್ಲು, ಯಶೋದೆಯ ಮಗಳಾಗ ಅವತಾರ ಮಾಡಿದ್ಲು. ಕೃಷ್ಣ ಹೇಳಿದ್ದ, ಯಶೋದೆ ಬಾಜುಕಿರುವ ದುರ್ಗೆಯನ್ನು ಕರ್ಕೊಂಡು ಹೋಗಿ ದೇವಕಿ ಬೆಡ್ಡಿಂಗಲ್ಲಿ ಮಲಗಿಸು, ದೇವಕಿ ಬೆಡ್ಡಿಂಗಲ್ಲಿರುವ ನನ್ನನ್ನು ಕರ್ಕೊಂಡು ಹೋಗಿ ಯಶೋದೆ ಮಗಳಲ್ಲಿ ಮಲಗಿಸು. ಎಕ್ಸ್ಚೇಂಜ್ ಮಾಡು. ಈ ಭಯೋತ್ಪಾದಕರಿಗೆ ಕನ್ಫ್ಯೂಸ್ ಮಾಡಬೇಕು, ಅದನ್ನು ಮಾಡು. ರಾತ್ರಿ ಕೃಷ್ಣನ ಹೆಂಡತಿಯೇ ದುರ್ಗಿ ಅಂದ್ರೆ ಮತ್ತಾರು ಅಲ್ಲ, ಸಾಕ್ಷಾತ್ ಲಕ್ಷ್ಮಿ. ಅವಳಲ್ಲಿ ಅವತಾರ ಮಾಡಿದ್ಲು. ಅಷ್ಟಮಿ ರಾತ್ರಿ ಇವನ ಅವತಾರ ಮಾಡಿದ 12 ಗಂಟೆಗೆ. 3 ಗಂಟೆಗೆ ನವಮಿ ತಿಥಿ ಬಂದಿತ್ತು. ನವರಾತ್ರಿ ಇಷ್ಟ ದುರ್ಗಾದೇವಿಗೆ. ಅವತಾರ ಮಾಡಿದ್ಲು. ಅವಳನ್ನು ನೋಡ್ದ. ಅದಕ್ಕೊಬ್ರು ಜ್ಞಾನಿಗಳು ಹೇಳ್ತಾರೆ, ಕೃಷ್ಣ ರಾತ್ರಿ ಯಾಕೆ ಓಡಿದ ಅಂತ ಈಗ ಗೊತ್ತಾಯ್ತು, ನಮ್ಗೆ ತಿಳಿತು. ನಮಗೆ ಹೆಂಡತಿ ಹುಟ್ಟದಾಗ ಹೆಂಗಿರ್ತಾಳಂತ ಮುಖ ನೋಡ್ಲಿಕ್ಕೆ ಓಡೋಗ್ಯಾನ. ಚಂದ ಇರ್ತಾಳ ಹೆಂಡತಿ, ನೋಡೋಣ ಅಂತ ಒಂದ್ ರಾತ್ರಿ ತಡಿಲಿಲ್ರಿ, ಹೆಂಡತಿನ ನೋಡ್ಬೇಕು ಓಡ್ಕೊಂಡು ಹೋದ. ಹೆಂಡತಿ ಬಗ್ಗೆ ಅಷ್ಟು ಪ್ರೀತಿ ಇರಬೇಕು ಅಂತ ಪಾಠ ಮಾಡಿದ ಜಗತ್ತಿನಲ್ಲಿ. ಅದಾದ ಮೇಲೆ ಹೆಂಡತಿಗೆ ಹೇಳಿದ, ನೀನು ಮಥುರೆಗೆ ಹೋಗು, ನಾನು ಬೃಂದಾವನದಲ್ಲಿ ಗೋಕುಲದಲ್ಲಿ ಇರ್ತೀನಿ ಎಂದ. ಆಯ್ತು ಅಂತ ವಸುದೇವ ಅವನಿಗೆ 2 ಕೆಲಸ. ಕೃಷ್ಣನನ್ನ ಗೋಕುಲದಲ್ಲಿ ಇಡಬೇಕು, ದುರ್ಗಿಯನ್ನು ಕರ್ಕೊಂಡು ಮಥುರೆಗೆ ಬರಬೇಕು. ಕೃಷ್ಣನನ್ನು ಬಿಟ್ಟಾಯ್ತು, ದುರ್ಗಿಯನ್ನು ಕರ್ಕೊಂಡ. ಹಿಂದಿನ ಬರ್ತಾ ಇದೆ, ಮುಂದೆ ಹೋಗ್ತಾ ಇದ್ದಾನೆ. ಅದು ಯಾವ್ದು ಬಂಧನ ತೆರ್ಕೊಂಡಿತ್ತೋ ಅದೆಲ್ಲ ಬಂಧನ ಆಗ್ತಾ ಇದೆ. ಹರಿಯುವ ನದಿ ಕೃಷ್ಣನ್ ಕರ್ಕೊಂಡು ಹೋಗಿ ದುರ್ಗಿಯನ್ನು ಹಿಡ್ಕೊಂಡು ಬರೋ ತನಕನೋ ಹಾಗೆ ಆಚೆ ಈಚೆ ನಿಂತಿತ್ತು. ದುರ್ಗಿಯನ್ನು ಹಿಡ್ಕೊಂಡು ಬಂದ ವಸುದೇವ. ಆ ಹರಿಯುವ ನದಿ ಮತ್ತೆ ಒಟ್ಟಾಯ್ತು. ಕಾರಾಗೃಹದಲ್ಲಿ ಬಂದ, ತಕ್ಕೊಂಡಿರೋ ಬಾಗಿಲು ತಾನಾಗೆ ಹಾಕೊಂಡ್ತು, ರಿಮೋಟ್ ಕಂಟ್ರೋಲ್ ತರ. ಮತ್ತೆ ಭಾಗವತ ಬರೀ ಲಕ್ಷ್ಮಿ ಉಪಾಸನೆ ಮಾಡಬೇಡ್ರಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತೇವೆ. ಅದಕ್ಕೊಬ್ಬ ಕವಿ ಹೇಳ್ತಾನೆ, ತರುಣಿ ತರಳ
ನವ ತರುಣಿ ತರಳ ತರದ ಚೀಲ ಧರಿಸಿ ಕಾರ್ಯ ಭರದಿ ಭಿರನೆ ತಿರುಗಿ ಬರುತಿಹರೋ ನಿತ್ಯ ಭರದಿ ಚೀಲ ಹೊತ್ತ ನರರೆಲ್ಲ ಸೊತ್ತ ರವಿ ನಿತ್ಯ ಕಿತ್ತು ನಡೆವಾ ಮೋಹ ಮದಿರೆ ಕುಡಿದಿರುವ ಜಗಕ್ಕೆ ನಿಜ ನಷ್ಟ ತಿಳಿಯುವುದೆಂತು. ಬೆಳಿಗ್ಗೆ ಮುಂಜಾನೆ ಆಯ್ತು ಅಂದ್ರೆ ಜಗತ್ತಿನ ಜನಗಳೆಲ್ಲ ಹೇಗೆ ನಡೀತಾರೆ? ತರುಣ, ತರಣಿ, ನವತರುಣಿ, ತರಳ, ತರದ ಚೀಲ ಧರಿಸಿ. ತರುಣ ಅಂದ್ರೆ ಒಬ್ಬ ಯುವಕ, ತರುಣಿ ಅಂದ್ರೆ ನವತರುಣಿ, ಆಮೇಲೆ ವೃದ್ಧಾಪ್ಯದಲ್ಲಿರೋರು. ಯಾರು ಮನೆಯಿಂದ ಹೊರಗೆ ಹೋಗಬೇಕಾದ್ರೂ ಒಂದು ಬ್ಯಾಗ್ ಹಾಕೊಂಡು ಹೋಗ್ತಾರೆ. ಹೆಣ್ಮಕ್ಳು ಒಂದು ವ್ಯಾನಿಟಿ ಬ್ಯಾಗ್ ಹಾಕೊಂಡು ಹೋಗ್ತಾರೆ. ಕೈ ಚೀಲ ಇಲ್ಲದೆ ಯಾರೂ ಮನೆಯಿಂದ ಹೊರಗೆ ಕಾಲೇ ಇಡಂಗಿಲ್ಲ. ಯಾಕೆ ಅಂದ್ರೆ ಏನೋ ತುಂಬಿಕೊಂಡು ಹೋಗ್ಬೇಕು, ಮನೆಗೆ ಹೋಗ್ಬೇಕಾದ್ರೆ ಏನೋ ಹಿಡ್ಕೊಂಡು ಹೋಗ್ಬೇಕು ಅಂತ. ಕಾರ್ಯ ಭರದಿ ಭಿರನೆ ತಿರುಗಿ ಬರುತಿಹರು ನಿತ್ಯ ಭರದಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಭೂಮಂಡಲದಲ್ಲಿ ಓಡಾಡಿ ಸುಸ್ತಾಯ್ತು ಅಂತ ಬ್ಯಾಗ್ ಹೋಗಿತಾರೆ. ಯಾಕೆ ಹೋದೆ ಗೊತ್ತಿಲ್ಲ, ಯಾಕೆ ಬಂದೆ ಗೊತ್ತಿಲ್ಲ. ಆದರೆ ಪ್ರತಿದಿನ ಈ ಭೂಮಂಡಲದಲ್ಲಿ ಓಡಾಡುವ ಪ್ರತಿಯೊಬ್ಬ ಜೀವರಾಶಿಗಳ ಅನರ್ಘ್ಯವಾದ ಆಯುಷ್ಯ ಎಂಬ ರತ್ನ, ಒಂದೊಂದು ದಿನ ಅನ್ನುವ ಸಂಪತ್ತು. ಒಂದು ಸೂರ್ಯೋದಯ ಆಯಿತು ಅಂದರೆ ಒಂದು ದಿನ ಹೊರಟೋಯ್ತು. ಒಂದೊಂದು ಸೂರ್ಯೋದಯಕ್ಕೂ ಮೃತ್ಯುವಿಗೆ ಹತ್ತಿರ ಆಗ್ತಿರ್ತೀವಿ ನಾವು. ಆ ಮೃತ್ಯುವಿಗೆ ಹತ್ತಿರ ಆಗುವ ಜೀವನದಲ್ಲಿ ಏನೇನೋ ತುಂಬಿಕೊಳ್ಳಬೇಕು ಅಂತ ಆಸೆ ಪಡ್ತಾ ಇದ್ದೇವೆ. ಆದರೆ ಚೀಲ ಹೊತ್ತಿರುವ ಎಲ್ಲ ಮಾನವರ ಅನರ್ಘ್ಯವಾದ ಒಂದು ಜೀವನ, ಒಂದೊಂದು ದಿನವೆಂಬ ಸಂಪತ್ತನ್ನ ಬ್ಯಾಗಿನಲ್ಲಿ ಹಾಕಿಕೊಂಡು ಹೋಗೋನು ಯಾರು ಅಂದರೆ ಸೂರ್ಯ. ಅವನೂ ಒಂದು ಬ್ಯಾಗ್ ಹಿಡ್ಕೊಂಡು ಬರ್ತಾನಂತ. ಓಡಾಡುವ ಈ ಜನರ ಒಂದೊಂದು ದಿನವೆಂಬ ಆಯುಷ್ಯ ರತ್ನವನ್ನ ತನ್ನ ಜೋಳಿಗೆಯಲ್ಲಿ ಹಾಕೊಂಡು ಹೋಗ್ತಾ ಇದ್ದಾನೆ. ನಮಗಿದು ಅರ್ಥ ಆಗ್ತಾ ಇಲ್ಲ. ನಮ್ಮ ಆಯುಷ್ಯ ತೀರ್ತಾ ಇದೆ. ಸಾರ್ವಭೌಮರಲ್ಲ, ಇವತ್ತಲ್ಲ ನಾಳೆ ನಾವು ಮಣ್ಣಾಗ್ತೀವಿ ಅನ್ನೋದು ಗೊತ್ತಿಲ್ಲದೆ ಅಹಂಕಾರದಿಂದ, ಮಮಕಾರದಿಂದ ನಮ್ಮ ಜೀವನ ಸಾಗ್ತಾ ಇದೆ. ಕೃಷ್ಣ ಅಂತ ಇಲ್ಲ, ನಾರಾಯಣ ಅಂತ ಇಲ್ಲ, ಗೋವಿಂದ ಅಂತ ಇಲ್ಲ, ಹರ ಅಂತಿಲ್ಲ, ಹರಿ ಅಂತಿಲ್ಲ. ನಮ್ಮ ಬದುಕು ಹೀಗೆ ಕಷ್ಟದಲ್ಲಿದೆ. ಇದನ್ನು ಎಚ್ಚರದಲ್ಲಿ ಇಟ್ಟುಕೊಳ್ರಿ. ಸೂರ್ಯ ಯಾಕೆ ಬರ್ತಾನೆ ಅಂದರೆ ನಮ್ಮ ಆಯುಷ್ಯ ಹರಣ ಮಾಡ್ಲಿಕ್ಕೆ ಬರ್ತಾನೆ. ಒಂದೊಂದು ಸೂರ್ಯೋದಯ ಕಳಿತು ಅಂದರೂ ಹತ್ತಿರ ಮೃತ್ಯುವಿಗೆ ಹೋಗ್ತಿರ್ತೀವಿ. ಹಾಗಾಗಿ ಇದರ ಎಚ್ಚರದಲ್ಲಿ ನಿಮ್ಮ ಬದುಕನ್ನು ಸಾಗಿಸಿ ಅಂತ ಭಾಗವತ ಕೃಷ್ಣನ ಕಥೆ ಮೂಲಕ ನಮಗೆ ಸಂದೇಶಗಳನ್ನು ಕೊಡುತ್ತೆ. ಕೃಷ್ಣ ಅಲ್ಲಿದ್ದ 10 ದಿನ ಆಯಿತು ಕೃಷ್ಣನಿಗೆ. ಅವನ ಕಾರ್ಯ ಆರಂಭ ಮಾಡಿದ. ಅವನು ಕಂಸನ ಸಾಕುತಾಯಿ. ಕಂಸ ಕಂಗಾಲಾದ. ಹೋಗಿ ನೋಡ್ತಾನೆ, ಅದು ಹೆಣ್ಣು ಕೂಸು. ಅಯ್ಯೋ, ಗಂಡು ಕೂಸು ಅನ್ಕೊಂಡಿದ್ದೆ, ಹೆಣ್ಣು ಕೂಸು. ಹೆಣ್ಣಾದ್ರೇನು ಗಂಡಾದ್ರೇನು ಅಂತ ಹೊಡಿಲಿಕ್ಕೆ ಅಂತ ಹೋದ. ಆ ಮಗುವನ್ನು ಕೊಲ್ಲಿಕ್ಕೆ ಹೋದ. ಅವಳು ಮಹಾಮಾಯ, ಆದಿಮಾಯ ಕೈ ತಪ್ಪಿಸ್ಕೊಂಡು ಮೇಲೆ ಹಾರಿದ್ಲು. ಅವಳು ಹಾರಿ ಹೇಳ್ತಾಳೆ, ನಿನ್ನನ್ನು ಕೊಲ್ಲೋನು ಭೂಮಿಯಲ್ಲಿ ಅವತಾರ ಮಾಡಿ ಆಗಿದೆ, ನಿನಗೆ ಅವನನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಕಂಸ ಕಂಗಾಲಾದ. ಮೃತ್ಯು ಎಲ್ಲಿದೆ? ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಆದೇಶ ಮಾಡಿದ, ಹುಟ್ಟಿದ 1 ವರ್ಷದ ಎಲ್ಲಾ ಮಕ್ಕಳನ್ನು ಕೊಂದು ಹಾಕಿ ಅಂತ ಹೇಳಿದ. ಒಬ್ಬ ಕೃಷ್ಣನ ಸಂಹಾರ ಆಗಲಿಲ್ಲ ಅಂತ ಸಿಟ್ಟಾದ ಕಂಸ ಎಲ್ಲಾ ಮಕ್ಕಳನ್ನು ಕೊಂದು ಹಾಕಬೇಕು ಅಂತ ಪ್ರತಿಜ್ಞೆ ಮಾಡಿದ. ಆದರೆ ಅವನ ಮಾತು ಯಾರೂ ಕೇಳಲಿಲ್ಲ. ಯಾಕೆ ಅಂದರೆ ದೊಡ್ಡೋರು ಹೊಡಿಬೋದು, ಹುಟ್ಟಿದ ಮಕ್ಕಳನ್ನು ಕೊಲ್ಲಿಕ್ಕೆ ಯಾರಿಗೂ ಮನಸ್ಸಾಗಲ್ಲ. ಯಾರೂ ಒಪ್ಕೊಳ್ಳಿಲ್ಲ. ಅವಾಗ ಒಬ್ಬಳೇ ಹೇಳಿದ್ಲು, ಎಷ್ಟು ಮಂದಿ ಮಕ್ಕಳಿದ್ದಾರೆ ಎಲ್ಲರನ್ನು ನಾನು ಕೊಲ್ತೀನಿ, ಅದರಲ್ಲೇ ನಾನು PhD ಮಾಡೀನಿ ಅಂದ್ಲು ಅವಳು. ಅವಳಿಗೆ ಪೂತನಾಬಾಯಿ ಅಂತ ಹೆಸರು. ಯಾರು ಈ ಹೆಸರು ಮಾತ್ರ ಇಟ್ಕೊಳ್ಬೇಡ್ರಿ, ಮಕ್ಕಳನ್ನು ಕೊಲ್ಲಾಕಿ ಪೂತನ ಅಂತ. ಪೂತನ ಬಾಲಘಾತಿನಿ, ಸಣ್ಣ ಮಕ್ಕಳನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಲು. ಯಾಕೆ ಅಂದರೆ ಈಗೇನೆ ರಾಮಾವತಾರದಲ್ಲಿ ತಾಟಕಿ ಆಗಿದ್ಲು. ಋಷಿ ಜನರನ್ನೆಲ್ಲ ಕೊಂದು ಹಾಕಿದ್ಲು ಅವಳು. ಸಾವಿರ ಋಷಿ ಜನರನ್ನ ಈ ಮೆಕ್ಕೆಜೋಳ ತಿಂದಂಗೆ ತಿಂದು ಹಾಕಿದ್ಲಂತವಳು. ಅಂಥ ಕೆಟ್ಟವಳು ತಾಟಕಿ ಪೂತನೆ ಯಾಕೆ ಬಂದಿದ್ದಾಳೆ? ಕೃಷ್ಣನಿಗೆ ಗೊತ್ತು ಅವಳು ಕೆಟ್ಟವಳು ಅಂತ. 10 ದಿನ ಆಗಿದೆ ಕೃಷ್ಣ ನಂದ ಗೋಕುಲದಲ್ಲಿದ್ದಾನೆ. ವೇಷ ಬದಲಾಯಿಸ್ಕೊಂಡು ಬಂದ್ಲಂತ. ಮಹಾ ಕೆಟ್ಟ ರೂಪ ಇದೆ ಅವಳದ್ದು. ಆದರೆ ಅವಳು ವೇಷ ಬದಲಾಯಿಸ್ಕೊಂಡು ಅಪ್ಸರೆ ಥರ ಬಂದ್ಲಂತೆ. ಒಳಗಡೆ ರೂಪ ಬೇರೆ, ಹೊರಗಡೆ ರೂಪ ಬೇರೆ. ಇವತ್ತು ಸಮಾಜವೂ ಆಗಿದೆ. ಮಾರಿ ಚಂದ ಇದ್ದವರೆಲ್ಲ ಒಳ್ಳೆ ಭಾವದಲ್ಲಿರಲ್ಲ. ವಿಷಕುಂಭಂ ಪಯೋಮುಖಂ ಅಂತಾರೆ. ಮಾರಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಭಾವ ಚೆನ್ನಾಗಿರಲ್ಲ. ಅಂತಹ ಕೆಟ್ಟ ಸ್ವಭಾವದ ಪೂತನಿ ಕೃಷ್ಣನಿಗೆ ಅರ್ಥ ಆಯ್ತು. ಕೃಷ್ಣ ಮಾರಿ ನೋಡಂಗಿಲ್ಲ, ಹೃದಯನೇ ನೋಡ್ತಾನೆ. ಹಾಗಾಗಿ ಪೂತನಿ ಬಂದ ತಕ್ಷಣ ಗೊತ್ತಾಯ್ತು. ಅವಳು ಪಾತಾಳ ಲೋಕದಿಂದ ವಿಷ ತಂದಿದ್ಲಂತೆ.
ಕೃಷ್ಣನಿಗೆ ತನ್ನ ಎದೆಗೆ ಹಚ್ಚಿಕೊಂಡು ಹಾಲು ಉಣಿಸುವ ನೆಪದಲ್ಲಿ ವಿಷ ಉಣಿಸಬೇಕು ಅಂತ ಬಂದಿದ್ಲಂತವಳು. ಕೃಷ್ಣನಿಗೆ ಅದೆಲ್ಲ ಗೊತ್ತಾಯ್ತು. ಆ ವಿಷ ಕೃಷ್ಣನ ಬಾಯಿಗೆ ಹಾಕಬೇಕು ಅಂತ ಅವಳ ಸಂಕಲ್ಪ, ಅದೇ ವಿಷದಿಂದ ಪೂತನೆಯನ್ನು ಕೊಲ್ಲಬೇಕು ಅಂತ ಕೃಷ್ಣನ ಸಂಕಲ್ಪ. ಈಗ ಯಾರ ಸಂಕಲ್ಪ ನಡಿಬೇಕು? ವೇಷ ಬದಲಾಯಿಸ್ಕೊಂಡು ಯಶೋದೆ ಹತ್ರ ಮಗು ತಗೊಂಡು ದೊಡ್ಡ ಒಂದು ಗ್ರೌಂಡಿಗೆ ಹೋದ್ಲಂತೆ. ಯಾಕೆ ಅಂದರೆ ಅದು ಗಲಾಟೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅಕಸ್ಮಾತ್ ಇವಳು ಸತ್ರೆ ಅದು ಜಾಗನೂ ಸಾಕಾಗಲ್ಲ, ಅದಕ್ಕೆ ಗ್ರೌಂಡಿಗೆ ಕರ್ಕೊಂಡು ಹೋದ್ಲಂತೆ. ಕೃಷ್ಣ ಆಲೋಚನೆ ಮಾಡಿದ, ಒಳ್ಳೇದಾಯ್ತು, ಮನೆಯಲ್ಲಿ ಝೋಂಡಿಗೆ ಈ ಕೆಟ್ಟ ಕೆಟ್ಟ ಪ್ರಾಣಿಗಳನ್ನೆಲ್ಲ ಮನೇಲಿ ಹೊಡಿಬಾರ್ದು, ಬೀದಿಗೆ ತಕ್ಕೊಂಡು ಬಂದು ಪರ್ಕೆಯಲ್ಲಿ ಎಳ್ಕೊಂಡು ಬಂದು ಹೊರಗೆ ಹೊಡಿಬೇಕು. ಕೆಟ್ಟ ಜಂತುಗಳನ್ನು ಮನೆ ಒಳಗಡೆ ಹೊಡಿಬಾರ್ದು, ಚೇಳು ಮನೆ ಒಳಗೆ ಬಂದರೆ ಮನೆ ಒಳಗೆ ಹೊಡಿಬಾರ್ದು, ಕಲಿ ಬಂದು ನಿಲ್ತಾನಂತ. ಅದನ್ನು ಹೊರಗೆ ಎಳ್ಕೊಂಡು ಹೋಗಬೇಕು, ಹೊರಗಡೆ ಹೋಗಿ ಜಜ್ಜಬೇಕು ಅದನ್ನು. ಇದೊಂದು ನಮ್ಮ ಮನೆಗೆ ಬಂದ ಚೇಳು, ಇದು ಪೂತನಿ, ಅದಕ್ಕೆ ಗ್ರೌಂಡಲ್ಲೇ ಕೊಲ್ಲಬೇಕು ಅಂತ ದೇವ್ರು ಹೋದ. ಕರ್ಕೊಂಡು ಹೋದ್ಲು. ಸ್ತನ್ಯಪಾನ ಮಾಡಿಸುವ ನೆಪದಲ್ಲಿ ಅವಳ ಎದೆಗೆ ವಿಷ ಹಚ್ಚಿಕೊಂಡಿದ್ಲಂತ. ಹಾಲಾಹಲ ವಿಷ, ಸೈನೆಟ್ ಥರ ಅದು, ಬಾಯಿಗೆ ಟಚ್ ಮಾಡಿದರೆ ಪ್ರಾಣ ಹೋಗಬೇಕು. ಆದರೆ ಭಾಗವತಲ್ಲಿ ಹೇಳ್ತಾರೆ, ಕೃಷ್ಣನ ಬಾಯಲ್ಲಿ ಅಮೃತದ ಕೋಟಿಂಗ್ ಇದೆಯಂತ. ಕೋಟಿಂಗ್ ಇದ್ದಿದ್ದಕ್ಕೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅಮೃತದ ಕೋಟಿಂಗ್ ಅದ ಕೃಷ್ಣನ ಬಾಯಲ್ಲಿ. ಆ ವಿಷ ತಗೊಂಡ, ಯಾವ ಆ ವಿಷವನ್ನು ಎದೆಗೆ ಹಚ್ಚಿಕೊಂಡು ವಿಷ ಉಣಿಸಬೇಕು ಅಂತ ಆಲೋಚನೆ ಮಾಡಿದ್ಲು, ಆ ವಿಷ ಎಲ್ಲ ಬಾಯಿಗೆ ಹಾಕೊಂಡು ವಾಪಸ್ ಅವಳ ಎದೆಗೆ ಹಾಗೆ ಇಂಜೆಕ್ಟ್ ಮಾಡಿದ್ನಂತೆ. ಈ ಇಂಜೆಕ್ಷನ್ ಮೊದಲು ಪದ್ಧತಿ ಅಂತಂದವನು ದ್ವಾಪರ ಯುಗದಲ್ಲಿ ಕೃಷ್ಣ. ಅದು ಕೊಟ್ಟ ತಕ್ಷಣ ಸತ್ತೇ ಹೋಗ್ಲು ಪೂತನಿ, ವಿಷವನ್ನು ವಾಪಸ್ ಹಾಕಿದ್ಲು. ಅದಕ್ಕೆ ಆದಷ್ಟು ಇಂಜೆಕ್ಷನ್ ಪದ್ಧತಿ ಬಿಡ್ರಿ, ಆಯುರ್ವೇದ ಪದ್ಧತಿ ಒಳ್ಳೇದು ಅನ್ನುತ್ತೆ ಶಾಸ್ತ್ರ. ಕೊಟ್ಟ ಹೊರಟೇ ಹೋದ್ಲು ಪೂತನಿ. ಅವಳು ಸತ್ತಾಗ ಟ್ಯಾಕ್ಸ್ ಕಟ್ಟಲಿಕ್ಕೆ ನಂದರಾಜ ಕಂಸನ ಮನೆಗೆ ಮಥುರೆಗೆ ಹೋಗಿದ್ದಂತೆ. ಯಾರು ಇಲ್ಲದೇ ಇದ್ದಾಗೆ ನೋಡ್ಕೊಂಡು ಬಂದಿದ್ದಾಳು ಅವಳು. ಅವನು ವಾಪಸ್ ಬರಬೇಕಾದ್ರೆ ರಾತ್ರಿ ಆಗಿತ್ತು. ಆದರೂ ಅವನ ಆ ಯಮುನಾ ನದಿಗೆ ಯಾರೋ ಬ್ರಿಡ್ಜ್ ಕಟ್ಟಿದ್ದಾರೆ ಅನ್ಕೊಂಡು ಬ್ರಿಡ್ಜ್ ಮೇಲೆ ನಡ್ಕೊಂಡು ಬಂದಂತೆ. ಅದು ಬ್ರಿಡ್ಜ್ ಅಲ್ಲ, ಸೇತುವೆ ಅಲ್ಲ, ಅದು ಪೂತನಿ ಸತ್ತಾಗ ಅವಳ ಕೈ ಹಿಂಗೆ ಬಿದ್ದಿತ್ತಂತೆ, ಅದು ಸೇತುವೆ ಆಗೋಗಿತ್ತಂತೆ. ಅವಳ ದೇಹ ಹೆಂಗಿರ್ಲಿಕ್ಕಿಲ್ಲ, ಆಲೋಚನೆ ಮಾಡಿ. ಅವಳ ಕೈಯೇ ಸೇತುವೆ ಆದರೆ ಅವಳ ಹೊಟ್ಟೆ ಬೆಟ್ಟ, ಅಂಥ ದೊಡೂತಿ. ಅವಳು ಸತ್ತಾಗ ಅವಳ ದೇಹ 150 ಕಿಲೋಮೀಟರ್ ಬಿದ್ದಿತ್ತಂತ. ಆ ದೇಹ ಅಷ್ಟು ದೊಡ್ಡ ದಡೂತಿ ದೇಹ. ಅದಾದ ಮೇಲೆ ಎಲ್ಲರೂ ತಗೊಂಡು ಬಂದ ಆ ಪೂತನಿಯನ್ನು ಕೊಂದು ಹಾಕಿದ್ರು. ಅವಳ ದೇಹವನ್ನು ತುಂಡು ತುಂಡು ಮಾಡಿದ್ರು. ದೊಡ್ಡ ನ್ಯಾಷನಲ್ ಹೈವೇಲಿ ಮರ ಬಿದ್ದಂಗೆ ಆಗಿತ್ತು. ಅಲ್ಲಿ ತುಂಡು ಮಾಡಿ ಬೆಂಕಿ ಹಾಕಿದ್ರು. ಒಳ್ಳೆ ಅಗರಬತ್ತಿ ಪರಿಮಳ ಬಂತಂತೆ. ಯಾಕೆಂದ್ರೆ ಪೂತನಿಯ ದೇಹದ ಒಳಗಡೆ ಕಾಂಪ್ಲೆಕ್ಸ್ ಅದು. ಊರ್ವಶಿ ಸೇರ್ಕೊಂಡಿದ್ಲಂತೆ. ಊರ್ವಶಿ ಆಸೆ ಪಟ್ಟಿದ್ಲಂತೆ, ಕೃಷ್ಣನಿಗೆ ನಾನು ಹಾಲು ಉಣಿಸಬೇಕು ಅಂತ. ಪೂತನಿ ಆಸೆ ಪಟ್ಟಿದ್ಲಂತೆ, ಕೃಷ್ಣನಿಗೆ ನಾನು ವಿಷ ಉಣಿಸಬೇಕು ಅಂತ. ಯಾರು ಏನು ಕೊಟ್ಟರು ದೇವರು ತಗೋತಾನೆ. ಊರ್ವಶಿ ಹಾಲು ಕೊಟ್ಲು, ಅವಳಿಗೆ ಮೋಕ್ಷ ಕೊಟ್ಟನಂತೆ. ಪೂತನಿ ವಿಷ ಕೊಟ್ಲು, ಅವಳಿಗೆ ವಿಷದಂತ ನರಕ ಕೊಟ್ಟ. ದೇವರಿಗೆ ಏನು ಇನ್ವೆಸ್ಟ್ ಮಾಡ್ತೀರಿ ಅದನ್ನೇ ವಾಪಸ್ ಕೊಡ್ತಾನೆ. ಒಳ್ಳೆ ತುಪ್ಪ ಹಚ್ಚಿದ್ರೆ ದೇವರು ಮುಂದೆ ನಿಮಗೆ ಒಳ್ಳೆ ತುಪ್ಪ ಕೊಡ್ತಾನೆ. ನೀವು ಕೆಟ್ಟ ತುಪ್ಪ ದೀಪ ಹಚ್ಚಿದ್ರೆ ದೇವರು ಕೆಟ್ಟ ತುಪ್ಪ ನಿಮಗೆ ತಿನ್ನಿಸ್ತಾನೆ. ತುಂಬಾ ಠಕ್ಕ ಇದ್ದಾನೆ ದೇವರು, ಎಚ್ಚರ ಇರಲಿ ಅನ್ನೋತೆ ಭಾಗವತ. ಇದನ್ನೇ ಭಾಗವತದಲ್ಲಿ ಯಾತು ಧಾನ್ಯಪಿ ಸಾ ಸ್ವರ್ಗಂ ಜಗಾಮ ಜನನೀಗತಿಂ ಕೃಷ್ಣ ಭುಕ್ತ ಸ್ತನ ಕ್ಷೀರ ಕಿಮು ಗಾವೋನ ಮಾತರಹ. ಒಂದು ರಾಕ್ಷಸ ಯೋನಿಯಲ್ಲಿದ್ದ ಪೂತನಿಯ ದೇಹದಲ್ಲಿದ್ದ ಊರ್ವಶಿಗೂ ದೇವರು ಮೋಕ್ಷ ಕೊಟ್ಟ. ಇನ್ನಂಥದ್ದು ಕೃಷ್ಣನಿಗೆ ಪ್ರಾಮಾಣಿಕ ಭಾವದಿಂದ ಹಾಲು ಕೊಟ್ಟ. ಹಸುಗಳನ್ನು ಬಿಡ್ತಾನ ದೇವರು, ಕರುಗಳನ್ನು ಬಿಡ್ತಾನ. ದೇವರಿಗೆ ಹಾಲು ಕೊಟ್ಟವರಿಗೆಲ್ಲ ವೈಕುಂಠ ಎನ್ನುವ ಮೋಕ್ಷ ಆಯಿತು. ಯಾರು ದೇವರಿಗೆ ಗೋವಿಂದನಿಗೆ ಒಳ್ಳೆಯ ಪದಾರ್ಥಗಳನ್ನು ಸಮರ್ಪಣೆ ಮಾಡ್ತೀರಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪರತಂ ಅಷ್ಟಾಮಿ ಪ್ರಯತಾತ್ಮನಃ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಿಮ್ಮ ಮನೆಯ ಅಂಗಣದಲ್ಲಿ ಬೆಳೆದ ಒಂದು ಪತ್ರ ಸಾಕು, ನಾನು ತೃಪ್ತನಾಗ್ತೇನೆ. ಏನು ದೇವರಿಗೆ ಅಂಥದ್ದೆಲ್ಲ ಏನು ಪಾನಿಪುರಿ ಬೇಕಾಗಿಲ್ಲ, ಪಿಜ್ಜಾ ಬೇಕಾಗಿಲ್ಲ. ದೇವರಿಗೆ ತುಂಬ ಸುಲಭ ದೇವರ ಪೂಜೆ. ನಿಮ್ಮ ಅಂಗಣದ ಪತ್ರ, ಬಿಂದು ಗಂಗೋದಕ, ಒಂದು ಹನಿ ನೀರು, ಕೃಷ್ಣ ನಿನಗೆ ಅರ್ಪಿತ ಆಗಲಿ ಅಂದರೆ ಅಕ್ಷಯವಾದ ಫಲ ಕೊಡ್ತಾನೆ ದೇವರು. ಪ್ರಿಯತೆ ಅಮಲಯ ಭಕ್ತಿಯ ಹರಿರನ್ಯದ್ವಿಡಂಬನಂ. ಅವನಿಗೆ ಬೇಕಾಗಿದ್ದು ಪ್ರೀತಿ ಕೃಷ್ಣನಿಗೆ. ಹೀಗೆ ಪೂತನೆಯನ ಸಂಹಾರವನ್ನ 10ನೇ ದಿನದಲ್ಲೇ ಮಾಡ್ತಾನೆ ಕೃಷ್ಣ. ಅದಕ್ಕೆ ಅವನು ಜಗದೀಶ. 14 ಲೋಕಕ್ಕೆ ಕಂಟಕಳಾದ ಪೂತನೆಯನ್ನ 10ನೇ ದಿನದಲ್ಲಿ ಕೊಂದು 11ನೇ ದಿನ ಅವನಿಗೆಲ್ಲ ಪೂತನಾಹಾರಿ ಪೂತನಾಹಾರಿ, ಪೂತನೆಯನ್ನು ಕೊಂದವನು ಅಂತ ಹೇಳಿದ್ರಂತೆ. ಅದಕ್ಕೆ ಶಾಸ್ತ್ರ ಅದ. 11ನೇ ದಿನಕ್ಕೆ ಅಪ್ಪ ನಾಮಕರಣ ಮಾಡ್ಬೇಕಂತ.
ದೇವರ ಆಲೋಚನೆ ಮಾಡ್ತಾನೆ, ನನಗೆ ಅಪ್ಪ ಯಾರು? ವಸುದೇವ ಇಲ್ಲಿಲ್ಲ, ನಂದರಾಜ ನನ್ನ ಅಪ್ಪ ಅಲ್ಲ, ನಾನೇ ಜಗತ್ತಿಗೆ ಅಪ್ಪ, ನನಗ್ಯಾರಪ್ಪ ಅಂತ ತನಗೆ ತಾನೇ ನಾಮಕರಣ ಮಾಡ್ಕೊಂಡಂತೆ. ಪೂತನಾಹಾರಿ ಅಂತ ತನಗೆ ತಾನೇ ನಾಮಕರಣ ಮಾಡ್ಕೊಂಡ. ಹಿಂಗೆ ಇನ್ನೊಂದ್ಸಲಿ ಶಕಟಾಸುರ ಅಂತ ಒಬ್ಬ ಅಸುರ ಬಂದ. ಒಂದು ಬಂಡಿ ಬುಡದಲ್ಲಿ ಮಲಗಿಸಿದ್ರು ಕೃಷ್ಣನನ್ನ. ಆ ಬಂಡಿ ರೂಪದಲ್ಲೇ ಕೃಷ್ಣನನ್ನ ಹೊಡೆದು ಸಂಹಾರ ಮಾಡಬೇಕು ಅಂತ ಅಸುರ ಬಂದ. ಕಾಲಲ್ಲೊದ್ದು ಪುಡಿ ಮಾಡಿದ ಅಸುರನನ್ನ, ಸತ್ತೋದ ಅವನು. ಶಕಟಾಸುರ ಭಂಜಕ ಅಂತ ಇನ್ನೊಂದು ಹೆಸರು ಕೃಷ್ಣನಿಗೆ. ದಿನಕ್ಕೊಬ್ಬೊಬ್ಬ ದೈತ್ಯರನ್ನ ಸಂಹಾರ ಮಾಡ್ತಾ ಹೋದ. ಕೃಷ್ಣ 3 ತಿಂಗಳು ಆಗೋದ್ರ ಒಳಗಡೆ 10 ಮಂದಿ ದೈತ್ಯರನ್ನು ಸಂಹಾರ ಮಾಡಿದ್ದ. 3 ತಿಂಗಳಾದ್ಮೇಲೆ ಗರ್ಗಾಚಾರ್ಯರು ಬಂದವನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದ್ರಂತೆ. ಒಂದು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ನಾನು ಅವತ್ತೇ ಹೇಳಿದ್ದೆ, ಕಲಿಯುಗದಲ್ಲಿ ಎಲ್ಲ ನಾಮಗಳನ್ನು ಹೇಳಲಿಕ್ಕೆ ಪುರುಸೊತ್ತಿಲ್ಲ ಮಂದಿಗೆ. ಅದಕ್ಕೋಸ್ಕರ ಕೃಷ್ಣ ಅನ್ನುವ ನಾಮವನ್ನು ವಿಶೇಷವಾಗಿ ಹೇಳಿಕೊಟ್ಟಿದ್ದ. ಅದು ಹೇಗಿದೆ ಅಂದರೆ, ಈ ತುಂಬ ಅಕ್ಷರಗಳನ್ನು ಹೇಳಲಿಕ್ಕೆ ಆಗಲ್ಲ ನಮ್ಗೆ. ಇಷ್ಟುದ್ದ ಹೆಸರಿರುತ್ತೆ. ಭೀಮಾಚಾರ್, ರಾಮಾಚಾರ್, ಕಟ್ಟಿ ಅಂತ ಹೆಸರಿರುತ್ತೆ ಅನ್ಕೊಳ್ಳಿ. BR ಕಟ್ಟಿ ಅಂತಾರೆ. ಅಷ್ಟುದ್ದ ಯಾರು ಹೆಸರು ಹೇಳ್ತಾರೆ? BSNL ಅಂತ ಸ್ಟಾರ್ಟ್ ಮಾಡ್ತಾರದು. ಹಾಗೆ ದೇವರು ಏನು ಮಾಡಿದ ಅಂದರೆ 8 ಹೆಸರುಗಳನ್ನ ಒಂದೇ ಹೆಸರಲ್ಲಿ ಸೇರಿಸ್ಕೊಂಡಿದ್ದಾನಂತ. ಕ ಅಂದರೆ ಕಮಲಾಪತಿ ಅಂತ ಅರ್ಥ. ಒಂದೊಂದೇ ಹೆಸರು ಬಿಡಿಸ್ಬೇಕು. ರ ಅಂದರೆ ರಾಮನ ಅವತಾರಣೆ ಇವನು. ಕಮಲಾಪತಿ ಅಂದರೆ ಲಕ್ಷ್ಮೀಪತಿ. ಕೃ ಕ ಪ್ಲಸ್ ರ ಕೃ. ರ ಅಂದರೆ ರಾಮ. ಶ ಅಂತ ಇದೆ ಷಡ್ಗುಣೇಶ, 6 ಗುಣಗಳ ಒಡೆಯ. ಎಲ್ಲ ಗುಣಗಳು ಇವನಲ್ಲಿದೆ. 3 ನಾಮ ಆಯ್ತು. ಕ ಅಂದರೆ ಕಮಲಾಪತಿ, ರ ಅಂದರೆ ರಾಮ, ಶ ಅಂದರೆ ಷಡ್ಗುಣೇಶ, ಕೃಷ್ ಆಯ್ತು. ಆಮೇಲೆ ನ ಅಂದರೆ ನರಸಿಂಹ. ನರಸಿಂಹ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣ ಆಯ್ತು. ಕೊನೆಗೆ ಅಕ್ಷರ ಕೇಳುತ್ತೆ ಆ. ಕೃಷ್ಣ. ಆ ಅಂದರೆ ಅಕ್ಷರ. ಎಷ್ಟಾಯ್ತು ನಾಮ? ಕ ಕಮಲಾಪತಿ, ರ ರಾಮ, ಶ ಷಡ್ಗುಣೇಶ, ನ ನರಸಿಂಹ, ಆ ಅಕ್ಷರ. ಅದಾದ ಮೇಲೆ 2 ವಿಸರ್ಗ, 5 ಆಯ್ತು ಇಲ್ಲಿ. 2 ವಿಸರ್ಗ ನರನಾರಾಯಣ. ಕೃಷ್ಣ ಅಂತಿದೆ. ನರನಾರಾಯಣನ ಅವತಾರವೇ ಇವನು ಕೃಷ್ಣ. ಸಂಸ್ಕೃತದಲ್ಲಿ 2 ವಿಸರ್ಗ ಹಾಕ್ಬೇಕು, ಚುಕ್ಕಿ ಹಾಕ್ಬೇಕು. ನರನಾರಾಯಣ ಅದನ್ನೆಲ್ಲ ಸೇರಿಸಿದರೆ ಕೃಷ್ಣ. 8 ನಾಮಗಳು, 8 ದೇವರ ಹೆಸರು ಹೇಳಿದ ಪುಣ್ಯ ಕೃಷ್ಣ ಅಂತ ಹೇಳಿದ್ರೆ ಇದೆಯಂತ. ಅದನ್ನು ನೀವು 3 ಸಲ ಹೇಳಬೇಕು. ಅವಾಗ ಏನಾಗುತ್ತೆ? ಬರೀ ಕೃಷ್ಣ ಅಂದರೆ ಪಕ್ಕದ ಮನೆ ಕೃಷ್ಣ ಓಡ್ಕೊಂಡು ಬರ್ತಾನೆ. ಅದಕ್ಕೇನು ಮಾಡಬೇಕು? ಕೃಷ್ಣ ಕೃಷ್ಣ ಅನ್ಬೇಕು. ಅವಾಗ ಪಕ್ಕದ ಮನೆ ನಾನಲ್ಲ ಅನ್ಕೊಳ್ತಾನೆ. ಯಾಕೆಂದ್ರೆ ನಾನು ಬರೀ ಕೃಷ್ಣ 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 ಅಂತ 3 ಬಾರಿ ಹೇಳಿದ್ರೆ 8 8 8 24. ಜಗತ್ತಿನಲ್ಲಿರುವ ತತ್ವಗಳೇ 24. 24 ತತ್ವಗಳು ಕ್ಷೇಮದಲ್ಲಿರಬೇಕು ಅಂದರೆ ಕೃಷ್ಣ 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 ಅನ್ನುವ ಈ ಸಣ್ಣ ಪಿಲ್ಸ್, ಸಣ್ಣ ಮಾತ್ರೆಯನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸ್ವೀಕಾರ ಮಾಡಿ ಜಗತ್ತಿಗೆ ಕಲ್ಯಾಣ ಆಗುತ್ತೆ ಅಂತ ಈ ನಾಮದ ಮೂಲಕ ಜಗತ್ತಿಗೆ ಪಾಠ ಮಾಡಿದನಿಗೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅದ್ಭುತವಾದ ಒಂದು ಆ ಕೃಷ್ಣನ ಚಮತ್ಕಾರ. ಅದನ್ನು ದಾಸರು ಹೇಗೆ ಹೇಳಿದ್ದಾರೆ ಅಂತ ಈಗ ಮಕ್ಕಳು ಹೇಳ್ತಾರೆ. ಕೃಷ್ಣ ಕೃಷ್ಣ ಕೃಷ್ಣ. ಶುರು ಮಾಡಿ. ಸಂತುಷ್ಟನಾಗಿ ಮುಗುದಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು. ಕರಕುಂಡಲಧರನನಾಗೆ ಸಾಟಿಯಿಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇರೆಯಿರೋ. ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಪರೋ.
ತನ್ನ ಲೋಕ ಕೊಡುವನೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಪೊರೆವನು. ನಮ್ ತುಂಬಾ ಸಂತೋಷ ದೇವರಿಗೇನೆ ಅಂದ್ರೆ ನಾಮ ಸಂಕೀರ್ತನೆಯಿಂದ ಇದೆ. ಅದೇನ್ರಿ ಅಷ್ಟೇ ಸಾಕ? ತುಂಬ ಮಮತೆ ಇರುವ ತಾಯಿಗೆ ಕೊನೆ ತನಕ ಮಕ್ಕಳು ಅಮ್ಮ ಅಂತ ಕರೆದ್ರೆ ಸಾಕು, ತಾಯಿಗೆ ಇನ್ನೇನೂ ಬೇಕಾಗಿಲ್ಲ. ಮಂಗಳ ಸ್ನಾನ ಮಾಡಿದ ಅನುಭವ ಆ ತಾಯಿಗೆ ಬರುತ್ತೆ. ಅವ್ರು ಎಷ್ಟೇ ರೊಕ್ಕ ಕೊಡ್ಲಿ, ಅವ್ರು ಎಷ್ಟೇ ಬಂಗಾರ ತರಲಿ, ಅಮ್ಮ ನೀನು ವೃದ್ಧಾಶ್ರಮದಲ್ಲಿ ಇದ್ಬಿಡು, ಎಲ್ಲೋ ಒಂದ್ ಕಡೆ ಹಾಕ್ತೀನಿ, ಸುಖವಾಗಿರು ನೀನು, ಅದು ಇಷ್ಟ ಆಗಲ್ಲ. ಮನೆಯಲ್ಲಿ ಕೊನೆ ತನಕ ತಾಯಿ ತಂದೆನ ಇಟ್ಟುಕೊಂಡು ಮಗನಾದವನು ಅವಾಗವಾಗ ಅಮ್ಮ ಅಂತ ಅಕ್ಕರೆಯಿಂದ ಕರೆದ್ರೆ ಆ ತಾಯಿಗೆ ಹೊಟ್ಟೆ ತುಂಬದಂಗೆ ಆಗುತ್ತೋ ಇಲ್ಲ. ಹಾಗೆ ಜಗತ್ತಿನ ತಾಯಿಯಾದ ದೇವರು 1000 ಉಪಕಾರ ನಮಗ ಮಾಡ್ತಾನೆ. ನಮ್ಮಿಂದ ಪ್ರತಿಯಾಗಿ ಏನ್ ಬಯಸ್ತಾನೆ ಅಂದ್ರೆ ಅಮ್ಮ ಅಂತ ಹೆಸರು ತಗೋ ಅಂತ ಹೇಳ್ತೀವಲ್ಲ, ಹಾಗೆ ಕೃಷ್ಣ ಅಂತ ಹೇಳಿ ನಾನು ಸಂತೃಪ್ತನಾಗಿ ಬಿಡ್ತೇನೆ. ಆ ನಾಮ ಸಂಕೀರ್ತನೆಯಿಂದಲೇ ದೇವರು ಪ್ರಸನ್ನನಾಗಿ ಬಿಡ್ತಾನೆ. ದೇವರು ಅದಕ್ಕೆ ಅವನು ಏನ್ ಮಾಡಿದ, ಈ ಕಲಿಯುಗದ ಮಂದಿ ಚಾಡಿ ಕಾಡು ಮಾತಿಗೆ ಅವರು ಜೀವನ ಕಳೀತಾ ಇದ್ದಾರೆ, ದೇವರ ಕಥೆಯಲ್ಲಿ ಕಾಲ ಕಳೀತಾ ಇಲ್ಲ ಅವರು. ಅದಕ್ಕೇನು ಮಾಡಬೇಕು, ಒಂದಷ್ಟು ತುಡುಗುತನ ಮಾಡಬೇಕು, ತುಂಟಾಟತನ ಮಾಡಬೇಕು. ಎಲ್ಲರೂ ಆ ಗಲಾಟೆಗಳನ್ನು ಹೋಗಿ ಹೇಳ್ತಾರೆ. ಸುಮ್ಮನೆ ಕತೆ ಯಾರು ಹೇಳಂಗಿಲ್ಲ. ನಿಮಗೆ ಗೊತ್ತದೇನಂತಾರೆ, ಏನು ಅಂತ ಕೇಳಬೇಕು. ಅವ್ರ ಮನೆ ಆ ಹುಡುಗ ಇದ್ದಾನಲ್ಲ, ಆ ಪಕ್ಕದ ಮನೆ ಹುಡುಗಿನ ಹಾರಿಸ್ಕೊಂಡು ಹೋಗ್ಯಾನ ಅಂದ್ರೆ ಹೌದಾ 10 ಕಡೆ ಸುದ್ದಿ ಹೇಳ್ತಾರೆ. ನಿಮಗೇನು ಗೊತ್ತದೇನು, ಅಲ್ಲಿ ಆ ಹರೇ ಕೃಷ್ಣ ಸತ್ಸಂಗದವರು ದಿನ ಪ್ರಾರ್ಥನೆ ಮಾಡ್ತಾರೆ ಗೊತ್ತದ, ಅದೇನು ದೊಡ್ಡ ವಿಷಯ. ಅದಕ್ಕೆ ಯಾರಿಗೂ ಕ್ಯೂರಿಯಾಸಿಟಿ ಇಲ್ಲ. ಕ್ಯೂರಿಯಾಸಿಟಿ ಎಲ್ಲಿ ಹೇಳ್ರಿ, ಅವ್ನು ತುಡುಗು ಮಾಡ್ಯಾನ, ಅವನು ವ್ಯಭಿಚಾರ ಮಾಡ್ಯಾನ, ಇಲ್ಲಿ ತಾನೇ ಕುತೂಹಲ. ಅದಕ್ಕೆ ದೇವ್ರು ಹೇಳಿದ, ಆ ಕೆಲಸ ಇಲ್ಲ ನಾನೇ ಮಾಡ್ತೀನಿ, ಅದನ್ನು ನೀವು ವರ್ಣನೆ ಮಾಡ್ರಿ, ನಿಮಗೂ ಮೋಕ್ಷ ಕೊಡ್ತೀನಿ. ದೇವ್ರು ಕಳ್ಳ ಅನ್ರಿ, ದೇವರು ವ್ಯಭಿಚಾರ ಮಾಡ್ಯಾನೆ, ಎಲ್ಲ ದೇವ್ರಿಗೆ ಹೇಳ್ರಿ. ಯಾಕೆ ಅಂದ್ರೆ ಅವನು ಯಾವುದೋ ಅಂತ ಕೆಟ್ಟ ಕೆಲಸ ಮಾಡೋನೇ ಅಲ್ಲ. ಕೃಷ್ಣ ಬೆಣ್ಣೆ ಕದ್ದ ಕಥೆಗಳವ ಮುಂದೆ. ಎಲ್ಲಾರ ಮನೆಗೆ ಹೋಗಿ ಕಳ್ತನ ಮಾಡ್ತಿದ್ನಂತೆ. ಅದಕ್ಕೆ ಅವರೆಲ್ಲರೂ ಬಂದು ಚಾಡಿ ಹೇಳ್ತಿದ್ರಂತೆ ಯಶೋದೆ ಹತ್ರ, ನಿನ್ನ ಮಗನ ಕಳ್ತನ ಸಾಕಾಗಿ ಹೋಗಿದೆ ಯಶೋದೆ, ನಮ್ಮ ಮನೆಯಲ್ಲಿ ಭಾಂಡಿಲಿಟ್ಟಿರೋ ಎಲ್ಲಾ ಬೆಣ್ಣೆನೇ ಇವನು ತಿಂತಾನೆ. ಆ ಚಾಡಿ ಮಾತು ಕೇಳಿದ ಮೇಲೆ ಯಶೋದೆ ಕೋಲ್ ಹಿಡ್ಕೊಂಡು ಹೊಡಿಲಿಕ್ಕೆ ಹೋದ್ರೆ ಕೃಷ್ಣ ಕೇಳ್ತಾನೆ, ಅಮ್ಮ ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ, ನಾನೊಬ್ಬ ಸತ್ಯ ಹೇಳ್ತೇನೆ, ನಾನು ಯಾರ ಮನೆಯಲ್ಲೂ ಕಳ್ತನಕ್ಕೆ ಹೋಗಿಲ್ಲ, ನಿನ್ನ ಮನೆಯಲ್ಲೇ ಇದ್ದೀನಿ. ಯಾರಾದರೂ ಇನ್ನು ಮುಂದೆ ಚಾಡಿ ಹೇಳಿದ್ರೆ ಅವ್ರು ಹೇಳು, ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ಲಿಕ್ಕೆ ಹೇಳು. ನಾನು ನಿನ್ನ ಕೈಯಲ್ಲಿ ಯಾರ್ದಾದ್ರೂ ಮನೇಲಿ ಸಿಕ್ಕಾಕೊಂಡ್ರೆ ನಾನು ಕಳ್ತನ ಮಾಡಿದ್ದೀನಿ, ಇಲ್ಲ ಅಂದ್ರೆ ನಾನು ಕಳ್ತನ ಮಾಡಿಲ್ಲ. ಅವತ್ತೆಲ್ಲ ಹೆಣ್ಮಕ್ಳು ಸೇರಿ ಒಂದು ಮೀಟಿಂಗ್ ಮಾಡಿದ್ರಂತ. ಕೃಷ್ಣನನ್ನ ರೆಡ್ ಹ್ಯಾಂಡ್ ಆಗಿ ಅಂದ್ರೆ ಬಟರ್ ಹ್ಯಾಂಡ್ ಆಗಿ ಹಿಡಿಬೇಕು, ಅವನು ಕೈಯಲ್ಲಿ ಬೆಣ್ಣೆ ಇರಬೇಕು, ಯಶೋದೆ ಹತ್ರ ಕರ್ಕೊಂಡೋಗಿ ಹೊಡೆಸ್ಬೇಕು. ಅದಕ್ಕೆಲ್ಲ ಹೆಣ್ಮಕ್ಳು ಮೀಟಿಂಗ್ ಮಾಡಿ ಒಂದು ಸಂಕಲ್ಪ ಮಾಡಿದ್ರಂತೆ, ಕೃಷ್ಣ ನಮ್ಮ ಮನೆ ಕಳ್ತನಕ್ಕೆ ಬರ್ತಾನೆ, ಅದಕ್ಕೆ ಉಪಾಯ ಮಾಡಿ ಒಂದು ಗಡಿಗೆಯಲ್ಲಿ ಒಂದು ಗಂಟೆ ಇಟ್ಬಿಡ್ಬೇಕು ಅಂತ ಸಂಕಲ್ಪ ಮಾಡಿದ್ರು. ಕೃಷ್ಣ ಬಂದು ಗಡಿಗೆಯಲ್ಲಿ ಬೆಣ್ಣೆ ಕೈ ಹಾಕ್ಬೇಕಾದ್ರೆ ಒಳಗಡೆ ಗಂಟೆ ಟಣ್ ಟಣ್ ಹೊಡ್ಕೊಳ್ಬೇಕು, ಕೃಷ್ಣನ ಹಿಡಿದು ಬಿಡಬೇಕು ಅಂತ. ಇದೆಲ್ಲ ಸ್ತ್ರೀಯರ ಆಲೋಚನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂತ. ಹೆಣ್ಮಕ್ಕಳೆಲ್ಲ ಒಟ್ಟಾದ್ರೆ ಜಗತ್ತಿನ ಪ್ರಳಯ ಮಾಡಿಬಿಡ್ತಾರಂತೆ. ನಿಮಗೆ ಯಾರಿಗೂ ಹೇಳಿದ್ದಲ್ಲ, ಚಲೋ ಇದ್ದೀರ ನೀವು, ಅಂತ ಹೆಣ್ಮಕ್ಕಳು ಇದ್ದಾರೆ. ನಾನೊಂದು ಸಭೆಯಲ್ಲಿ ಕೇಳಿದೆ, ತುಂಬ ಕೆಟ್ಟವರು ಪುರುಷರು ಇದ್ದಾರೆ, ತುಂಬ ಕೆಟ್ಟವರು ಮಹಿಳೆಯರು ಇದ್ದಾರೆ. ಇದರಲ್ಲಿ ತುಂಬಾ ಕೆಟ್ಟವರು ಪುರುಷರ ಮಹಿಳೆಯವರ ಅಂತ ಮಹಿಳೆಯರ ಸಭೆಯಲ್ಲಿ ಕೇಳಿದ್ದು. ಎಲ್ಲ ಹೇಳಿದ್ರು ಪುರುಷರಿಗಿಂತ ಮಹಿಳೆಯರೇ ಕೆಟ್ಟವರು ಇರ್ತಾರೆ. ಮತ್ತು ಅವರೇ ಹೇಳಿದ್ದು, ನಾನು ಹೇಳಿದ್ದಲ್ಲ. ಮತ್ತು ನಿಮಗೆ ಯಾರಿಗೂ ಹೇಳಿಲ್ಲ, ನಾನು ಮೊದಲೇ ಹೇಳಿದೆ. ನೀವೆಲ್ಲ ತುಂಬಾ ಭಾರತ ನಾರಿಯರು, ನೀವು ಸೀತಾ ಮಾತೆಯರು, ನೀವು ಮಾಯಕ್ಕನ ಭಕ್ತರು, ನಿಮಗೆ ನಿಂದನೆಯೇ ಇಲ್ಲ, ಖುಷಿ ನಿಮಗಿಲ್ಲ. ಅದು ಪ್ರಳಯ ಮಾಡ್ತಾರಂತೆ ಹೆಣ್ಮಕ್ಳು. ಅವರೆಲ್ಲ ಸೇರಿದ್ರು, ಒಂದು ಕಲಶದಲ್ಲಿ ಒಂದು ಗಂಟೆ ಇಡೋಣ, ಕೃಷ್ಣ ಒಂದು ಕಲಶ ಮುಡ್ತಾನೆ, ಆ ಗಂಟೆ ಅಳ್ಳಾಡ್ತದ, ಆಮೇಲೆ ಕೃಷ್ಣನ ಹಿಡ್ಕೊಳ್ಳೋಣ. ಅವ್ರ ದಡ್ಡತನ ಎಷ್ಟಿತ್ತು ಅಂದ್ರೆ, ದೇವರು ವಿಶ್ವತಶ್ಚಕ್ಷು ಅನ್ನೋದನ್ನು ಮರೆತಿದ್ದಾರೆ. ಅವನಿಗೆ ಕಾಣದೇ ಇರುವ ಜಾಗವೇ ಇಲ್ಲ. 14 ಲೋಕವನ್ನು ತನ್ನ ಕಣ್ಣಿನಿಂದ ಸ್ಕ್ಯಾನ್ ಮಾಡುವ ತಾಕತ್ತ ಕೃಷ್ಣನಿಗಿದೆ. ಆಯ್ತು, ಅದೊಂದು ಆಟ ಅಷ್ಟೆ. ಒಂದು ಮನೇಲಿ ಗಂಟೆ ಕಟ್ಟಿದ್ಲು, ಕಲಶ ಮೇಲ್ಗಡೆ ಗಡಿಗೆ ಕಟ್ಟ್ಯಾಳ, ಅದರೊಳಗಡೆ ಒಂದು ಗಂಟೆ ಕಟ್ಟ್ಯಾಳ. ತನ್ನ ಗಂಡನಿಗೂ ಹೇಳಿಲ್ಲ. ಕೃಷ್ಣ ಬಂದ, ನೇರ ಗಡಿಗೆ ನೋಡಿದ, ಗಂಟೆ ಮೊದಲು ಹಿಡ್ಕೊಂಡಂತೆ, ಆಮೇಲೆ ಕಲಶ ಹಿಡ್ಕೊಂಡಂತೆ, ಆಮೇಲೆ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದಂತೆ, ಆಮೇಲೆ ತನ್ನ ಭೃತ್ಯರಿಗೂ ಹಾಕಿದ್ನಂತೆ. ಎಲ್ಲ ಮುಗಿದ ಮೇಲೆ ಒಂದು ಗಂಟೆ ಹೊಡೆದಂತೆ, ಬಂದು ನೋಡು ಹೆಂಗ್ ತಿಂದಿನ್ ನೋಡು. ಅವಳು ಬಂದು ಹಿಂಗೇ ನಿಂತ್ಲಂತೆ.
ಪ್ರಗೃಹ್ಯ ಘಂಟಾಮಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪಿಬಂತಂ ನಿಶಾನ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಂ. 1 ನಿಮಿಷ ಗರ ಬಡದವ್ರಂಗೆ ನಿಂತ್ಲಂತೆ. ನಾನ್ ಕಟ್ಟಿದ ಗಂಟೆ ಗಂಡನಿಗೆ ಹೇಳಿಲ್ಲ, ಇವನಿಗೆ ಹೆಂಗೆ ಗೊತ್ತಾಯ್ತು? ಕೃಷ್ಣನಿಗೆ 2 ಕೈ ಅನ್ಕೊಂಡೆ, 4 ಕೈಯವ, ಹೆಂಗ್ 4 ಕೈ ಆಯ್ತು? 1 ಕೈಯಿಂದ ಗಂಟೆ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಿಂದ ಪಾತ್ರೆ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಿಂದ ಹಾಲು ಮೊಸರು ಕುಡಿತಾ ಇದ್ದಾನೆ. ಬಾಯಲ್ಲಿ ಕುಡಿತಾ ಇಲ್ಲ, ಕೈಯಿಂದಲೇ ಸುಯ್ ಅಂತ ಸಿರಂಜಿ ತರ ಎಳಿತಾ ಇದ್ದಾನೆ. ನಮಗೆ ತಿನ್ಲಿಕ್ಕೆ ಬಾಯಿ ಬೇಕು, ದೇವರ ಕೈ ಬಾಯಿ ಕಾಲು ಎಲ್ಲ ಒಂದೇ. ಅದು ಬೆಲ್ಲದ ಹಚ್ಚಿದ್ದಂಗೆ. ಬೆಲ್ಲ, ಬಕೆಟ್ ಬೆಲ್ಲ, ನೀವು ಬುಡದಲ್ಲಿ ಮುರಿದು ತಿಂದ್ರು ಅದೇ ರುಚಿ, ಮೇಲ್ ಮುರಿದು ತಿಂದ್ರು ಅದೇ ರುಚಿ, ಎಲ್ಲಾ ಕಡೆ ಒಂದೇ. ಹೇಗೋ ಹಾಗೆ ದೇವರ ಸಚ್ಚಿದಾನಂದ ವಿಗ್ರಹವನ್ನು ಕಾಲಿನಿಂದ ತಲೆಯ ತನಕ ನೇಹನಾನಾಸ್ತಿ, ಅವನಿಗೆ ಭೇದವೇ ಇಲ್ಲ. ಅಂಥ ಸ್ಫುರದ್ರೂಪಿ ದೇವರು ಕೈಯಿಂದಲೇ ಹಾಲು ಮೊಸರು ಬೆಣ್ಣೆ ತಿಂದ. ಆಮೇಲೆ ಭಕ್ತರೆಲ್ಲ ಕೆಲವರು ತಿನ್ಬೇಕಾದ್ರೆ ನೋಡ್ತಾ ನಿಂತಿರ್ತಾರೆ ನಮಗೆ ಅಂತ. ಅವ್ರ ಬಾಯಿಗೆಲ್ಲ ಹಾಲು ಮೊಸರು ಬೆಣ್ಣೆ ಹಾಕಿದ. ಅವಳು ಆಲೋಚನೆ ಮಾಡಿದ್ಲು, ನನ್ನ ಮನೇಲಿ 1 ಲೀಟ್ರು ಮೊಸರು ಹಾಲು ಇಟ್ಟಿದ್ದೆ, ಮನೆ ತುಂಬಾ ರಾಡಿ ಆಗಿದೆ, 10 ಲೀಟ್ರು ಹಾಲು ಮೊಸರು ಚೆಲ್ಲಿದೆ, ಇಷ್ಟು ಜಾಸ್ತಿ ಯಾಕಾಯ್ತು? ದೇವರ ಬಾಯಿಗೆ ಹಾಕಿದ್ರೆ 1ಕ್ಕೆ 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಅರ್ಥ ಆಯ್ತು ಅವಳಿಗೆ. ದೇವರಿಗೆ ಕೊಡ್ರಿ, ಅದು ಜಾಸ್ತಿ ಆಗುತ್ತೆ. LICಗೆ ಕೃಷ್ಣ ಅವರು LIC ಅವರು ಕೂಡ ಭಗವದ್ಗೀತೆ ಶ್ಲೋಕನ್ನೇ ಇಟ್ಕೊಂಡಿದ್ದಾರೆ. ಯೋಗಕ್ಷೇಮಂ ವಹಾಮ್ಯಂ, ಗೀತೆ ಶ್ಲೋಕ ಅದು. LIC ಪಾಲಿಸಿ ಅನ್ನಬೇಡ್ರಿ, ಭಾಗವತ ಹೇಳುತ್ತೆ ಕೃಷ್ಣ ಪಾಲಿಸಿ, ಹೊಸ ಪ್ರಾಡಕ್ಟ್ ಇದು. ಕೃಷ್ಣನಿಗೆ ಇನ್ವೆಸ್ಟ್ ಮಾಡ್ರಿ, ಜನ್ಮಾಂತರದಲ್ಲಿ ವಾಪಸ್ ಕೊಡ್ತಾನೆ ದೇವರು. LICಗೆ ಹಾಕಿದ್ರೆ ಅವರು ಕೊಡ್ತಾರೆ, ಈ ಜನ್ಮಕ್ಕೆ ಮಾತ್ರ. ಇನ್ನೊಂದು ಜನ್ಮದಾಗ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ ಅವರು. ಈ ಜನ್ಮದಲ್ಲೂ ಕೊಟ್ಟು ಪರಜನ್ಮದಲ್ಲೂ ನಮಗೆ ಫಲವನ್ನು ಕೊಡುವುದು ದೇವರಲ್ಲಿ ಮಾಡಿದ ಇನ್ವೆಸ್ಟ್ಮೆಂಟ್ ಮಾತ್ರ. ಸುಮ್ಮನೆ ನಿಂತ್ಲಂತವಳು, ಏನೂ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೊನೆ ಕೃಷ್ಣ ಹೇಳಿದ, ನಾನು ಬೆಣ್ಣೆ ಕದ್ದು ನಿನ್ನ ಪಾಪ ಪರಿಹಾರ ಮಾಡಿದ್ದೇನೆ, ವಿಶ್ವರೂಪ ತೋರಿಸಿದ್ದೇನೆ, ಈ ಜನ್ಮಕ್ಕೆ ಇಷ್ಟು ಪುಣ್ಯ ಸಾಕು ನಿನಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಂತ ಓಡ್ಲಿಕ್ಕೆ ಹತ್ನಂತೆ. ಮತ್ತವಳ ಅಜ್ಞಾನ ವಶ ಆದ್ಲು. ತನ್ನ ತಲೆ ತುಂಬ ಹೂ ಮುಡ್ಕೊಂಡಿದ್ಲಂತೆ. ಕೃಷ್ಣ ಮುಂದೆ ಓಡ್ತಾ ಇದ್ದಾನೆ, ಹಿಂದಿಂದ ಓಡ್ತಾ ಇದ್ದಾಳೆ ಇವಳು, ಹಿಡಿಬೇಕು ಅವನನ್ನ ಅಂತ. ದೇವರೊಳಗೆ ಮೋಕ್ಷ ಕೊಟ್ಟನಂತೆ. ಅಟ್ಟಿಸ್ಕೊಂಡು ಬಂದವ್ರಿಗೆ ದೇವ್ರು ಮೋಕ್ಷ ಕೊಟ್ಟರಿ. ಯಾಕೆ ಕೊಟ್ಟ ಅಂದ್ರೆ, ಕೃಷ್ಣ ಮುಂದೆ ಓಡಬೇಕಾದ್ರೆ ಅವನ ಪಾರದ ಚಿಹ್ನೆ ಎಲ್ಲ ಭೂಮಿಲಿ ಮೂಡಿತ್ತಂತೆ. ಅದರಲ್ಲಿ ಆ ಪಾರದ ಚಿಹ್ನೆಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎಲ್ಲಾ ಮಂಗಳ ಚಿಹ್ನೆಗಳೆಲ್ಲ ಇತ್ತಂತೆ. ವಿಷ್ಣು ಪಾದ ಅದು. ಆ ವಿಷ್ಣು ಪಾದಕ್ಕೆ ತಲೆಯಲ್ಲಿ ಇಟ್ಟುಕೊಂಡ ಹಿಂದಿನಿಂದ ಓಡ್ತಿದ್ಲಲ್ಲ, ಒಂದೊಂದೇ ಹೂವು ಆ ಪಾರದ ಮೇಲೆ ಬೀಳ್ತಾ ಇತ್ತಂತೆ. ಗೊತ್ತಿಲ್ಲದೆ ವಿಷ್ಣು ಪಾದ ಪೂಜೆ ಮಾಡಿ ಮೋಕ್ಷಕ್ಕೆ ಹೋದ್ಲಂತೆ. ಎಂಥ ಅದ್ಭುತ ದೇವರ ವ್ಯಾಪಾರ. ಆಮೇಲೆ ಅವಳು ಹೇಳಿದ್ಲಂತೆ, ಈ ಭಜನಾ ಮಂಡಳಿಗೆ ನಾನು ರಿಸೈನ್ ಮಾಡ್ಲಿಕ್ಕೆ ಹತ್ತೀನಿ ಎನ್ಲಂತವಳು. ಯಾಕೆ? ಅವನನ್ನು ಹಿಡಿಯಕ್ಕೆ ಆಗಂಗಿಲ್ಲಪ್ಪ, ಮಹಾ ಕಠಿಣ ಅದ. ಅದಕ್ಕೆ ಹೆಣ್ಮಕ್ಳು ಹೇಳಿದ್ರಂತೆ, ಹೇ ಪ್ರಭಾವತಿ ಅಂತ ಒಬ್ಬಳಿದ್ಲು, ನನ್ನ ತಾಕತ್ತೇನು, ಹೊಸ ಐಡಿಯಾ ಮಾಡೋಣ. ಏನು? ಮಡಿಗೆ ಗಂಟೆ ಕಟ್ಟೋದಲ್ಲ, ಕೃಷ್ಣನ್ ಕುತ್ತಿಗೆ ಗಂಟೆ ಕಟ್ಟಬೇಕು. ಆ ದನಗಳ ಕುತ್ತಿಗೆ ಗೊಟ್ಟ ಅಂತ ಕಟ್ತಾರೆ, ಹಂಗೆ ಕಟ್ಬಿಡ್ಬೇಕು. ಕೃಷ್ಣನ್ ತೆಗೆದು ಹೋಗಿದ್ದಾನೆ. ಅದಕ್ಕೆ ಅವ್ನು ನಾಳೆ ಅವ್ನ ಜನ್ಮ ನಕ್ಷತ್ರ, ಬರ್ತ್ಡೇ ಗಿಫ್ಟ್. ಎಲ್ಲರೂ ಪ್ಯಾಕೆಟ್ ಮನಿ 100 ರೂಪಾಯಿ ಹಾಕ್ರಿ, ಒಂದು ವಜ್ರದ ಗಂಟೆ ಕಟ್ಬೋಣ ಕೃಷ್ಣನ ಕುತ್ತಿಗೆಗೆ. ಅವನು ಎಲ್ಲೋದ್ರೂ ಆ ಗಂಟೆನೆ ಟಣ್ ಟಣ್ ಅನ್ಬೇಕು, ಐಸ್ ಕ್ರೀಮ್ ಗಂಟೆ ತರ. ಅವನು ಎಲ್ಲೋದ್ರೂ ಹಿಡಿಬೇಕು. ಕೃಷ್ಣ ಕಳ್ತನಕ್ಕೆ ಹೊಂಟ. ಈ ಹೆಣ್ಮಕ್ಳು ಮಾಡಿದ ಉಪದ್ರವಕ್ಕೆ ಅದು ಬಿಚ್ಚಕ್ಕೂ ಆಗ್ತಿಲ್ಲ, ಟೈಟ್ ಮಾಡ್ಬಿಟ್ಟಿದ್ದಾರೆ, ಕಟ್ಟಿಂಗ್ ಪ್ಲೇಯರ್ ಹಾಕಿ ನುರಿದು ಬಿಟ್ಟಿದ್ದಾರೆ. ಗಂಟೆ ಟಣ್ ಟಣ್ ಅಂತ ಶಬ್ದ ಬರ್ತಾ ಇದೆ. ಕೃಷ್ಣ ಸರ್ವಶಕ್ತ ಹೇಳಿದ್ದಂತೆ, ಏ ಗಂಟಾಭಿಮಾನಿಗಳೇ, ನಾನೀಗ ಕೆಲಸದಲ್ಲಿದ್ದೇನೆ, ಬೆಣ್ಣೆ ಕಳ್ತನದ ಕೆಲಸದಲ್ಲಿದ್ದೇನೆ, ನೀವು ಜನರಲ್ ಮೋಡಲ್ಲಿ ಇರಬೇಡ್ರಿ, ಸೈಲೆಂಟ್ ಮೋಡಿಗೆ ಹೋಗ್ರಿ ಅನ್ನಂತೆ. ಅವತ್ತೇ ಟೆಕ್ನಾಲಜಿ ಇತ್ತು ದೇವರ ಹತ್ರ. ನನ್ನ ಕೆಲಸ ಮುಗಿಯೋ ತನಕ ನೀವು ಸೌಂಡ್ ಮಾಡಬಾರ್ದ? ಮತ್ತೆ ಗಂಟೆಯಲ್ಲಿ ಸೌಂಡ್ ಮಾಡೋರು ಯಾರು ಗೊತ್ತೇನೋ? ಅಗ್ನಿ, ದುರ್ಗಾ, ಚಂದ್ರ, ಸೂರ್ಯ. ಅವ್ರು ನಿಂತು ದೇವರ ಸೇವೆ ಅಂತ ಘಂಟಾನಾದ ಮಾಡ್ತಾರೆ. ನಾವು ಮಂಗಳಾರತಿ ಮಾಡ್ಬೇಕಾದ್ರೆ ಘಂಟಾನಾದ ಮಾಡೋದು ಯಾಕೆ ಅಂದ್ರೆ, ನಮಗೂ ಮಂತ್ರ ಸರಿ ಬರಲಿಲ್ಲ ಅಂದ್ರೂ ಗಂಟೆಲ್ ಕೂತ್ ದೇವತೆಗಳು ಚಂದ ಮಂತ್ರ ಹೇಳ್ತಾರೆ ಅಂತ ಮಂತ್ರ ಬರ್ದೇ ಇದ್ದವರೆಲ್ಲ ಗಂಟೆ ಜೋರ ನಾಡ್ಸ್ತಾರೆ. ಹಾಗೆ ಆ ಗಂಟೆಗಳಿಗೆ ಹೇಳಿದ, ನೀವು ನನ್ನ ಮಾತು ಕೇಳ್ತಿರೋ ಇಲ್ಲ? ಕೇಳ್ತೀವಿ, ಹಾಗಾದ್ರೆ ಸೈಲೆಂಟ್ ಮೋಡಲ್ಲಿ ಇರ್ರಿ, ಶಬ್ದ ಮಾಡಬಾರ್ದು. ಅದಕ್ಕೆ ಅವ್ರಿಗೆ ಬೇಜಾರಾಯ್ತಂತ ಗಂಟಾಭಿಮಾನಿಗಳಿಗೆ. ಅಲ್ಲ ದೇವ್ರೆ, ನೀನ್ ಸೇವೆ ಮಾಡೋದೇ ಗಂಟೆಯಲ್ಲಿ ಕೂತು, ಅಲ್ಲೂ ಸೇವಾ ಮಾಡಬಾರ್ದು, ಅವ್ರು ಇನ್ನೆಲ್ಲಿ ಮಾಡ್ಬೇಕು? ಯಾವ್ದಾದ್ರು ಒಂದ್ ಟೈಮಲ್ಲಿ ಮಾಡ್ರಿ, ಎಲ್ಲಾ ಟೈಮಲ್ಲೂ ಹೊಡ್ಕೋಬೇಡ್ರಿ ಅಂತ. ಅದಕ್ಕೆ ಅವರೇ ಕೇಳ್ಕೊಂಡಂತ. ಹಾಗಾದ್ರೆ ನಿಂಗೆ ನೈವೇದ್ಯ ಆಗಬೇಕಾದ್ರೆ ನಾವು ಶಬ್ದ ಮಾಡ್ತೀವಿ, ಉಳಿದ ಸಮಯದಲ್ಲಿ ಗಪ್ಪು ಕೊಡ್ತೀವಿ ಅಂದ್ರಂತವ್ರು. ಕೃಷ್ಣ ಆಯ್ತು ಅಂತ ಒಪ್ಪಿಕೊಂಡ. ದೇವತೆಗಳಿಗೂ ದೇವರಿಗೂ ಕಮಿಟ್ಮೆಂಟು. ಅಂಬೆಗಾರ ಹಿಡ್ಕೊಂಡು ಪ್ರಭಾವತಿ ಮನೆಗೆ ಹೋದ. ಗಂಟೆ ಸೌಂಡ್ ಇಲ್ಲ. ಅವಳ ಬೆಣ್ಣೆ ಪಾತ್ರೆಯಲ್ಲಿ ಕೈ ಇಟ್ಟ, ಗಂಟೆ ಸೌಂಡ್ ಆಗ್ಲಿಲ್ಲ. ಬೆಣ್ಣೆ ತೆಗೆದ ಬಾಯಲ್ಲಿ ಇಟ್ಕೊಂಡ, ಗಣಗಣ ಗಂಟೆ ಬಾರಿಸಿತು. ಜನರಲ್ ಮೋಡಿಗೆ ಬಂದ್ಬಿಟ್ರು ದೇವತೆಗಳೆಲ್ಲ.
ಕೃಷ್ಣ ಹೇಳಿದ, ಯಾಕೆ ಶಬ್ದ ಮಾಡಿದ್ರಿ, ಸುಮ್ಮನೆ ಇರಿ, ಗಪ್ ಕೊಡ್ರಿ ಅಂತ ಹೇಳಿದ್ನೋ ಇಲ್ಲೋ. ದೇವ್ರೆ ನೀನೇ ಹೇಳಿ ನೈವೇದ್ಯದ ಸಮಯದಲ್ಲಿ ಶಬ್ದ ಮಾಡ್ರಿ ಅಂತ ಹೇಳಿ, ಕೃಷ್ಣ ಬೆಣ್ಣೆ ತಿನ್ನೋದು ಅಂದ್ರೆ ನಿಂಗೆ ನೈವೇದ್ಯ ಅಂತ ಅರ್ಥ, ಶಬ್ದ ಮಾಡಿವೆ, ನಮ್ದೇನ್ ತಪ್ಪಿಲ್ಲ ಅಂದ್ರೆ. ಅಷ್ಟ್ರಲ್ಲಿ ಪ್ರಭಾವತಿ ಬಂದು ಹಿಡ್ಕೊಂಡ್ಲಂತವ್ರು, ಬಾ ಸಿಕ್ಕಿ ಬಿದ್ಯಾ, ನನ್ನ ಪ್ಲಾನಿಗೆ ಸಿಕ್ಕಾಕೊಂಡ ಕೃಷ್ಣ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ದರ ಎಳ್ಕೊಂಡು ಬಂದಂತೆ ಯಶೋದೆಗೆ. ಸುಮ್ಮನೆ ಬರ್ತಾಳೇನು, ಎಲ್ಲಾ ಭಜನಾ ಮಂಡಳಿಗೆ ಹೋಗ್ತಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕೊಂಡೋದ್ರಂತ, ಬನ್ರಿ ಸಿಕ್ಕ್ಯಾನ್ ಕೃಷ್ಣ, ಬನ್ರಿ ಎಲ್ಲ ಓಡ್ಕೋತ್ ಬಂದ್ರಂತ. 1000 ಜನ ಮನೆ ಮುಂದೆ ಸ್ಟ್ರೈಕ್, ಕೃಷ್ಣ ಮನೆಯಲ್ಲಿ ಬೆಣ್ಣೆ ಕಳ್ತನ ಮಾಡ್ತಾನೆ, ಬಟರ್ ಹ್ಯಾಂಡಾಗಿ ಕರ್ಕೊಂಡು ಬಂದಿದ್ದು ನೋಡ್ರಿ. ಅವನು ಮಾಯಾ ಮಾನವಕ ಕೃಷ್ಣ, ಅವನನ್ನು ಹಿಡಿಯಕ್ಕೆ ಯಾರಿಂದಲೂ ಆಗಂಗಿಲ್ಲ. ಯಶೋದೆ ಮನೆ ಒಳಗಡೆ ಹೋಗಬೇಕಾದ್ರೆ ಪ್ರಭಾವತಿಗೊಬ್ಬ ಸುಹಾಸ ಅಂತ ಮಗ ಇದ್ನಂತೆ, ಅವನು ವೇಷ ಹಾಕೊಂಡು ಒಳಗೆ ಹೋಗ್ಬಿಟ್ನಂತೆ. ಪ್ರಭಾವತಿ ಹಿಡ್ಕೊಂಡು ಬಂದು ಕೇಳ್ತಾಳೆ, ಯಶೋದೆ ನಿನ್ನ ಮಗ ಕಳ್ತನ ಮಾಡಿ ಅನ್ ನೋಡು. ಅವಳು ಹೇಳ್ತಾಳೆ, ನನ್ನ ಮಗ ಎಲ್ಲಿ, ನಿನ್ನ ಮಗನ ಕರ್ಕೊಂಡು ಬಂದಿ. ನನ್ನ ಮಗನ ತಿರುಗಿ ನೋಡ್ತಾಳೆ, ಅವನ ಮಗ. ಏನು ಮಂಗೆ ಆಗ್ಲಿಕ್ಕತ್ತೀನಿ ನಾನು ಅನ್ಲಂತವಳು. ನನ್ನ ಮಗನ ಕೃಷ್ಣನ, ನೀನು ಯಾವಾಗಲೂ ನನ್ನ ಮಗ ಕಳ್ತನ ಮಾಡ್ತಾನೆ, ಹಿಡಿಬೇಕು ಅನ್ಕೊಂಡು ನಿನ್ನ ಮಗನ್ನೇ ಹಿಡ್ಕೊಂಡು ಬಂದಿರಿ, ಹುಚ್ಚು ಮಂಗಿ. ಇಲ್ಲ, ಅವಳು ತಲೆ ಕೆಟ್ಟೋಯ್ತು. ಇಲ್ರಿ, ನಾನು ಕೃಷ್ಣನೇ ಹಿಡಿದೀನಿ. ಅವಳು ಆಲೋಚನೆ ಮಾಡಿಲ್ಲಂತೆ, ನನ್ನ ಮಗನ ತೊಡೆಯಾಗ ಒಂದು ಮಚ್ಚೆ ಇದೆ, ನನ್ನ ಬಚ್ಚೆಗೊಂದು ಮಚ್ಚೆ ಇದೆ, ನೋಡೋಣ ಅಂತ ಪಂಚೆ ತೆಗೆದು ನೋಡಿದ್ಲಂತೆ. ವೇಷವೇ ಹಾಕಿದ ದೇವರು ಒಂದು ಮಚ್ಚೆ ಹಾಕೊಳ್ಳಲ್ವಾ, ತೊಡೆಯಲ್ಲಿ ಮಚ್ಚೆಯೂ ಇತ್ತಂತೆ. ಹೇಳಿದ್ಲಂತೆ ಪ್ರಭಾವತಿ, ಯಶೋದೆ ತಪ್ಪಾಯ್ತು, ಇವನ್ ನನ್ನ ಮಗ, 100% ನನ್ನ ಮಗ. ಕೃಷ್ಣ ಹೇಳಿದ್ನಂತೆ, ಒಂದು ಕ್ಷಣ ದೇವರನ್ನ ನನ್ನ ಮಗ ಅಂದಿಯಲ್ಲ, ನಿನಗೆ ಮೋಕ್ಷ ಆಯ್ತು, ಹೋಗು. ದೇವರ ಉಪಾಯ, ನಿನಗೆ ಮೋಕ್ಷ ಆಯ್ತು, ಹೋಗು. ಹೊರಗೆ ಬಂದ್ಲಂತೆ. ಕೃಷ್ಣ ಠಕ್ ಅಂತ ನಿಜ ವೇಷದಲ್ಲಿ ನಿಂತಂತೆ. ಕೃಷ್ಣ ಪಟಿಂಗ, ನನ್ನ ಮಗನ ವೇಷ ಹಾಕಿ ತೊಡೆಯಲ್ಲಿ ಮಚ್ಚೆ ಬೇರೆ ಹಾಕೊಂಡಿದ್ಯಾ, ಬಾ ಯಶೋದೆ ಕೈಲಿ ಹೊಡೆಸ್ತೇನೆ. ಹೊಡಸು, ಎಳ್ಕೊಂಡು ಹೋಗು, ಏನ್ ಚಿಂತೆ ಇಲ್ಲ. ಕೃಷ್ಣ ಹೇಳಿದ್ನಂತೆ, ಮೊದಲನೇ ಬಾರಿ ಅಮ್ಮನ ಹತ್ರ ಎಳ್ಕೊಂಡು ಹೋದಾಗ ನಿನ್ನ ಮಗನ ವೇಷ ಹಾಕಿನಿ, ಇನ್ನೊಂದ್ಸಲಿ ಎಳ್ಕೊಂಡು ಹೋದ್ರೆ ನಿನ್ನ ಗಂಡನ ವೇಷ ಹಾಕ್ತೀನಿ. ಕೈ ಮುಗಿದ್ಲಂತೋಳು, ಇವನ್ ತಂಟೆಯೇ ಬೇಡ ಅಂತ ಕೈ ಮುಗಿದ. ಕೃಷ್ಣ ಎಲ್ಲಾ ಕಡೆ ತಿಂದು ಬಂದು ಮಲಗಿದ. ಆ ಕೃಷ್ಣನ ತಂಟೆಯನ್ನ ಗೋಪಿಯರಿಗೆ ಹೆಂಗ್ ಹೇಳ್ತಾರೆ ಕೇಳಿ. ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿ ತೋರಿಸ್ತಾರೆ. ನೀವು ಗೋಪಿ ಕೇಳಿ, ನಿನ್ನ ಮಗ ಜಾರ, ಅವ ಚೋರ, ಸುಕುಮಾರ. ಭಾವನೆಯಿಂದ ಕೃಷ್ಣನನ್ನ ಪೂಜೆ ಮಾಡಿದ. ಅವತ್ತು ಆ ಗೋಪಿಯರು, ಇವತ್ತು ಇಲ್ಲಿ ಕೃಷ್ಣ ಗೋಪಿಯರು ಎಲ್ಲ ಬಂದಿದ್ದಾರೆ ಈ ವೇದಿಕೆಯಲ್ಲಿ ಅನ್ನೋ ಅನುಭವ ನಿಮಗೆ ಬರಬೇಕು ಅಂತ ನಮ್ಮ ಮಕ್ಕಳು ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ನೀವೆಲ್ಲ ನೋಡ್ರಿ, ಅದನ್ನು ಆನಂದ ಪಡಿ. ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮುದದಿ ಮುಕುಂದ ಸದನಕ್ಕೆ ಬಂದ, ಮುದದಿ ಮುಕುಂದ ಸದನಕ್ಕೆ ಬಂದ. ದಧಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿಗೆ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮಾರನ ಪಿತದ ಮನೆಯೋಳು ಪೊಕ್ಕ, ಮಾರನ ಪಿತದ ಮನೆಯೋಳು ಪೊಕ್ಕ. ಹಿಡಿಯ ಹೋದರೆ ಅವ ಸಿಕ್ಕ, ನೋಡಿ ನಕ್ಕ ಭಾರಿ ಟಕ್ಕ. ಗೋಪಿಗೆ ನಿನ್ನ ಮಗ ಜಾರ,
ಬೇಡ ಅಂತೀವಿ. ಮನೆಗೆ ಬಂದು ದೇವ್ರಿಗೆ ಕೇಳಿದಂತೆ, ಅಮ್ಮ ನಂಗೆ ಲೋಟ ಕೊಡು ಅನ್ನಂತ. ಯಶೋದೆ ಕೇಳ್ತಾಳೆ, ಎಲ್ಲಾರ ಮನೇಲಿ ತಿಂದು ಬಂದು ಮತ್ತೇನು ಲೋಟ ಕೇಳ್ತಿ? ಅಮ್ಮ ನಾನು ಯಾರ ಮನೇಲೂ ಹೋಗಿ ಕಳ್ತನ ಮಾಡಿಲ್ಲ, ನನಗೆ ಕೊಡು. ಅಲ್ಲ, ನಾನೇ ನಿನಗೆ 2 ಲೀಟ್ರ್ ಹಾಲು ಕುಡಿಸೀನಿ, ಮತ್ತೆ ಲೋಟ ಕೇಳ್ತಾ ಇದೆಯಲ್ಲ, ಯಾಕೆ? ಕೃಷ್ಣ ಹೇಳ್ತಾನೆ, ಮಾತಃ ಕಿಂ ಯದುನಾಥ ದೇಹಿ ಚಷಕಂ ಕಿಂ ತೇನ ಪಾತುಂ ಪಯಃ ತನ್ನಾಸ್ತ್ಯದ್ಯ ಕದಾಸ್ತಿ ವಾ ನಿಶಿ ನಿಶಾ ಕಿಂ ವಾಂಧಕಾರೋದಯೇ ಅಸ್ತ್ವೇವಂ ಆಮೀಲ್ಯಾಕ್ಷಿ ಯುಗಂ ನಿಶಾಪ್ಯುಪಗತ ದೇಹೇತಿ ಮಾತುರ್ಮುಹುಃ ವಕ್ಷಾಂಜೋಂಬರ ಕರ್ಷಣೋದ್ಯತಕರಃ ಕೃಷ್ಣಸ್ಸ ಪುಷ್ಣಾತುನಃ. ಲಕ್ಷ್ಯ ಇಟ್ಟು ಕೇಳ್ರಿ, ದೇವ್ರ ಮಾತು ಎಷ್ಟು ಚಮತ್ಕಾರದಿಂದ ಕೂಡಿರುತ್ತೆ. ಮಾತಃ, ತಾಯಿ ಅಮ್ಮ ಅಂತ ಕರೆದ. ಯಾಕೋ ಕರಿಲಿಕ್ಕತ್ತೆ? ನನಗೊಂದು ಲೋಟ ಕೊಡು. ಯಾಕೆ ಲೋಟ ಯಾಕೆ ಕೇಳ್ತಾರೆ? ಹಾಲು ಕುಡಿಲಿಕ್ಕೆ ಲೋಟ ಕೇಳ್ತಾರೆ. ಈಗ ಕೊಡಂಗಿಲ್ಲ ಅನ್ಲಂತೋಳು. ಕೃಷ್ಣ ಅವನದ್ದೇ ಲೋಟದಲ್ಲಿ ಹಾಲು ಕುಡಿಬೇಕು, ಯಾರ್ಯಾರ್ದು ಲೋಟದಲ್ಲಿ ಕುಡಿಬಾರದು ಅಂತ. ಅದು ಇವತ್ತು ಒಳ್ಳೇದಲ್ಲ, ಕೊರೋನಾ ಬಂದ್ಬಿಡ್ತದೆ ರೋಗ. ಅವ್ರವ್ರ ಲೋಟ ಅವ್ರವರೇ ಉಪಯೋಗಿಸ್ಬೇಕು. ಅವನ್ ಲೋಟ ಕೇಳಿದ, ಬಚ್ಚಿಟ್ಟಿದ್ಲೋಳು, ಕೊಡಲ್ಲ. ಇನ್ ಯಾವಾಗ ಕೊಡ್ತಿ? ಈಗೆಲ್ಲ ತಿಂದಿಯಲ್ಲ, ಜೀರ್ಣ ಆಗಲಿ, ರಾತ್ರಿ ಲೋಟ ಕೊಡ್ತೇನೆ. ಕೃಷ್ಣ ಹೇಳಿದ, ರಾತ್ರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕೃಷ್ಣನಿಗೆ, ಲೋಕದ ದೃಷ್ಟಿಯನ್ನು ಗೊತ್ತಿಲ್ಲ. ರಾತ್ರಿ ಹಗಲು ಮಾಡೋನೇ ಅವನು. ಅಮ್ಮ ರಾತ್ರಿ ಅಂದ್ರೆ ಏನು? ಸೂರ್ಯ ಕಂತು ಕತ್ತಲೆ ಬರುತ್ತಲ್ಲ, ಅದು ರಾತ್ರಿ. ಓ, ಸೂರ್ಯ ಮುಳುಗೋಗಿ ಕತ್ತಲೆ ಬಂದ್ರೆ ಲೋಟ ಕೊಡ್ತೀಯಾ? ಕೊಡ್ತೀನಿ. ಕೃಷ್ಣ ಹೇಳಿದ, ಹಾಗಾದ್ರೆ ಕತ್ತಲೆ ಬರುತ್ತೆ, ಲೋಟ ಕೊಡು. ಈಗೆಲ್ಲಿ ಬರುತ್ತೆ? ಈಗಿನ್ನು ಮಧ್ಯಾಹ್ನ 12 ಗಂಟೆ, ಕತ್ತಲೆ ಬರಲಿಕ್ಕೆ ರಾತ್ರಿ ಆಗ್ಬೇಕು 8 ಗಂಟೆ, ಅವಾಗ ಕೊಡ್ತೇನೆ. ಕೃಷ್ಣ ಹೇಳಿದ, ಕೃಷ್ಣನ ಬಲಗಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಕೃಷ್ಣನ ಎಡಗಣ್ಣಿನಲ್ಲಿ ಚಂದ್ರ ಇದ್ದಾನೆ. ಕೃಷ್ಣ ಬಲಗಣ್ಣನ ಮಾತ್ರ ಮುಚ್ಚಿ ಎಡಗಣ್ಣನ ತೆಗೆದ್ರೆ ಚಂದ್ರೋದಯ ಆಗುತ್ತೆ, ಬೆಡ್ ಲ್ಯಾಂಪ್ ಆನ್ ಆಗುತ್ತೆ. ಕೃಷ್ಣ ಎಡಗಣ್ಣನ ಮುಚ್ಚಿ ಬಲಗಣ್ಣನ ತೆಗೆದ್ರೆ ಸೂರ್ಯೋದಯ ಆಗುತ್ತೆ. ಅವನಿಗೆ ಸೂರ್ಯ ಚಂದ್ರರೇ ಕಣ್ಣಿನಲ್ಲಿದ್ದಾರೆ, ಅವನಿಂದಲೇ ಸೃಷ್ಟಿಯಾಗೋದು. ಇದು ಪುರುಷ ಸೂಕ್ತದ ವ್ಯಾಖ್ಯಾನ. ಕೃಷ್ಣ ಏನ್ ಮಾಡಿದ? ಬಲಗಣ್ಣನ ಮುಚ್ಚಿದ, ಎಡಗಣ್ಣನ ತೆಗೆದ. ಎಡಗಣ್ಣನ ಮುಚ್ಚಿ ಬಲಗಣ್ಣ ತೆಗೆದ್ರೆ ಸೂರ್ಯೋದಯ, ಬಲಗಣ್ಣ ಮುಚ್ಚಿ ಎಡಗಣ್ಣ ತೆಗೆದ್ರೆ ಚಂದ್ರೋದಯ. ಇನ್ಯಾರು ನೀವು ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಗಂಡು ಮಕ್ಕಳು ಇನ್ನು ಒಂದೊಂದು ಕಣ್ಣು ಮುಚ್ಚಿ ತೆಗೆದ್ರೆ ಕೆಪ್ಪೆಗೆ ಹೊಡಿತಾರೆ ಇನ್ಯಾರಾದ್ರೂ. ಈ ದೇವ್ರ ವ್ಯಾಪಾರ. ಬಲಗಣ್ಣ ಮುಚ್ಚಿದ, ಎಡಗಣ್ಣ ತೆಗೆದ, ಜಗತ್ತೆಲ್ಲ ಕತ್ತಲೆ ಆಗೋಯ್ತು. ಆಶ್ಚರ್ಯ ಯಶೋದೆಗೆ, ಅಮ್ಮ ಕತ್ತಲಾಯ್ತು, ಹಾಲು ಕೊಡು. ಹಾಲೇ ಇಲ್ಲ ಮನೆಯಲ್ಲಿ. ಕೃಷ್ಣ ಅವಳ ಎದೆಯನ್ನೇ ಎಳೆದು, ಎದೆಯ ಸೆರಗನ್ನೇ ಎಳೆದು ಅವಳು ತೊಡೆ ಮೇಲೆ ಮಲಗಿ ಹಾಲು ಕುಡಿದು ಅವಳ ಸಂಸಾರದ ಕಷ್ಟ ಎಲ್ಲ ಕಡ್ದು ಹಾಕಿದ್ನಂತ. ಇದು ದೇವರ ವ್ಯಾಪಾರ. ಅಷ್ಟು ಚಮತ್ಕಾರ ಮಾಡಿದ. ತಾಯಿಯಂದ ಜಗದೊಡೆಯ ಕಂದ ಪಯಪಾನಕ್ಕಾಗಿ ಚಷಕ ತಡೆಯೋ ತನಯ ದಿನ ಕಡೆಯ ಕಾಲ ಬಂದೊಡನೆ ಕೊಡುವೆ ಪಾಲ. ಘಾಟಿ ತಾಯ ನಿಜ ಮಾತ ಕೇಳಿ ಕತ್ತಲೆಗೆ ಕಣ್ಣ ಮೀಟಿ ಸೆರಗ ಸೆಳೆದು ಪಾಲ್ ಕುಡಿದು ಭವವ ಕಡಿದಂಥ ಹರಿಗೆ ನಮನ. ಒಂದೊಂದು ಸಣ್ಣ ಸಣ್ಣ ಚಮತ್ಕಾರದಲ್ಲಿ ಅವರವರ ದುಃಖವನ್ನು ಪರಿಹಾರ ಮಾಡಿದ. ಹಾಲು ಕುಡಿಯುವುದು, ಬೆಣ್ಣೆ ಕದಿಯುವುದು ನೆಪ ಮಾಡಿಕೊಂಡು ಭಕ್ತರ ಪಾಪವನ್ನು ದೇವರು ಪರಿಹಾರ ಮಾಡಿದ. ಮತ್ತು ಮರುದಿವಸ ತಾಯಿ ಬೈಕೋತ್ ಹಾಲು ಕೊಟ್ಲಂತೆ. ಕೃಷ್ಣನಿಗೆ ಸಮಾಧಾನ ಆಗಂಗಿಲ್ಲ. ಯಾರು ಕೊಟ್ಟರು ಪ್ರೀತಿನ ಕೊಡಬೇಕು. ಸಾಯಿ ಏನು ಕೊಟ್ಟರೆ ಯಾರು ತಿಂತ? ಕೊರೋನಾದಾಗ ಪ್ಲೇಟಲ್ಲಿ ಅನ್ನ ಹಾಕ್ಬಿಟ್ಟು ಥ್ರೋ ಮಾಡ್ತಿದ್ರು ನಾಯಿಗೆ ಎಸ್ದಂಗೆ. ಎಂಥ ರೋಗರಿ ಅದು, ಬರುದೇ ಬೇಡ ಅಂತ ರೋಗ. ಇಂಥ ಭಾಗವತ ಕೇಳಿದ್ರೆ ವಿಶ್ವದ ರೋಗ ಪರಿಹಾರ ಆಗುತ್ತೆ. ಭಾಗವತದ ರಸ ಅಂತ. ಆ ರೀತಿಯಾಗಿ ಪ್ರೀತಿಯಿಂದ ಹಾಲು ಕೊಟ್ಟಿರಲಿಲ್ಲ ಹಿಂದೆ. ಅಜೀರ್ಣ ಆಯ್ತಂತ ಕೃಷ್ಣನಿಗೆ. ಮರುದಿನ ಬೆಳಿಗ್ಗೆ ಯಶೋದೆ ಸಮಾಧಾನ ಮಾಡ್ತಾಳೆ, ಕೃಷ್ಣ ಹಾಲು ಕೊಡಿ. ಕೃಷ್ಣ ಹೇಳ್ತಾನೆ, ಅಮ್ಮ ನಂಗೆ ಹಾಲು ಬೇಡ, ಇವತ್ತು ವಾಗತ್ತೆ ಬಂದಿದೆ, ಹಾಲು ಬೇಡ, ಅಜೀರ್ಣ ಆಗಿದೆ. ಅಯ್ಯೋ ನನ್ನ ದೃಷ್ಟಿ ತಾಕ್ತು ಮಗುವಿಗೆ, ಹಾಲು ಕುಡಿ ಕೃಷ್ಣ ಮತ್ತೆ ಒತ್ತಾಯ ಮಾಡ್ತಾಳೆ. ಕೃಷ್ಣನಿಗೆ ಯಾವ ರೋಗನೂ ಇಲ್ಲ, ಮತ್ತೆ ತಪ್ಪು ತಿಳಿಬೇಡ್ರಿ, ಒಂದು ಆಕ್ಟಿಂಗ್ ಮಾಡ್ತಿದ್ದಾನೆ. ಅಮ್ಮ ನಂಗೆ ಹಾಲು ಬೇಡ. ಕೊನೆಗೆ ಯಶೋದೆ ಉಪಾಯ ಮಾಡಿದ್ಲಂತೆ. ನಮ್ಮ ಮನೆಯಲ್ಲಿ ಇವತ್ತಿನ ಹಾಲು ಸ್ಪೆಷಲ್, ಇದು ಕಪಿಲಗೋವಿನ ಹಾಲು. ಕೃಷ್ಣ ಕೇಳ್ತಾನೆ, ಅಮ್ಮ ಏನದು ಸ್ಪೆಷಲ್ ಕಪಿಲಗೋವಿನ ಹಾಲು? ಕಪಿಲಗೋವಿನ ಹಾಲನ್ನು, ಒಂದು ನಾಟಿ ಹಸುವಿನ ಹಾಲು, ಅದನ್ನು ಕುಡಿದ್ರೆ ನಿನ್ನ ತಲೆಯೆಲ್ಲ ಗುಂಗುರು ಇದೆಯಲ್ಲ ಅದೆಲ್ಲ ಉದ್ದುದ್ದ ಬೆಳೆಯುತ್ತೆ. ಕರಿ ಇದೆಯಲ್ಲ ಕೂದಲು ಕೆಂಪಿಗಿದೆ, ಅದು ಕರಿ ಆಗುತ್ತೆ, ಉದ್ದುದ್ದ ಬೆಳೆಯುತ್ತೆ. ಅಡ್ವರ್ಟೈಸ್ ಮಾಡಿದ್ಲು, ನಾಟಿ ಹಸು ದೇಶಿ ಹಾಲು ಕುಡಿ.
ನಿನ್ನ ಬಲರಾಮನ ನೋಡು, ಈ ಹಾಲು ಕುಡಿದು ಅವನ ತಲೆ ಕೂದಲು ಉದ್ದ ಆಗಿದೆ, ತುಂಬಾ ಚೆನ್ನಾಗಾಗಿದೆ ಅಂತ ಒಂದಷ್ಟು ಅಡ್ವರ್ಟೈಸ್ ಮಾಡಿದ್ಲು. ಬಲರಾಮ ಕುಡ್ಕೊಂಡು ಹೋಗಿದ್ದಾನೆ, ಅವನ ಕೂದಲು ಚೆನ್ನಾಗಿದೆ, ನೀನು ಕುಡಿ. ಕೃಷ್ಣ ಹೇಳಿದ, ಹಾಗಾದ್ರೆ ಈ ಹಾಲು ಕುಡಿತೀನಿ. ಸತ್ಯ, ದೇಶಿ ಹಾಲು ಕುಡಿದ್ರೆ ತಲೆ ಕೂದಲು ಕಪ್ಪಾಗಿರುತ್ತೆ, ಏನೋ ಡ್ರೈ ಮಾಡ್ಕೊಳ್ಬೇಕಾಗಿಲ್ಲ. ನೀವು ಜರ್ಸಿ ಹಾಲು ಕುಡಿದ್ರೆ ತಲೆ ಕೂದಲು ಬಿಳಿ ಬಿಳಿ ಆಗುತ್ತೆ. ನಮ್ಮ ಹಳ್ಳಿಲಿ ನಮ್ಮ ಅಣ್ಣ ಇದ್ದಾನೆ, ಅವನಿಗೆ 62 ವರ್ಷ, ತಲೆ ಕೂದಲೆಲ್ಲ ಇನ್ನೂ ಕರ್ರಗಿದೆ. ಯಾಕೆಂದ್ರೆ ಅವನು ದೇಸಿ ಹಾಲು ಕುಡಿತಾನೆ. ನಾನು ಮೈಸೂರಲ್ಲಿದ್ದೇನೆ, ನನ್ನ ತಲೆ ಕೂದಲು ಗಡ್ಡ ಮೀಸೆ ಎಲ್ಲ ಬಿಳಿಯಾಗಿದೆ. ಯಾಕೆಂದ್ರೆ ಅವಾಗವಾಗ ದೇಸಿ ಹಾಲು, ಅವಾಗವಾಗ ಪ್ಯಾಕೆಟ್ ಹಾಲು ಕುಡಿತೇನೆ. ನನ್ನ ತಮ್ಮ ಒಬ್ಬ ಬೆಂಗಳೂರಲ್ಲಿದ್ದಾನೆ, ಅವನಿಗೆ ಪ್ಯಾಕೆಟ್ ಹಾಲೇ ಸಿಗುತ್ತೆ, ದೇಸಿ ಹಾಲು ಸಿಗೋದೇ ಇಲ್ಲ, ಅವನ ತಲೆಯಲ್ಲಿ ಕೂದಲೇ ಇಲ್ಲ. ಇದು ಕಲಿಯುಗದ ಧರ್ಮ. ಬಂದು ನೋಡ್ರಿ ನಮ್ಮ 3 ಮಂದಿನ. ನಮ್ಮ ಅಣ್ಣನ್ನ ನನ್ನ ತಮ್ಮ ಅನ್ಕೊಳ್ತೀರಿ, ನನ್ನ ತಮ್ಮನ್ನ ಅಣ್ಣ ಅನ್ಕೊಳ್ತೀರಿ. ಒಬ್ಬ ಉತ್ತರ ಪ್ರದೇಶದಲ್ಲಿ ಸಾಧು ಇದ್ದಾನೆ, ಇವತ್ತು ಇದ್ದಾನೆ, 72 ವರ್ಷ. ಅವನ ಮೀಸೆಗಡ್ಡ ಒಂದೇ ಒಂದು ಬಿಳಿ ಆಗಿಲ್ಲ ಇನ್ನು. ಅದರ ರಹಸ್ಯ ಏನು ಅಂತ ಕೇಳಿದೆ. ದಿನಕ್ಕೆ 1 ಲೋಟ ತಪ್ಪದೆ ಗೋಮೂತ್ರ ಪಾನ ಮಾಡಿ 2 ಲೀಟರ್ ಹಾಲು ಕುಡಿತೀನಿ ಅಂತಾನೆ. ದೇಸಿ ಹಾಲು, ಒಂದೇ ಒಂದು ತಲೆ ಕೂದಲು ಬಿಳಿ ಆಗಿಲ್ಲ. ಅದಕ್ಕೆ ನೋಡಿ, ಯಾವುದೇದೋ ಅಡ್ವರ್ಟೈಸ್ಮೆಂಟಿಗೆ ಹೋಗ್ಬೇಡ್ರಿ, ದೇಸಿ ಹಸು ಕಟ್ರಿ, ಮನೆಯೆಲ್ಲ ಬಂಗಾರ ಆಗುತ್ತೆ. ಇಷ್ಟು ಹೇಳಿದ ತಡ ಕೃಷ್ಣ ಏನು ಮಾಡಿದ, ಅಮ್ಮ ಹಾಲು ಕೊಡು ಅಂದ. ಒಂದು ಗುಟುಕು ಹಾಲು ಕುಡಿದ, ಸುಯಿ ಅಂತ 1 ಅಡಿ ಕೂದಲು ಬೆಳೀತು. ಮತ್ತೊಂದು ಗುಟುಕು ಕಡ್ದ, 1 ಅಡಿ ಬೆಳೀತು. 1 ಲೋಟ ಹಾಲು ಮುಗಿಯೋದ್ರೊಳಗಡೆ ಕೃಷ್ಣನ್ ಜುಟ್ಟು 20 ಅಡಿ ಆಗೋಯ್ತಂತ. ಯಶೋದೆ ಯೋಚನೆ ಮಾಡಿದ್ಲು, ಕೃಷ್ಣನ್ ಮುಂದೆ ತಮಾಷೆ ಮಾತನಾಡಬಾರದು. ಯಮುನೆ ಮಳಲ ತಟದಲ್ಲಿ ಬಲನು ಕ್ರೀಡಿಸಲು ಹೋಗುತ್ತಿರಲು, ಕಪಿಲೆ ತುರುವ ಸವಿ ಪಾಲ ಸವಿಯೇ ಸೊಗಸಾದ ಶಿಖದಿ ಮೆರೆವೆ, ನಂದ ಸತಿಯ ಹುಸು ಮೋಸ ಮಾತ ದಿಟವೆಂದು ತಿಳಿದ ಕಂದ, ಶಿಕೆ ಹಿಡಿದು ಒಡನೆ ಕುಡಿಯುತ್ತ ಹಾಲ ನೋಡಲ್ಕೆ ಹನುಮ ಬಾಲ. ಆ ಶಿಕೆ ಹಿಡಿದು ಹಾಲು ಕುಡಿದು ಮುಗಿಯೋದ್ರೊಳಗಡೆ ಹನುಮಪ್ಪನ ಬಾಲಗತಿ ಆಗಿತ್ತಂತೆ ಅವನ ಜುಟ್ಟು. ಅವತ್ತಿಂದ 3 ಜಡೆ ಹಾಕ್ತಿದ್ಲಂತ ಕೃಷ್ಣನಿಗೆ, ಇಲ್ಲೊಂದು ಇಲ್ಲೊಂದು ಹಿಂದೊಂದು. ಅವತ್ತಿಂದ ಆಲೋಚನೆ ಮಾಡಿದಂತೆ ದೇವರ ಮುಂದೆ ತಮಾಷೆ ಆಡಬಾರದು, ಅವನ ಹತ್ರ ಏನು ಮಾತನಾಡಿದ್ರು ಸತ್ಯ ಮಾಡುವ ಸಾಮರ್ಥ್ಯ ಆ ಕೃಷ್ಣನಲ್ಲಿದೆ ಅಂತ ಅವಳಿಗೆ ಅರ್ಥ ಆಯ್ತು. ಕೊನೆಗೆ ಹೀಗೆಲ್ಲ ತುಂಬಾ ಆಟಗಳಾಯ್ತು. ಕೃಷ್ಣ ಆಲೋಚನೆ ಮಾಡ್ತಾನೆ, ಎಲ್ಲ ಗೋಪಿಕಾಸ್ತ್ರೀಯರು ಸೇರಿ ಒಂದು ಮೀಟಿಂಗ್ ಮಾಡಿದ್ರಂತೆ. ಕೃಷ್ಣನ ಹಿಡಿಯೋ ಭರದಲ್ಲಿ ನಮ್ಮ ಮಕ್ಕಳಿಗೆ ಹಾಲು ಮೊಸರು ಸಿಗ್ತಿಲ್ಲ, ಎಲ್ಲ ಸ್ವರ್ಗ ಹೋಗ್ಲಿಕ್ಕತ್ತಾವ, ಅದಕ್ಕೋಸ್ಕರ ಇನ್ಮೇಲೆ ನಾಳೆಯಿಂದ ನಾವು ದಧಿಮಥನ ಮಾಡಂಗಿಲ್ಲ, ಬೆಣ್ಣೆ ತೆಗೆಯೋದೇ ಇಲ್ಲ, ಸ್ಟ್ರೈಕ್, ಸಾಮೂಹಿಕ ಸ್ಟ್ರೈಕ್. ಅವನು ಹೆಂಗ್ ಬೆಣ್ಣೆ ಕದೀತಾನ ನೋಡೋಣ. ಕೃಷ್ಣ ಅವಾಗ ಸಂಕಲ್ಪ ಮಾಡಿದಂತೆ, ನಾನು ಇನ್ನು ಮೇಲೆ ಬೆಣ್ಣೆ ಕದಿಯಂಗಿಲ್ಲ ಅಂತ ಸಂಕಲ್ಪ ಮಾಡಿದ್ದ. ಇನ್ನೆಲ್ಲೋ ಹಾಲು ಮೊಸರು ಬೆಣ್ಣೆ ಕದಿಯಲ್ಲ ಅಂತ ಸಂಕಲ್ಪ ಮಾಡಿದ. ಈ ರೀತಿ ಸಂಕಲ್ಪ ಮಾಡಿದ ಮೇಲೆ ಆದರೂ ಒಂದೇನು ಅಂದ್ರೆ ಪ್ರಾಕ್ಟೀಸ್ ಆಗಿದ್ದನ್ನು ಬಿಡ್ಲಿಕ್ಕೆ ಆಗಂಗಿಲ್ಲ. ಕೆಲವರು ಪ್ರತಿಜ್ಞೆ ಮಾಡ್ತಾರೆ, ನಾಳೆಯಿಂದ ನಾನು ಈ ಗುಟ್ಕಾ ತಿನ್ನಂಗಿಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅದು ತಲೆ ಕೆಡಿಸುತ್ತೆ, ಮತ್ತೆ ತಿಂತಾರೋ. ಈ ಚಟ ಹತ್ರ ಹೋಗಂಗಿಲ್ಲ. ಈ ಹಠ ಚಟ, ಈ ಹೆಣ್ಮಕ್ಳಿಗೆ ಹಠ ಜಾಸ್ತಿ, ಗಂಡು ಮಕ್ಳಿಗೆ ಚಟ ಜಾಸ್ತಿ ಅಂತ ಒಂದು ಗಾದೆ. ಅದು ಬಂದ್ರೆ ಹೋಗಂಗೇ ಇಲ್ಲ ಅದು ಚಟ. ಕೃಷ್ಣನಿಗೂ ಹಂಗೆ ಆಯ್ತಂತ. ನಿನ್ನೆ ದಿನ ಪ್ರತಿಜ್ಞೆ ಮಾಡಿದಾನೆ, 3 ದಿವಸ ಕಳ್ತನಕ್ಕೆ ಹೊಂಟಂತ. ಬಲರಾಮ ಗುರುತು ಹೇಳಿದ, ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದ. ಕಳ್ತನಕ್ಕೆ ಹೋಗ್ತಾ ಇದ್ದ. ಕೊನೆಗೆ ಸಿಟ್ಟು ಬಂತಂದು ಕೃಷ್ಣನಿಗೆ. ನೆಲದಲ್ಲಿ ಕೂತು ಗಬ ಗಬ ಮಣ್ಣು ತಿನ್ನಂತೆ. ಆ ಮಣ್ಣು ತಿಂದು ಕೂಡಲೇ ಓಡ್ ಹೋಗಿ ಬಲರಾಮ ಅಮ್ಮನಿಗೆ ಚಾಡಿ ಹೇಳಿದ, ಕೃಷ್ಣೇನಾಂಬ ಗತೇನರಂತು ಮಧುನ ಮೃದ್ಭಕ್ಷಿತ ಸ್ವೇಚ್ಛಯ ತಥ್ಯಂ ಕೃಷ್ಣ ಕಯೇವ ಮಾಹ ಮುಸಲಿ ಮಿಥ್ಯಾಂಬ ಪಶ್ಯಾನನಂ ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸವ ಕೇಶವ. ಅವನು ಬಂದು ಚಾಡಿ ಹೇಳ್ತಾನೆ, ಅಮ್ಮ ನಿನ್ನ ಮಗ ನನ್ನ ಜೋಡಿ ಆಟಕ್ಕೆ ಬಂದಿದ್ದ, ಕಳ್ತನಕ್ಕೆ ಹೊಂಟಿದ್ದ, ಎಲ್ಲಿಗೆ ಅಂತ ಕೇಳಿದ್ರೆ ದಂಡಿ ಮಣ್ಣು ತಿಂದಿದ್ದಾನೆ. ಸಿಟ್ಟು ಬಂತಂತ ಯಶೋದೆಗೆ, ಏನೋ ಅನ್ಯಾಯ ಮಾಡ್ತಾ ಇದ್ದಿ, ಮಣ್ಣು ತಿಂದೀಯಾ, ಕೋಲ್ ತಗೊಂಡು ಹೊಡಿತೇನೆ. ಕೃಷ್ಣ ಹೇಳಿದಂತೆ, ಅಮ್ಮ ಸ್ವಲ್ಪ ವಿಚಾರ ಮಾಡಿ ಹೊಡಿ, ನಾನು ಮಣ್ಣು ತಿಂದಿದ್ದೀನಿ ಅಂತ ನಿನಗೆ ಹೆಂಗೆ ಗೊತ್ತು? ಬಲರಾಮ ಹೇಳ್ತಾ ಇದ್ದಾನಲ್ಲ. ಅಲ್ಲಮ್ಮ, ಇಷ್ಟು ದಿನ ಆ ಗೋಪಿಕಾಸ್ತ್ರೀಯೆಲ್ಲ ಬಂದು ಚಾಡಿ ಹೇಳಿದ್ರು, ನೀನು ನಂಬುದಿ ಏನು? ಅವ್ರ ಹೆಣ್ಮಕ್ಳು ಸ್ವಲ್ಪ ಸುಳ್ಳು ಹೇಳ್ತಾರೆ, ನಂಬಲಿಲ್ಲ ಅಲ್ಲಂತ ಯಶೋದೆ. ಈ ಬಲರಾಮ ಹೇಳಿದ್ರೇನು? ಅವನು ಬಲರಾಮ ಅಂದ್ರೆ ಆದಿಶೇಷ, ಅವನಿಗೆ 1000 ತಲೆ, 2000 ಕಣ್ಣು, ಐ ವಿಟ್ನೆಸ್ ಸಾಕ್ಷಿ ಆಗುತ್ತೆ. ಅದಕ್ಕೆ ಅವನು ಹೇಳಿದ್ದನ್ನು ನಂಬುದೆ.
ಲಕ್ಷ್ಯ ಇಟ್ಟು ಕೇಳ್ರಿ. ಕೃಷ್ಣ ಒಂದು ಕ್ರಾಸ್ ಕ್ವಶನ್ ಮಾಡಿದ್ನಂತೆ. ಸುಪ್ರೀಂ ಕೋರ್ಟ್ ಜಡ್ಜಿಗೂ ಗೊತ್ತಿಲ್ಲ ಈ ಥರ ಕ್ರಾಸ್ ಕ್ವಶನ್ ಮಾಡ್ಬೋದು ಅಂತ. ಕೃಷ್ಣ ಕೇಳ್ತಾನೆ, ಅಮ್ಮ ನಾನು ಮಣ್ಣು ತಿಂದದ್ದು ನೋಡಿದ್ದು ಯಾರು? ಬಲರಾಮ ಅನ್ಲು. ಹಂಗಲ್ಲಮ್ಮ, ಬಲರಾಮನ ಕಣ್ಣು ನೋಡಿತೋ ಬಲರಾಮನ ಬಾಯಿ ನೋಡಿತೋ? ಯಶೋದೆಗೆ ತಲೆ ಕೆಡ್ತು, ಹೇಳಿಲ್ಲ ಬಲರಾಮನ ಕಣ್ಣು ನೋಡಿದ್ದು. ನಾನು ಮಣ್ಣು ತಿಂದೆ ಅಂತ ಹೇಳಿದ್ದು ಯಾರು? ಬಲರಾಮನ ಬಾಯಿ. ಅಮ್ಮ ನೋಡಿದ್ದು ಕಣ್ಣು, ಹೇಳಿದ್ದು ಬಾಯಿ, ಅದು ಹೆಂಗಮ್ಮ ಸಾಕ್ಷಿ ಆಗುತ್ತೆ? ತಲೆ ಕೆಟ್ಟೋಯ್ತು ಅವಳಿಗೆ. ಹಾಗಾದ್ರೆ ಯಾರು ಹೇಳಿದ್ದು ನಂಬೋಂಗಿಲ್ಲಲ್ಲ. ಹೌದಮ್ಮ, ಯಾರು ಹೇಳಿದ್ದು ನಂಬಾರ್ದು, ನಮ್ಮ ಕಣ್ಣಿಂದ ನೋಡ್ಬೇಕು. ನಾನು ಮಣ್ಣು ತಿಂದಿದ್ರೆ ಆ ಮಣ್ಣಿನ ಅಂಶ ಬಾಯಲ್ಲಿ ಇದ್ದೇ ಇರುತ್ತಲ್ಲ. ಗುಟ್ಕಾ ತಿಂದವ್ರ ಬಾಯಲ್ಲಿ ಗುಟ್ಕದ ಅಂಶ ಇದ್ದೇ ಇರುತ್ತೋ ಇಲ್ಲೋ? ಹಾಗೆ ನಾನು ಮಣ್ಣು ತಿಂದಿದ್ರೆ ಮಣ್ಣು ಕಾಣ್ಬೇಕು ತಾನೆ. ನಿನ್ನ ಕಣ್ಣಿಂದ ನೋಡು, ನಾನು ಬಾಯಲ್ಲಿ ಮಣ್ಣು ತಿಂದಿನೋ ಇಲ್ಲೋ ನೋಡು. ಹಾಗಾದ್ರೆ ಬಾಯಿ ತೆಗೆಯಲ್ಲಂತ. ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾಯಸ್ಯ ಜಗಾಮ ವಿಸ್ಮಯ ಪದಂ. ಬಾಯಿ ತೆಗೆದ್ರೆ ಅದು ಬಾಯಲ್ಲರಿ, ಅದು ಬೊಂಬಾಯಿ, ಅದು ಬ್ರಹ್ಮಾಂಡವನ್ನೇ ನೋಡಿದ್ಲಂತೆ ಅವಳು. ನವ ರತುನ ದ್ವರೆಯ ಹಿತ ಬಗೆವ ಧರೆಯೇ ತವ ತನಯ ಮಣ್ಣ ಬೆದ್ದ ಕಲರೆದೆಗೆ ಗುದ್ದ ಕೊಡುವಂತ ಹರಿಗೆ ನಿರ್ದೋಷ ಶ್ರುತಿಗೆ ಸಿದ್ಧ ಬಲನ ಮಾತ ನಿಜವೆಂದು ವದನ ತೆರೆವಂತೆ ನುಡಿಯ ಜನನೀ ಬಹು ಜಗವ ತೋರಿ ಅಜ್ಞಾನ ತರಿದ ಕರಿವರದ ಹರಿಗೆ ನಮನ. 14 ಲೋಕಗಳನ್ನು ತನ್ನ ಬಾಯಲ್ಲಿ ತೋರಿಸಿ ಯಶೋದೆಗೆ ನಾನು ಸಾಮಾನ್ಯ ಬಾಲಕ ಅಲ್ಲ, ವಿಶ್ವತೋಮುಖವಾಗಿ ಜಗತ್ತನ್ನಾಳುವ ದೊರೆ, ನಿನ್ನ ತೊಡೆ ಮೇಲೆ ಬಂದು ಮಲಗಿದ್ದೀನಿ, ನಿನ್ನ ಅನುಗ್ರಹ ಅಂತ ತೋರಿಸಿ ಅವಳ ಅಜ್ಞಾನವನ್ನು ಪರಿಹಾರ ಮಾಡಿದ ಕೃಷ್ಣ. ಒಂದೊಂದು ಆಟದ ನೆಪದಲ್ಲಿ ಅವನ ಚಮತ್ಕಾರದ ಲೀಲೆಗಳನ್ನು ಭಗವಂತ ಹೀಗೆ ತೋರಿಸಿದ ಅಂತ ಬಹಳ ಅದ್ಭುತವಾಗಿ ಆ ಕೃಷ್ಣನ ಮಂಗಳಮಯವಾದ ವ್ಯಾಪಾರಗಳನ್ನು ಹೇಳ್ತಾ ಹರಿದಾಸರು ವರ್ಣನೆ ಮಾಡ್ತಾರೆ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖ ಸಾಕು. ಜಗತ್ತಿನಲ್ಲಿ ಏನೇನೋ ನೋಡಿದ್ದೇವೆ, ನಮ್ಮ ಜೀವನದಲ್ಲಿ ಏನು ನೋಡಬೇಕು ಅಂದರೆ ಆ ದೇವರ ಮುಖವನ್ನು ನೋಡಬೇಕು. ಒಂದು ಸತ್ಯ ಹೇಳ್ತೇನೆ, ನಿಮ್ಮ ಬದುಕಿನಲ್ಲಿ ಹೌದಾ ಅಲ್ವಾ ಅಂತ ನಾಳೆಯಿಂದ ಪರೀಕ್ಷೆ ಮಾಡ್ರಿ. ಪಂಡರಾಪುರ ವಿಠಲ ಅಥವಾ ಒಂದು ಕೃಷ್ಣನ ಫೋಟೋ ಮನೇಲಿ ಇಟ್ಕೊಳ್ರಿ. ಮಂದಹಾಸ ಇರುವ ಫೋಟೋ ಇಟ್ಕೊಳ್ರಿ, ಅವನು ನಗುವ ಫೋಟೋ ಇಟ್ಕೊಳ್ರಿ. ಆ ನಗುವ ಫೋಟೋವನ್ನು ನಿಮ್ಗೆ ತುಂಬ ದುಃಖ ಆದಾಗ 5 ನಿಮಿಷ ದಿಟ್ಟಿಸಿ ನೋಡಿ. ನಿಮ್ಮ ಆ ದುಃಖ ಮಂಗಮಾಯ ಆಗಲಿಲ್ಲ ಅಂದರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಸತ್ಯವಾಗಿ ಆ ಮಂಗಮಾಯ ಆಗುತ್ತೆ. ಗೋವಿಂದಸ್ಯ ಮಂದಸ್ಮಿತಂ ಅಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯ ಆನಂದ ಪದಪ್ರದಂ. ಚಾಲೆಂಜ್ ಮಾಡಿ ಹೇಳ್ತಾರೆ ಮಧ್ವಾಚಾರ್ಯರು ಅಂತ, ಈ ಮಣ್ಣಿನ ಗುರುಗಳು. ಅವ್ರು ಹೇಳ್ತಾರೆ, ಎಷ್ಟು ಸಮಸ್ಯೆಗಳಿದ್ದ ಜೀವರಾಶಿಗಳಿಗೆಲ್ಲ ಗೋವಿಂದನ ಮಂದಹಾಸದ ಚಿತ್ರ ತೋರಿಸ್ತಾ ಇದ್ರೆ ಅವ್ರ ಕಷ್ಟ ಪರಿಹಾರ ಆಗ್ಬಿಟ್ಟಿದೆ. ಏನೇನೋ ಬಗೆ ಬಗೆ, ಮನೆಯಲ್ಲಿ ಗಂಡ ಸರಿ ಇರ್ತಾನೆ, ಹೆಂಡತಿ ಸರಿ ಇರ್ತಾಳೆ, ಮಕ್ಕಳು ಸರಿ ಇರ್ತಾರೆ, ಮನಸ್ಸು ಹಾಳಾಗಿರುತ್ತೆ. ಯಾಕೇನು ಗೊತ್ತಾಗಲ್ಲ. ಕೃಷ್ಣನ ಫೋಟೋ 5 ನಿಮಿಷ ದಿಟ್ಟಿಸಿ ನೋಡ್ರಿ, ನಿಮ್ಮ ಮನಸ್ಸಿನ ಕಶ್ಮಲ ಎಲ್ಲ ಹೊರಟೋಗುತ್ತೆ, ಆನಂದ ಸಿಗುತ್ತೆ. ಅವನು ನನ್ನ ಪಾಲಿಗಿದ್ದಾನೆ ಅಂತ ಮಾತಾಡ್ತಾನೆ ನಿಮ್ಮ ದೇವರು. ಹೌದಾ ಅಲ್ವಾ? ವಿಚಾರ ಮಾಡಿ. ಇಷ್ಟು ಇವತ್ತು ಕಲಿಯುಗದಲ್ಲಿ ಎಲ್ಲ ಹಾಳಾಗಿದೆ. ಜನರ ಬುದ್ಧಿ ಹಾಳಾಗಿದೆ, ಪಂಚಭೂತಗಳು ಹಾಳಾಗಿದೆ, ಎಲ್ಲ ಫರ್ಟಿಲೈಸರ್ ಆಹಾರಗಳೆಲ್ಲ ಹಾಳಾಗಿದೆ. ಕಲಿಯುಗ ಎಷ್ಟು ಕಾಲ ಮುಂದುವರೆದ್ರು ಹಾಳಾಗದೇ ಇರುವ ಒಂದೇ ಒಂದು ಪದಾರ್ಥ, ಅದು ಕೃಷ್ಣನ ನಾಮಸ್ಮರಣೆ. ಅದು ಯಾವತ್ತೂ ಹಾಳಾಗಲ್ಲ, ನೆನಪಿಟ್ಟುಕೊಳ್ಳ್ರಿ. ಅದು ನಮ್ಮ ಬದುಕನ್ನು ಉದ್ಧಾರ ಮಾಡುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಇಷ್ಟು ಸಾಕಪ್ಪ, ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖ ಸಾಕು. ಕೇಳ್ರಿ, ಆ ಮಕ್ಕಳು ಹೇಳ್ತಾರೆ, ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಂತ ಮುನಿಯ ಮನೆ ದೈವ ಉಡುಪಿಯ ಕೃಷ್ಣ, ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಚಲುವ ಚರಣ ದ್ವಂದ್ವ ಜಂಕೆ ನೂರು ಗಡಿ ಬಳಿ ಪಂಕ್ತಿ ಜಠರ ವಕ್ಷ ಕಂಬು ಕಂದರದ ನಳಿತೋಳು ಮುದ್ದು ಮುಖ ನಯನ ನಾಸಿಕ ಕರಣ ಸುಳಿ ಗುರುಳ ಮಸ್ತಕದ ನಳಿನ ನಾಭದ ಸೊಬಗ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಕಿರುಗೆಜ್ಜೆ ಕಳೆಪೆಂಡೆ ಗಂಟೆ ಕಟಿ ಸೂತ್ರ ವರಹಾರ ಪದಕಾದಿ ವಕ್ಷ ಕೌಸ್ತುಭರತ್ನ ಗುರುಮುದ್ರೆ ಕಂಕಣಾಂಗದ ಕುಂಡಲ ಪ್ರಮೆ
ಶ್ರೀಕೃಷ್ಣ ತಾನು ಬರಬೇಕಾದ್ರೆ ಅನೇಕ ಜನ ದೇವಲೋಕದ ದೇವತೆಗಳನ್ನ ಭೂಮಿಗೆ ಕರ್ಕೊಂಡು ಬಂದಿದ್ದಂತೆ. ಒಬ್ಬನೇ ಬರಲಿಲ್ಲಂತೆ ದೇವರು. ಗೋಪಿಕಾಸ್ತ್ರೀಯರೆಲ್ಲ ಗೋಲೋಕ ಅಂತಿದೆ ಒಂದು ಮೇಲ್ಗಡೆ ಊರ್ಧ್ವಲೋಕ, ಗೋವುಗಳ ಸೇವೆ ಮಾಡಿದವರು ಗೋಪಿಕಾಸ್ತ್ರೀಯರು. ಅವರೆಲ್ಲ ಹಗಲು ರಾತ್ರಿ ಕೃಷ್ಣ 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 ಅಂತ ತನ್ಮಯತೆಯಿಂದ ಧ್ಯಾನ ಮಾಡಿದ್ದಾರೆ. ಕೃಷ್ಣನಿಗಾಗಿ ಪ್ರಾಣವನ್ನೇ ಬಿಟ್ಟಿದ್ದಾರೆ ಅವರು. ನಿಮಗೊಂದು ಸಣ್ಣ ಕತೆ ಹೇಳ್ತೇನೆ. ಒಂದು ಬಾರಿ ಕೃಷ್ಣ ಎಲ್ಲ ದನ ಕರ ಎಲ್ಲ ಹೊಡ್ಕೊಂಡು ಗೋಪಾಲಕರ ಜೊತೆಗೆ, ದನ ಮೇಯಿಸೋದು ಅಂದರೆ ತುಂಬ ಇಷ್ಟ ದೇವರಿಗೆ. ಯಮುನಾ ನದಿ ತೀರ, ಗೋವುಗಳ ರಕ್ಷಣೆ, ಕೊಳಲಿನ ಗಾನ, ಕೃಷ್ಣನ ಇದು ಪರಿಪಾಠ, ಜೀವನದ ಕ್ರಮ. ಒಂದು ಬಾರಿ ಪ್ರತಿದಿನ ಬೆಳಿಗ್ಗೆ ಎದ್ದ ಗೋಪಾಲಕರು ಏನ್ ಮಾಡ್ತಾ ಇದ್ರು, ಮನೆಯಿಂದ ಬುತ್ತಿ ಹಿಡ್ಕೊಂಡು, ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಬುತ್ತಿ ಹಿಡ್ಕೊಂಡು ಹೋಗ್ತಿರಲ್ಲ, ಹಂಗೆ ಬುತ್ತಿ ಹಿಡ್ಕೊಂಡು ಹೋಗ್ತಿದ್ರು. ಅವತ್ತು 8 ಗಂಟೆಗೆ ಕಿತ್ತು ಹಸಿವು ಬಂತಂತೆ, ಎಲ್ಲ ತಿಂದ್ಬಿಟ್ರು, ತಗೊಂಡು ಬಂದಿತ್ತು. ಮಧ್ಯಾಹ್ನ ಮತ್ತೆ ಹಸಿವಾಯ್ತು. ಕೃಷ್ಣನ ಹತ್ರ ಕೇಳ್ತಾರೆ ಗೋಪಾಲಕರು, ಕೃಷ್ಣ ಹಸಿವಾಗ್ತಾ ಇದೆ, ನೀಗಿಸು. 14 ಲೋಕದ ಹಸಿವನ್ನು ನೀಗಿಸುವ ದೇವರಿಗೆ ಈ ದನ ಮೇಯಿಸ್ಲಿಕ್ಕೆ ಬಂದ ಗೋಪಾಲಕರ ಹಸಿವೆ ನೀಗಿಸ್ಲಿಕ್ಕೆ ಆಗಲ್ಲೇನೋ? ಕೃಷ್ಣ ಹೇಳಿದ, ಏನು ಚಿಂತೆ ಮಾಡಬೇಡ್ರಿ, ದೂರದಲ್ಲಿ ಒಂದಷ್ಟು ಜನ ಬ್ರಾಹ್ಮಣರು ಹೋಮ ಮಾಡ್ಲಿಕ್ಕೆ ಹತ್ತಾರ, ಅಲ್ಲಿಗೆ ಹೋಗ್ರಿ, ಬೇಕಾದಷ್ಟು ಅಡಿಗೆ ಮಾಡಿರ್ತಾರೆ, ಕೃಷ್ಣನ ಭಕ್ತರು ಬಂದಿದ್ದೇವೆ ಅಂತ ಹೇಳ್ರಿ, ಅನ್ನ ಕೊಡ್ತಾರೆ. ಆದ್ರೂ ಒಂದು ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಯ್ತು, ಅವ್ರು ಎಣಿಸಿದಂಗೆ ಆಗಲಿಲ್ಲ. ಬ್ರಾಹ್ಮಣರದ್ದು ಇನ್ನೂ ಹೋಮ ಮುಗಿದಿರಲಿಲ್ಲ. ಕೃಷ್ಣನ ಭಕ್ತರು ನಾವು ಬಂದಿದ್ದೀವಿ ಅಂದ್ರೆ ಅವರು ಆಲೋಚನೆ ಮಾಡಿದ್ರು, ಇನ್ನೂ ಯಜ್ಞದ ಆಹುತಿ ಮುಗುದಿಲ್ಲ, ದನ ಮೇಯಿಸೋರ್ಗೆ ಅನ್ನ ಕೊಡೋದು ಹೆಂಗೆ? ಭಾಗವತ ಕಥೆ ಹೇಳುತ್ತೆ, ಹಸಿದು ಬಂದ ವ್ಯಕ್ತಿ ಅವನ್ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಬರಲಿ, ಸ್ನಾನ ಮಾಡ್ಬೇಕಾದ್ರೆ ಬರಲಿ, ಮಲಗಿದಾಗ ಬರಲಿ, ಹಸಿವೆ ಅಂತ ನಿಮ್ಮ ಮನೆಗೊಬ್ಬ ಬಂದ ಅಂದ್ರೆ ನಿಮ್ಮ ಮನೇಲಿ ಏನು ಪದಾರ್ಥ ಇದೆ ಕಣ್ಣು ಮುಚ್ಚಿ ಕೊಡ್ರಿ. ದೇವರಿಗೆ ತಂದ ಬಾಳೆಹಣ್ಣನ್ನು ದೇವರಿಗೆ ಕೊಡ್ರಿ. ಇದಕ್ಕೊಂದು ಕಥೆ ಇದೆ. ಒಂದು ಅಪ್ಪ ಮಗನಿಗೆ ಹೇಳಿದ್ನಂತೆ, ನಾಳೆ ನಮ್ಮ ಮನೇಲಿ ಶ್ರೀನಿವಾಸರೇವ್ರ ಉತ್ಸವ ಇದೆಯಪ್ಪ, ಒಂದು ಗೊನೆ ಬಾಳೆಹಣ್ಣು ತಗೊಂಡು ಬಾ. ಆ ಮಗುವಿಗೆ ಬಾಳೆಹಣ್ಣು ಗೊನೆ ತರಬೇಕಾದ್ರೆ ತುಂಬ ಹಸಿವಾಗಿ 2 ಬಾಳೆಹಣ್ಣು ತಿನ್ಬಿಟ್ನಂತೆ. ಮರುದಿನ ಅಪ್ಪ ನೈವೇದ್ಯ ಮಾಡಬೇಕಾದ್ರೆ ಗೊತ್ತಾಯ್ತು, ಬಾಳೆ ಗೊನೆಯಲ್ಲಿ 2 ಹಣ್ಣು ಮಗ ತಿಂದಿದ್ದಾನೆ. ಛೇ, ಇದು ನಿರ್ಮಾಲ್ಯ ಆಗಿ ಹೋಯ್ತು, ಮೊದಲು ಮಗು ತಿನ್ಬಿಟ್ಟಿದೆ, ಇಲಿ ತಿಂದು ಬಾಳೆಹಣ್ಣು ದೇವರಿಗೆ ಇಡ್ತಾರೆ, ಹಾಗೆ ಮಗು ತಿಂದಿದ್ದು ಬಾಳೆಹಣ್ಣು ದೇವರಿಗೆ ಇಟ್ಬಿಟ್ಟೆ, ತಪ್ಪಾಯ್ತು ಅಂತ ಆ ಬಾಳೆಹಣ್ಣು ಗೊನೆ ಒಗೆದು ಕಲ್ಸಕ್ರೆ ನೈವೇದ್ಯ ಮಾಡಿ ಅವತ್ತು ಉತ್ಸವ ಮುಗಿಸಿದ್ನಂತೆ. ರಾತ್ರಿ ಬಂದು ತಿಮ್ಮಪ್ಪ ಕಪಾಳಕ್ಕೆ ಹೊಡೆದನಂತೆ, ನನಗೆ ನೈವೇದ್ಯ ಆಗಿದ್ದು 48 ಬಾಳೆಹಣ್ಣಲ್ಲ, ನಿನ್ನೆ ಹಸಿವೆಯಿಂದ ಮಗು 2 ಬಾಳೆಹಣ್ಣು ತಿಂತಲ್ಲ, ಅದರಿಂದ ನಾನು ತೃಪ್ತಿಯಾಗಿದ್ದೀನಿ. ಇದು ಕಥೆ ಆಗಬಾರ್ದ್ರಿ, ಇದು ಬದುಕಾಗಬೇಕು. ಹಸಿದು ಬಂದವರಿಗೆ ಕೊಡಬೇಕು. ಇಂಥ ಮಾನವೀಯ ಧರ್ಮವನ್ನು ಭಾಗವತದಲ್ಲಿ ತೋರಿಸಿದಾನೆ ಕೃಷ್ಣ. ಅವ್ರು ಕೊಡ್ಲಿಲ್ಲ. ಗೋಪಾಲಕರು ಹೋಗಿ ಹೇಳಿದ್ರಂತೆ, ಕೃಷ್ಣ ನಿನ್ನ ಹೆಸರು 108 ಸಲ ಹೇಳಿದ್ರು ಕೊಡ್ಲಿಲ್ಲ ಅವರು. ಕೃಷ್ಣ ಹೇಳಿದ, ನೀವು ಎಲ್ಲಿ ಹೋಗಿ ಕೇಳಿದ್ರಿ ಅಂತ ಕೇಳಿದ. ಅದೇ ಬ್ರಾಹ್ಮಣರು ಮಂತ್ರ ಹೇಳ್ತಿದ್ರಲ್ಲ, ಅಲ್ಲೇ ಹೋಗಿ ಕೇಳಿದ್ವು. ಅದೇ ತಪ್ಪು ಮಾಡಿರಿ, ನೀವು ಅಲ್ಲಿ ಹೋಗಿ ಕೇಳಬಾರ್ದು. ಅಡಿಗೆ ಮಾಡ್ತಿದ್ರಲ್ಲ ಬ್ರಾಹ್ಮಣರು, ಹೆಂಡಂದ್ರು, ನಾರಿಯರು, ಅಲ್ಲಿ ಹೋಗಿ ಕೇಳಬೇಕಿತ್ತು. ಅವ್ರು ಮತ್ತೆ ಹೋದ್ರು, ಹಿಂದ್ಗಡೆ ಬಾಗಿಲಿಂದ ಹೋದ್ರು. ಅವ್ರು ಗೋಪಾಲಕರು ಹಸಿವಾಗಿದೆ. ಅವ್ರು ಹೇಳಿದ್ರು, ಕೃಷ್ಣ ಕಳಿಸ್ಯಾನ ಅಂದ್ರು, ಕೊಡ್ರಿ ಅಂತ ಕೇಳಲೇ ಇಲ್ಲ ಅವ್ರು. ಏನೇನಿತ್ತು, ಜಾಂಗೀರು, ಜಿಲೇಬಿ, ನಿಮಗೂ ಇದೆ ಅಂತೀವೋ ಜಿಲೇಬಿ, ಆ ಜಿಲೇಬಿ, ಜಾಂಗೀರು, ಏನೇನು ಪಲಾವು, ಏನೇನಿತ್ತು ಎಲ್ಲ ಪರಾತ ಹೊತ್ಕೊಂಡು ಬಂದು ಕೃಷ್ಣನ ಕೊಟ್ಟು ಭೂರಿ ಸಮಾರಾಧನೆ ಮಾಡಿಸಿದ್ರಂತ. ಆ ಸಮಯದಲ್ಲಿ ಒಬ್ಳು ಹೆಣ್ಮಗಳು ಸ್ಲೋ ಇದ್ಲು. ಎಲ್ಲ ಹೆಣ್ಮಕ್ಳು ಒಂದೇ ತರ ಮಾಯಕ್ಕನ ಗತಿ ಆಕ್ಟಿವ್ ಆಗಿರಂಗಿಲ್ಲ, ಕೆಲವು ಸ್ಲೋ ಇರ್ತಾರೆ, ಕೂರ್ಮ ಬ್ರಾಹ್ಮಣನ ಗತಿ. ಅವಳು ನಿಧಾನವಾಗಿ ಎಲ್ಲ ತಯಾರು ಮಾಡ್ಕೊಂಡು ಇಡೋದ್ರೊಳಗೆ ಗಂಡನಿಗೆ ಗೊತ್ತಾಯ್ತಂತೆ, ಎಲ್ಲ ಪರಾತ ಹೊತ್ಕೊಂಡು ಹೋಗಿ ಆ ದನ ಮೇಸೋರಿಗೆ ಕೊಡ್ಲಿಕ್ಕತ್ತಾರ. ಅವನು ಹೋಗಿ ಅವಳನ್ನ ಒಳಗಡೆ ಉರುಂಬಿ ತಳ್ಳಿ ಬೀಗ ಹಾಕಿದ್ನಂತೆ. ಎಲ್ಲಿಗೆ ಹೋಗ್ತೀನಿ ನೀನು, ಎಲ್ಲಿಗೆ ಕೊಡ್ತಿ, ಯಾರಿಗೆ ಕೊಡ್ತಿ, ಇನ್ನೂ ದೇವ್ರ ನೈವೇದ್ಯ ಆಗಿಲ್ಲ, ಗುಡಿಯಾಗ ದೇವ್ರು ಸುಮ್ಮನೆ ಕೂತ್ಯಾನ. ಹಸಿವಾದ ದೇವರನ್ನ ಮರೆತು ಗುಡಿಯಲ್ಲಿರುವ ದೇವರಿಗೆ ಕೊಡ್ಲಿಕ್ಕೆ ಹೋದ್ಲು ಅನ್ನೋ ಪ್ರತಿಭಟನೆ. ಅವಳು ಒಳಗಡೆ ಬಾಗಿಲ ಹಾಕಿ ಬೀಗ ಹಾಕಿದ್ನಂತೆ. ಬಿಟ್ರೆ ಅವಳು ಹೋಗಿ ಕೊಡ್ತಾಳು ಅವನಿಗೆ ಅಂತ. ಅವಳು ಯೋಚನೆ ಮಾಡಿದ್ಲಂತ. ಎಲ್ಲರೂ ಪರಾತಲ್ಲಿ ಪಲಾವ್ ಕೊಟ್ರು ದೇವರಿಗೆ, ಜಾಂಗೀರ್ ಕೊಟ್ರು, ಜಿಲೇಬಿ ಕೊಟ್ರು. ಈ ಕೆಟ್ಟ ಚೇತನ ಆದಗೋದೆ ನಾನು. ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ನನ್ನ ಗಂಡ ಬಿಡ್ತಿಲ್ಲ, ಉಗ್ರ ರೂಪಿಯಾಗ್ಯಾನವ, ನಾನು ಏನು ಕೊಡ್ಲಿ? ಕಣ್ಣು ಮುಚ್ಚಿಲ್ಲಂತೆ. ದೇವರೇ, ಅವರೆಲ್ಲ ನಿನಗೆ ಪಲಾವ್ ಕೊಟ್ಟ್ಯಾರ, ಜಾಂಗೀರ್ ಕೊಟ್ಟ್ಯಾರ. ನಾನು, ನನ್ನ ಗಂಡ ನನ್ನ ಮನೆ ಪದಾರ್ಥ ಅನ್ನುವ ಅಹಂಕಾರ ಪಟ್ಟಿದ್ದಾನೆ. ಜಗತ್ತಿನಲ್ಲಿರುವ ಎಲ್ಲಾ ಪದಾರ್ಥ ನಿಂದೇ ದೇವರೇ, ಆ ಎಚ್ಚರ ಇಲ್ಲ ನನ್ನ ಗಂಡನಿಗೆ, ಬರೀ ಮಂತ್ರ ಹೇಳ್ತಾ ಇದ್ದಾನೆ. ಅವನ ಮನೆ ಪದಾರ್ಥ ನಾನು ಕೊಡಲ್ಲ, ನನ್ನ ಪ್ರಾಣ ಅದು ನಿನಗೆ ಸಂಬಂಧಪಟ್ಟಿದ್ದು.
ಕಣ್ಣು ಮುಚ್ಚಿ ನನ್ನ ಪ್ರಾಣ ನಿನ್ನ ಪಾದಕ್ಕಿಡ್ತೀನಿ ಸ್ವೀಕಾರ ಮಾಡುವಲ್ಲಂತೆ. ಬ್ರಾಹ್ಮಣ ಬಂದು ಬಾಗಿಲ ತೆಗಿತಾನೆ, ಅವಳು ಹೆಣ ಬಿದ್ದಿದೆ, ಅವಳು ಪ್ರಾಣ ದೇವರಿಗೆ ಅರ್ಪಣೆಯಾಗಿದೆ. ನಮಗೆ ದೇವರಿಗೆ ಕೊಡಬೇಕು ಅಂದ್ರೆ ಪ್ರಾಣ ಹೊರಟು ಹೋಗುತ್ತೆ. ನಮಗೆ ಹೆಂಡತಿ ಏನಾದರೂ ಕಿಸೆಯನ್ನು ತೆಗೆದು ಹುಂಡಿಗೆ 500 ರೂಪಾಯಿ ಹಾಕಿದ್ರೆ ಗಂಡ ಗುರ್ರನ್ ನರಸಿಂಹಗತ್ತೆ ನರಸಿಂಹನ್ ಥರ ನೋಡ್ತಾನ. 10 ರೂಪಾಯಿಗೆ ಎಲ್ಲ ಅನಿಷ್ಟ ಆವಾಹನೆ ಮಾಡ್ಬೇಕು. ಹಿಂಗೆ ಎಲ್ಲ 10 ರೂಪಾಯಿ ಲಾವಣೆ ಮಾಡಿ ಹುಂಡಿಗೆ ಒಗಿಬೇಕು. 10 ರೂಪಾಯಿ ಒಗಿ ಪ್ರಸಾದ ತೆಗಿ ಅಂತ. 10 ರೂಪಾಯಿಲೇ ಎಲ್ಲ ಪ್ರಸಾದ ತೆಗಿಬೇಕು. ದೇವರಿಗೆ ಅರ್ಪಣೆಯಲ್ಲಿ ವಂಚನೆ ಮಾಡಬೇಡಿ, ಭಾಗವತ ಹೇಳುತ್ತೆ. ತನ್ನ ಪ್ರಾಣವನ್ನೇ ಕೊಟ್ಲು. ಕೊನೆಗೆ ಬ್ರಾಹ್ಮಣರಿಗೆ ಪಶ್ಚಾತ್ತಾಪ ಆಯ್ತಂತೆ. ಯಾವ ಗುರುಕುಲದಲ್ಲಿ ವೇದ ಓದಲಿಲ್ಲ ಆ ಹೆಣ್ಮಗಳು, ಅವಳಿಗಿರುವ ಸಮರ್ಪಣೆ 48 ವರ್ಷ ಗುರುಕುಲ ಅಧ್ಯಯನ ಮಾಡಿದ ನಮಗೂ ಬರಲಿಲ್ಲ. ದೇವರಿಗೆ ಬೇಕಾಗಿರೋದು ಭಾವ ಸಮರ್ಪಣೆ ಹೊರತು ಪದಾರ್ಥ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು ಬ್ರಾಹ್ಮಣರು ಅಂತ ಕಥೆ ಇದೆ. ಅದಕ್ಕೋಸ್ಕರ ದೇವರು ಏನು ಮಾಡಿದ ಗೊತ್ತಾ? ಗೋಪಾಲಕರ ಜೊತೆಗೆ ಆಟ ಆಡಿದ, ಬೆಳಿಗ್ಗೆ ರಾತ್ರಿ ಎಲ್ಲ ಹೆಣ್ಮಕ್ಳ ಜೊತೆಗೆ ಡ್ಯಾನ್ಸ್ ಮಾಡಿದ. ಕೃಷ್ಣನ ಜೊತೆಗೆ ಯಾರ್ಯಾರು ಡ್ಯಾನ್ಸ್ ಮಾಡಿದ್ರು ಅವರೆಲ್ಲ ಮೋಕ್ಷಕ್ಕೆ ಹೋದ್ರಂತೆ. ದೇವರಿಗೆ ಯಾರೂ ಬೇಕಾಗಿಲ್ಲ. ದೇವರ ಶಕ್ತಿ ಏನು ಗೊತ್ತೇನೋ? ಕೃಷ್ಣ ಅವನು ಉಪನಯನ ಮಾಡಿಕೊಳ್ಳೋ ದಿನ ಅವನಿಗೆ 10 ಲಕ್ಷ ಜನ ಮಕ್ಕಳಿದ್ರಂತೆ. ಉಪನಯನ ಆದರೆ ಮುಂಜುವೆಯನ್ನು ಮಾಡ್ಕೊಳ್ತಾರೆ ಕ್ಷತ್ರಿಯರು 12ನೇ ವರ್ಷಕ್ಕೆ. ಕೃಷ್ಣನಿಗೆ 12ನೇ ವರ್ಷಕ್ಕೆ 10 ಲಕ್ಷ ಜನ ಮಕ್ಕಳಾಗಿದ್ರಂತೆ. ಹೀಗೂ ಉಂಟೆ? ಭಾಗವತ ಸುಳ್ಳು ಹೇಳ್ತಾ ಇದೆ? ಅಲ್ಲ, ಇಚ್ಛಾ ಮಾತ್ರ. ದೊಡ್ಡ ಗುರುಗಳ ಹತ್ರ ಹೋಗ್ರಿ, ಅವ್ರು ಯಾರು ಕಾಯಿ ಕೊಟ್ಟರು ಮಕ್ಕಳಾಗ್ತಾರೆ. ಈ ಊರು ತುಂಬ ಅವ್ರ ಮಕ್ಕಳೇ ಅವ ಅಂದ್ರೆ ಕೆಟ್ಟ ಅರ್ಥ ಅಲ್ಲ, ಅವ್ರ ಮಂತ್ರದ ಬಲದಿಂದ ಹುಟ್ಟಿದ ಮಕ್ಕಳು ಅಂತ ಅರ್ಥ. ಅದೇ ರೀತಿ ದೇವರ ಹತ್ರ 10 ಲಕ್ಷ ಜನ ಮಕ್ಕಳಿದ್ದಾರೆ ಅಂದ್ರೆ ಅವನ ಇಚ್ಛೆಯಿಂದ ಹುಟ್ಟಿದ ಮಕ್ಕಳು ಅಂತ ಅರ್ಥ, ದೇಹದಿಂದ ಹುಟ್ಟಿದ ಮಕ್ಕಳು ಅಂತ ಅರ್ಥ ಅಲ್ಲ. ಎಷ್ಟು ಜನಕ್ಕೆ ಅನುಗ್ರಹ ಮಾಡಿದಾನ ಅವನ ಸಂತಾನ ಗೋಪಾಲ ಕೃಷ್ಣ. ಅವನ ಹೆಸರು ಹೇಳಿದ್ರೆ ಸಂತಾನ ಭಾಗ್ಯ, ಅವನ ಹೆಸರು ಹೇಳಿದ್ರೆ ಸಾಕು ಕಲ್ಯಾಣ ಭಾಗ್ಯ, ಎಲ್ಲಾ ಬದುಕಿ ಬರುತ್ತೆ ದೇವರಿಗೆ. ಗೋಪಿಕಾಸ್ತ್ರೀಯರ ಜೊತೆಗೆ ಡ್ಯಾನ್ಸ್ ಮಾಡಿದ, ಅವನ ಜೊತೆಗೆ ಯಾರು ನರ್ತನ ಮಾಡಿದ್ರು ಅವರೆಲ್ಲ ಮೋಕ್ಷಕ್ಕೆ ಹೋದ್ರು. ಒಂದು ಹೆಣ್ಮಗಳು ಗಲಾಟೆ ಮಾಡಿದಂತೆ, ಕೃಷ್ಣ ಎಲ್ಲಾರ ಮನೆಗೆ ಹೋಗಿ ಡ್ಯಾನ್ಸ್ ಮಾಡ್ತಿ, ನನ್ನನ್ನು ಕಂಡ್ರೆ ಮುಸುಡಿ ಮುರಿತಿ, ನನ್ನ ಮನೆಗೆ ಬರಲೇ ಇಲ್ಲ, ನೀನು ಕಾಯ್ತಾ ಇಲ್ಲಂತೆ. ಅವಳು ಏಕಾಗ್ರತೆ ಹೆಂಗಿತ್ತು ಗೊತ್ತೇನೋ? 2 ತಿಂಗಳು ಅನ್ನ ಆಹಾರ ಬಿಟ್ಟು ಮನೆ ಬಾಗಿಲಲ್ಲಿ ನಿಂತು ಕಾಯ್ತಿದ್ಲಂತೆ, ದೇವ್ರು ನನ್ನ ಮನೆಗೆ ಬರಬೇಕು ಅಂಥ ಏಕಾಗ್ರತೆ. ಕೊನೆಗೆ ದೇವ್ರು ಬಂದಂತ ಅವಳು ಮನೆಗೆ. ಇವತ್ತು ನಮ್ಮ ಹೆಣ್ಮಕ್ಳು ಹಾಗೆ, ಗಂಡ ಹಸಿದು ಹೋಗಿದ್ದಾನೆ ಅಂದ್ರೆ ಬರೋ ತನಕ ಏನ್ ತಿನ್ನಂಗಿಲ್ಲ, ಆದ್ರೆ ಬಂದ ಮೇಲೆ ಒಂದು ಮಂಗಳಾರತಿ ಮಾಡಲೇಬೇಕು ಅವನಿಗೆ. ಯಾಕೆ ಹೇಳಿದ್ರೆ ಎಲ್ಲಿಗೆ ಹೋಗಿದ್ರಿ ಹೇಳಲಿಕ್ಕೆ ಏನ್ ದಾಡಿ, ಒಂದು ಮಂಗಳಾರತಿ ಮಾಡಿದ ಮೇಲೆ ಆಮೇಲೆ ತಿನ್ರಿ ಫಲಾರ, ಆಮೇಲೆ ತಿಂತಾಳವಳು. ಮಹಾಪತಿವ್ರತೆಯರು ನಮ್ಮ ಹೆಣ್ಮಕ್ಳು. ಗಂಡನ ಬೈತಾರಲ್ಲ ಅಂದ್ರೆ ಬೇರೆಯವ್ರು ಬೈಲಿ, ಬೈಯೋದು ನಮ್ಮ ರೈಟ್ ಸರಿ, ಅದು ಬೇರೆಯವರ ಯಾರಾದ್ರೂ ಬೈದ್ರೆ ಒಂದು ಕೈ ತಗೋತಾರೆ. ಅಂಥ ಪಾತಿವ್ರತೆ ಇದೆ ನಮ್ಮ ಹೆಣ್ಮಕ್ಳಿಗೆ. ನಿಮಗೆ ಹೇಳಿದ್ದಲ್ಲ ನಾನು ಮೊದಲೇ ಹೇಳೀನಿ. ಆ ಗೋಪಿ ಕೃಷ್ಣ ಬಂದಾಗ ಹೇಳ್ತಾಳಂತೆ, ಕೃಷ್ಣ ನಿನ್ನಂತ ಸರಿಯಾಗಿ ಲಕ್ಷ್ಯ ಇಟ್ಟು ಕೇಳ್ರಿ, ನಾನು ಏನು ಹೇಳ್ತೀನಿ ಕೇಳ್ರಿ, ನಿನ್ನಂಥ ಠಕ್ಕ ಈ ಜಗತ್ತಿನಲ್ಲಿಲ್ಲ ಅಂತ ಬೈತಾಳ. ದೇವ್ರು ಹೇಳ್ತಾನೆ, ಯಾರು ಬೈತಾರೋ ಅವ್ರಿಗೆ ಮೋಕ್ಷ ಕೊಡ್ತೀನಿ ಅಂತ. ಯಾಕೆಂದ್ರೆ ಕಲಿಯುಗದ ನಾಲಿಗೆಗೆ ಹೊಗಳಿಕ್ ಬರಂಗಿಲ್ಲ ರೀ, ಬೈಲಿಕ್ಕೆ ಬರುತ್ತೆ. ಇಲ್ಲೆಲ್ಲ ಬೈತಾರಲ್ಲ, ಹುಚ್ಚ ಅಂತ ಶುರು ಮಾಡ್ತಾರೆ, ಆಮೇಲೆ ಮಗನೇನ್ ಬರುತ್ತೆ, ಮಧ್ಯದಲ್ಲಿ ಏನೋ ಒಂದು ಶಬ್ದ ಸೇರುತ್ತೆ. ಹಂಗೆ ಬೈದಾಗಲೇ ಒಂದು ಆನಂದ ಅವರಿಗೆ. ಶ್ರೀಮನ್ನಾರಾಯಣ ಅಂತ ಯಾರಾದ್ರೂ ಅಂತಾರೇನು? ಆ ಮಗನೇ ಈ ಮಗನೇ. ದೇವರು ಕೂಡ ಬೈಸ್ಕೊಳ್ತಾನಂತ ಅವನ ಹೆಸರಿನಿಂದ. ಅವಳು ಬೈದ್ಲಂತ, ಮಹಾ ಮೋಸಗಾರ. ಎದುರುಗಡೆ ಪರ್ಫೆಕ್ಟ್ ಆಗಿರ್ತಿ, ಹಿಂದೆ ಮಹಾ ಚಂಚಲ. ಒಂದೊಂದೇ ನೆನಪಿಟ್ಕೊಳ್ರಿ, ಅವನು ಹೇಳಿ ಏನೇನು ಬೈತಾಳೆ ನೆನಪಿಟ್ಕೊಳ್ರಿ. ಆಮೇಲೆ ಕೃಷ್ಣ ಆಲೋಚನೆ ಮಾಡಿದಂತೆ, 2 ತಿಂಗಳು ಬಿಟ್ಟು ಹೋಗಲಿ ಪಾಪ ಅಂತ ಬಂದ್ರೆ ಬೈಲಿಕತ್ತಾಳೆ ಅಂತ ಸ್ವಲ್ಪ ಮುಖ ಸಿಂಡ್ರಿಸಿದ್ನಂತೆ, ಗಟ್ಟಿ ಮಾಡಿಕೊಂಡ ಮುಖ. ಅದಕ್ಕೆ ಹೇಳಿದಂತೆ, ಹೌದೌದು ಕಠಿಣಾತ್ಮ ನೀನು, ಒರಟು ವ್ಯಕ್ತಿತ್ವ ಅಂತ ಬೈದ್ಲಂತೆ. ಒರಟು ಮಂದಿ ನೀನು ಮನುಷ್ಯ. ಮುಖ ತಗ್ಗಿಸಿದ್ನಂತೆ. ನನ್ನ ಮುಖ ನೋಡಿದ್ರೆ ಇವಳು ತುಂಬಾ ಜ್ಯೋತಿಷ್ಯ ಹೇಳ್ತಾಳೆ, ಮುಖ ತಗ್ಗಿಸಿದ್ನಂತೆ. ನೋಡ, ಅಪರಾಧ ಮಾಡಿದವ್ರು ಗೋಣ್ ಕೆಳಗೆ ಹಾಕ್ತಾರೆ, ನೀನು ಅಪರಾಧಿ ಅಂತ ಹೇಳಿದ್ನಂತೆ. ಮತ್ತು ಮುಖ ಎತ್ತಿ ಗುರ್ರ ಅನ್ನಂತೆ, ಏನ್ ನನ್ನನ್ನು ಅಪರಾಧಿ ಅಂತೀನಿ? ಹೌದೌದು, ಇದ್ದಂಗೆ ಹೇಳಿದ್ರೆ ಸಿಟ್ಟು ಬಂತು ನಿನಗೆ ಅಂತ ಅದಕ್ಕೆ ಬೈತಾಳೆ. ಕೃಷ್ಣ ಪಾಪ ಏನೇ ಆದ್ರೂ ನನ್ನ ಹೆಂಡತಿ ಅಲ್ವಾ ಅಂತ ಪ್ಲೀಸ್ ಮಾಡ್ತಾನೆ. ಅಲ್ಲ ಕಣೆ, ನಿನ್ನ ಮನೆ ಹುಡ್ಕೊಂಡು ಬರ್ತಿದ್ದೆ, ತಡ ಆಯ್ತು, ಎಲ್ಲ ಮೋಸ ಮಾಡ್ತಿ, ಯಾರ್ಯಾರ್ದೋ ಹೆಣ್ಮಕ್ಳು ಮನೆಗೆ ಹೋಗಿ ನೀನು ಪ್ಲೀಸ್ ಮಾಡಿದ್ರು ಬಿಡ್ಲಿಲ್ಲ. ಕೊನೆ ಕೃಷ್ಣ ಕೈ ಮುಕ್ಕೊಂಡು ಕೂತ್ನಂತೆ, ಏನಂತಿ ಅನ್ನೋ ಫಲಾರಕ್ಕೆ ಹಾಕಷ್ಟೆ. ಅವಳು ಹೇಳಿಲ್ಲಂತೆ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ತಿ. ಒಂದು ಹೆಣ್ಣು ರುಕ್ಮಿಣಿಗಾಗಿ ಅನೇಕ ಹೆಣ್ಮಕ್ಳಿಗೆ ನೀನು ಮೋಸ ಮಾಡ್ಲಿಕ್ಕತ್ತಿ.
ಬೇಕಾದಷ್ಟು ಕಳ್ಳತನ ಮಾಡ್ತಿ, ಬೇಕಾದ ಒಂದು ಹೆಣ್ಣಿಗಾಗಿ ಎಲ್ಲರಿಗೂ ಮೋಸ ಮಾಡ್ತಿ, ಕಳ್ಳತನ ಮಾಡ್ತಿ, ಕೇಳಿದ್ರೆ ಸುಳ್ಳು ಹೇಳ್ತಿ, ಬೇಕಾದಾಗ ಮೇಲ್ ಕೂಡಿಸ್ತಿ, ಬೇಡದನಿದ್ದಾಗ ಕೆಳಗೆ ಬೀಳಿಸ್ತಿ, ಮಹಾ ಠಕ್ಕ ಇದ್ದೀನಿ ನೀನು ಅಂತ ಬೈದ್ಲಂತ. ಕೃಷ್ಣ ಕೇಳಿದಂತೆ, ಮುಗಿತೇನು? ಸದ್ಯಕ್ಕೆ ಮುಗ್ದಿದೆ, ಫಲಾರ ಮಾಡು, ಆಮೇಲೆ ಮತ್ತೆ ಶುರು ಹಚ್ಕೊಳ್ಳೋಣ ಅಲ್ಲಂತ. ಕೃಷ್ಣ ಹೇಳಿದಂತೆ, ಎಲ್ಲರ ಮನೆಯಲ್ಲಿ ಆಯಾ ಹೆಣ್ಮಕ್ಳು ಗಂಡನಿಗೆ ಒಂದೊಂದು ಮಂಗಳಾರತಿ ಮಾಡ್ತಾರೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ನನಗೆ ದಶಾವತಾರದ ಮಂಗಳಾರತಿ ಮಾಡ್ಯಾಳ. ಕೃಷ್ಣಂದು 10 ಅವತಾರಗಳಿದೆ. 10 ಅವತಾರ ಅಂದ್ರೆ ಯಾವುದು ಗೊತ್ತೇನೋ? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇದನ್ನು ದಶಾವತಾರ ಅಂತಾರೆ. 10 ಅವತಾರದಿಂದ ನನ್ನನ್ನು ಸ್ತೋತ್ರ ಮಾಡಿದೆ ನೀನು ಅನ್ನಂತ. ಅವಳು ಹೇಳಿದ್ಲಂತೆ, ಕೃಷ್ಣ ನೀನನ್ನು ಬಾಯಿಗೆ ಬಂದಂಗೆ ಬೈದೀನಿ, ಅದೇನು ದಶಾವತಾರ ಸ್ತೋತ್ರ? ಕೃಷ್ಣ ಹೇಳ್ತಾನೆ, ಒಂದೊಂದೇ ನೀನು ಬೈದು ಮಾತನ್ನು ನೆನಪು ಮಾಡ್ಕೋ, ನಿಂಗೆ ಗೊತ್ತಾಗದೇ ಇರೋ ಹಾಗೆ ದಶಾವತಾರದ ಮಂಗಳಾರತಿ ಮಾಡಿ. ಮೊದಲೇನು ಹೇಳಿದೆ? ಎದುರುಗಡೆ ಪರ್ಫೆಕ್ಟು, ಹಿಂದೆ ಚಂಚಲ ಅಂದಿ. ಈ ಮತ್ಸ್ಯ ಎದುರುಗಡೆ ಪರ್ಫೆಕ್ಟು, ಹಿಂದೆ ಬಾಲ ಅಳ್ಳಾಡಿಸ್ತದ. ನನಗೆ ಮತ್ಸ್ಯ ರೂಪ ನೆನಪಾಯ್ತು. ಕಠಿಣಾತ್ಮ ಅಂತಂದು ಕೂರ್ಮ ರೂಪದ ಬೆನ್ನು, ಟಾರ್ಟಾಯಿಸ್ ಬೆನ್ನು, ಒರಟು ಅದ್ರ ನೆನಪಾಯ್ತು. ತಲೆ ತಗ್ಗಿಸ್ತಿ ಅಂದಿ, ಯಾವಾಗಲೂ ತಲೆ ಹಿಂಗೆ ಗೋಣ್ ಕೆಳಗೆ ಹಾಕಿದ್ದು ವರಾಹ, ಹಂದಿ, ಅದ್ರ ನೆನಪಾಯ್ತು. ಗುರ್ರಂತಿ ಎಂದಿ, ನರಸಿಂಹ ರೂಪ ನೆನಪಾಯ್ತು. ಪ್ಲೀಸ್ ಮಾಡ್ತಿ ಎಂದಿ, 3 ಹೆಜ್ಜೆ ಭೂಮಿ ಬೇಡಿದ ವಾಮನಾವತಾರ ನೆನಪಾಯ್ತು. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಿ ಅಂತ ಬೈದಿ, ಹೆತ್ತ ತಾಯಿ ತಲೆ ಕಡೆದ ಪರಶುರಾಮ ಅವತಾರ ನೆನಪಾಯ್ತು. ಒಂದು ಹೆಣ್ಣಿಗೆ ಅನೇಕ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಿ ಅಂತ ಹೇಳಿದಿ. ಏಕಪತ್ನಿ ವ್ರತಸ್ಥನಾದ ಸೀತೆಯನ್ನು ಮಾತ್ರ ಹೆಂಡತಿಯನ್ನಾಗೆ ಪಡೆದ ರಾಮಾವತಾರ ನೆನಪಾಯ್ತು. ತುಡುಗು ಮಾಡ್ತಿ ಅಂತ ಹೇಳಿದಿ, ಬೆಣ್ಣೆ ಕದ್ದ ಕೃಷ್ಣಾವತಾರ ನೆನಪಾಯ್ತು. ಸುಳ್ಳು ಹೇಳ್ತಿ ಅಂತ ಹೇಳಿದಿ, ಬುದ್ಧಾವತಾರ ನೆನಪಾಯ್ತು. ಬೇಕಾದಾಗ ಮೇಲ್ ಕೂಡಿಸ್ತಿ, ಬೇಡದೇ ಇದ್ದಾಗ ಕೆಳಗಿಳಿಸ್ತಿ ಅಂತ ಹೇಳಿದಿ. ಕಲ್ಕಿ ಅವತಾರದಲ್ಲಿ ಆ ಕುದುರೆಯನ್ನು ಮೇಲೆ ಹತ್ತುವುದು ಇಳಿಯುವುದು ನೆನಪಾಯ್ತು. ದಶಾವತಾರದ ಮಂಗಳಾರತಿ ಮಾಡಿದ ನಿನಗೆ ಸಮರ್ಪಣೆ. ಚಾಂಚಲ್ಯಂ ಪೃಷ್ಠದೇಶೆ ಕಠಿಣ ಕೃತಿರಥೋವತ್ರತಾ ಕ್ವಾಪಿ ಕೋಪೋ ಯಾಂಚಾಕಸ್ಮಾದಕಸ್ಮಾದಪಕೃತಿರುಪಕಾರಿಷ್ವಪಿ ಪ್ರಾಜ್ಞಮೌಳೆ ಸ್ತ್ರೀಶ್ವಭಜ್ಞಾ ಕಿಮತಿ ರಮಣತೆ ಚೋರತಾ ಮಾಯಿಕತ್ವಂ ಚಿತ್ರಂ ರೋಹಾವರೋಹೌ ಇತಿ ವಿರಸಗಿರಾಪಿ ಆದೃತ ಪಾತು ಕೃಷ್ಣ. ಡೊಂಕತನ ಇಟ್ಟುಕೊಂಡು ಸಿಟ್ಟು ಮಾಡಿಕೊಂಡು ಬೈದರೂ ಕೂಡ ದೇವರು ಅನುಗ್ರಹ ಮಾಡಿದ. ಆದರೆ ಇಂಥ ದೇವರು ನಿಮಗೆ ಬೇಡವಾ? ದಾಸರು ಹೇಳ್ತಾರೆ, ಭೂತಳದಿ ಜನರುಗಳು ಮರ್ಮಕ ಮಾತುಗಳ ನಾಡಿದರೆ ಘಾತಿಸುವರತಿ ಕೋಪದಿಂದಲೇ ಎಚ್ಚರಿಪತೆರದೆ. ಭೂಲೋಕದ ಮನುಷ್ಯರನ್ನ ಜಾರ, ಕಳ್ಳ, ಸುಳ್ಳ, ಕೊಲೆಗಡುಕ ಅಂದು ಬೈರಿ, ನಿಮ್ಮನ್ನು ಮನೆಗೆ ಸೇರಿಸಲ್ಲ, ಕಪಾಳಕ್ಕೆ ಹೊಡಿತೀನಿ ಅಂತಾರೆ. ಆದರೆ ನಮ್ಮ ದೇವರಿಗೆ ನವನೀತ ಚೋರ ಅನ್ನಿ, ಮಾತುಳಾಂತಕ, ಕೊಲೆ ಮಾಡಿದವನು ಕಂಸನನ್ನ ಅಂತ ಹೇಳಿ ಇಂಥ ನಾಮಗಳಿಂದ ದೇವರನ್ನ ಕರೆದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಮಮತೆಯಿಂದ ತೊಡೆ ಮೇಲೆ ಮಲಗಿಸಿ ಆನಂದ ಉಣಿಸುವ ದೇವರು ಕೃಷ್ಣ ನಿಮಗೂ ಬೇಡವಾ? ದಾಸರು ಹೇಳ್ತಾರೆ, ನಮ್ಮಲ್ಲಿ ಎಷ್ಟೇ ಡೊಂಕತನ ಇದ್ರೂ ಅದನ್ನು ತಿದ್ದುವ ಕರುಣಾರೂಪ ಭಗವಂತನದ್ದು. ನಾ ಡೊಂಕಾದರೇನೋ, ನಿನ್ನ ನಾಮ ಡೊಂಕೆ ಬಿಟ್ಟಲ್ಲ. ನಾನು ಸರಿ ಇಲ್ಲ, ಆದರೆ ನಿನ್ನ ನಾಮ ಸರಿ ಇದೆ. ಬಹಳ ಅದ್ಭುತವಾದ ಭಾವ ಹರಿದಾಸರು ಹೇಳ್ತಾರೆ. ಆ ಭಾವದ ಒಂದು ಪದ್ಯ ಮಕ್ಕಳು ಹೇಳ್ತಾರೆ, ಅದನ್ನು ಅನುಸಂಧಾನ ಮಾಡ್ರಿ. ಎಷ್ಟು ಚಂದದ ಹರಿದಾಸರ ಪದ್ಯ, ನಮ್ಮ ಅನುಭವಕ್ಕೆ ಮುಟ್ಟುವಂತಹ ಪದ್ಯ. ಹಸು ಡೊಂಕಾದರೆ ಹಾಲು ಡೊಂಕೆ ವಿಠಲ, ಎಲ್ಲ ವಿಠಲನ ಪ್ರಾರ್ಥನೆ. ನದಿಯು ಡೊಂಕಾದರೇನು, ನೀರು ಡೊಂಕೆ ವಿಠಲ, ಅದೆಲ್ಲ ನಿಮ್ಮ ಪರಿಸರ ನೋಡೇ ಹೇಳಿದ್ದು. ಕಬ್ಬು ಡೊಂಕಾದರೇನೋ, ಆಲಿಮನೆ ಡೊಂಕೆ ವಿಠಲ. ಆ ಕಬ್ಬಿನ ರಸ ಡೊಂಕೆ ವಿಠಲ. ಕಬ್ಬು ಡೊಂಕಾಗಿ ಬೆಳೆದಿದೆ, ರಸ ಡೊಂಕಾಗಿದೆ ಏನೋ. ನನ್ನಲ್ಲಿ ಎಷ್ಟೇ ಡೊಂಕಿರಲಿ, ನಿನ್ನಲ್ಲಿ ಡೊಂಕಿಲ್ಲ. ನನ್ನಲ್ಲಿರುವ ಅಂಕು ಡೊಂಕುಗಳನ್ನೆಲ್ಲ ಆ ವಿಠಲ ಕೃಷ್ಣ ಅನ್ನುವ ಶರಣಾಗತಿಗೆ ಪರಿಹಾರ ಮಾಡು ಕೃಷ್ಣ ಅಂತ ಒಂದು ದಾಸರ ಭಾವ. ನಿಮ್ಮ ಭಾವ ಅದರ ಜೊತೆಗೆ ಸೇರಿಸಿಕೊಳ್ಳಿ, ರಂಗ ಒಲಿತಾನೆ ಈ ಮಾತಿಗೆ. ನಾಮಡೊಂಕೆ ವಿಠಲ, ನಿನ್ನ ನಾಮಡೊಂಗೆ ವಿಠಲ. ನಾಡೊಂಕಾದರೆ ನಿನ್ನ ನಾಮಡೊಂಗೆ ವಿಠಲ, ನಿನ್ನ ನಾಮಡೊಂಗೆ ವಿಠಲ. ಹಸುಡೊಂಕಾದರೇನು, ಹಾಲುಡೊಂಗೆ ವಿಠಲ. ಹಸುಡೊಂಕಾದರೇನು, ಹಾಲುಡೊಂಗೆ ವಿಠಲ. ಪುಷ್ಪಡೊಂಕಾದರೇನು, ಪರಿಮಳ ಡೊಂಗೆ ವಿಠಲ.
ಪರಿಮಳಡೊಂಗೆ ವಿಠಲ ನಾಡೊಂಗಾದರೆ ನಿನ್ನ ನಾಮಡೊಂಗೆ ವಿಠಲ ನಿನ್ನ ನಾಮಡೊಂಗೆ ವಿಠಲ ನದಿಯುಡೊಂಗಾದರೇನು ರಗಡೊಂಗೆ ವಿಠಲ ನದಿಯುಡೊಂಗಾದರೇನು ರಗಡೊಂಗೆ ವಿಠಲ ಕಬ್ಬುಡೊಂಗಾದರೇನು ಸಿಹಿಯೋಡೊಂಗೆ ವಿಠಲ ಈ ಸಿಹಿಯೋಡೊಂಗೆ ವಿಠಲ ನಾಡೊಂಗಾದರೆ ನಿನ್ನ ನಾಮಡೊಂಗೆ ವಿಠಲ ನಿನ್ನ ನಾಮಡೊಂಗೆ ವಿಠಲ ನಾನು ಹೊಲೆಯನಾದರೆ ನಿನ್ನ ನಾಮ ಹೊಲೆಯೇ ವಿಠಲ ನಾನು ಹೊಲೆಯನಾದರೆ ನಿನ್ನ ನಾಮ ಹೊಲೆಯೇ ವಿಠಲ ಅಜ್ಞನಾದ ಎನ್ನ ಕಾಯೋ ಸುಜ್ಞಾ ಪುರಂದರ ವಿಠಲ ಸುಜ್ಞಾ ಪುರಂದರ ವಿಠಲ ನಾಡೊಂಗಾದರೆ ನಿನ್ನ ನಾಮಡೊಂಗೆ ವಿಠಲ ನಿನ್ನ ನಾಮಡೊಂಗೆ ವಿಠಲ ನಿನ್ನ ನಾಮಡೊಂಗೆ ವಿಠಲ ನಿನ್ನ ನಾಮಡೊಂಗೆ ವಿಠಲ. ಕೃಷ್ಣನ ಹೀಗೆ ಬಾಲ್ಯಲೀಲೆಗಳಲ್ಲಿರುವ ಅನೇಕ ಅಂತರಂಗದ ಅರ್ಥಗಳನ್ನು ಭಾಗವತ ವ್ಯಾಖ್ಯಾನ ಮಾಡಿದೆ. ಇನ್ನು ಮುಂದೆ ಅನೇಕ ಕಥೆಗಳಿದ್ದಾವೆ. ಕೃಷ್ಣನ ಕಥಾ ದೊಡ್ಡ ಸಾಗರ. ಯಮುನೆಯ ತೀರದಲ್ಲಿ ಕೃಷ್ಣ ದನಗಳನ್ನೆಲ್ಲ ಮೇಯಿಸ್ತಾ ಇದ್ದ. ಎಲ್ಲ ಜಾನುವಾರುಗಳು ಆ ಯಮುನೆಯ ನೀರನ್ನು ಪಾನ ಮಾಡಿ ಸತ್ತು ಹೋಗಿದ್ದಾವಂತೆ. ದನಕರುಗಳೆಲ್ಲ ಸತ್ತು ಹೋಗಿದ್ದಾವೆ. ಕಾರಣ ಏನು ಅಂದರೆ ಯಮುನೆಯ ಮಡುವಿನಲ್ಲಿ ಒಬ್ಬ ಕಾಳಿಂಗ ಸರ್ಪ, ಭಯಾನಕ ಸರ್ಪ, ಅವನ ಬಾಯಿಂದ ಕಾರುವ ವಿಷದ ಬಾಧೆಯಿಂದ ಪರಿಸರ ಎಲ್ಲ ನಾಶ ಆಗಿ ಹೋಗಿತ್ತಂತೆ. ಗಿಡ ಮರಗಳೆಲ್ಲ ಸತ್ತು ಹೋಗಿದ್ದು, ಕುಡಿಯುವ ನೀರೆಲ್ಲ ಕಲುಷಿತವಾಗಿತ್ತು, ದನಕರುಗಳೆಲ್ಲ ಸತ್ತು ಹೋಗಿದ್ದಾವೆ. ಇಂತಹ ಪ್ರಸಂಗದಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ಕೃಷ್ಣ ಯಮುನೆಯನ್ನು ಒಂದು ಸ್ವಚ್ಛ ಮಾಡು, ನದಿಗಳನ್ನು ಸ್ವಚ್ಛ ಇಟ್ಟುಕೊಳ್ಬೇಕು. ಇಲ್ಲಿ ಕೃಷ್ಣಾ ನದಿ ಇದೆ, ಎಂಥ ದೇವ ನದಿ. ಜ್ಞಾನಿಗಳು ಹೇಳ್ತಾರೆ, ಬೆಟ್ಟದಂತಹ ಪಾಪಗಳನ್ನು ಪುಣ್ಯದ ಬೆಟ್ಟವನ್ನಾಗಿ ಮಾಡುವ ಭೂಲೋಕದ ಏಕೈಕ ನದಿ ಕೃಷ್ಣಾ ನದಿ ಅಂತ ಹೇಳ್ತಾರೆ. ಬೆಟ್ಟದಂತಹ ಪಾಪಗಳಿರಲಿ, ಅಲ್ಲಿ ಹೋಗಿ ಮುಳುಗಿದ್ರೆ ಆ ಪಾಪದ ಬೆಟ್ಟ ಎಲ್ಲ ಪುಣ್ಯದ ಬೆಟ್ಟ ಆಗಿ ಪರಿವರ್ತನೆ ಹೊಂದುತ್ತಂತೆ. ಅಂಥ ಜೀವನದಿ ಕೃಷ್ಣಾ ನದಿ. ಕೃಷ್ಣನನ್ನ ಹೃದಯದಲ್ಲೇ ಹೊತ್ತುಕೊಂಡಿದ್ದಾಳೆ. ನಿಮ್ಮಲ್ಲೆಲ್ಲ ಒಂದು ಕೈ ಮುಗಿದು ಪ್ರಾರ್ಥನೆ, ಇಂಥ ಅದ್ಭುತವಾದ ನದಿಯ ಸಂಘದಿಂದ ನೀವಿದ್ದೀರಿ, ನಿಮ್ಗೆ ಸದ್ಬುದ್ಧಿ ಕೊಟ್ಟಿದ್ದಾಳೆ. ಆ ನದಿಯಲ್ಲಿ ಬೇರೆಷ್ಟು ಮಾಡಿ ಉಗುಳಬೇಡ್ರಿ, ಮಾಲಿನ್ಯ ಮಾಡಬೇಡ್ರಿ. ಆ ಪರಿಸರದಲ್ಲಿ ಎಷ್ಟು ಗಲೀಜು ನೀವು ಮಾಡ್ರಿ. ಏನು ಉಪಚಾರ ಮಾಡಬೇಕು ನದಿಗೆ ಮಾಡ್ರಿ. ಇಲ್ಲೆಲ್ಲ ಇದೆ, ಬೆಲ್ಲದಲ್ಲಿ ಏನು ಕಬ್ಬಿನ ಒಂದು ಚೌಕ ಆಕಾರ ಮಾಡಿ ಅದರಲ್ಲೆಲ್ಲ ಒಂದಷ್ಟು ಹೋಳಿಗೆ ಎಲ್ಲ ಮಾಡಿ ಒಂದಷ್ಟು ತೇಲಿ ಬಿಡ್ತೀರಿ. ಸೋಮವಾರದ ದಿವಸ ನೋಡಿದೆ ನಾನು, ಅದಕ್ಕೇನು ಹೇಳ್ತಾರೆ, ಒಂದು ಕಬ್ಬಿನಲ್ಲಿ ಒಂದು ಚೌಕಾಕಾರ ಮಾಡಿ ನದಿಯಲ್ಲಿ ಹಿಂಗೆ ತೇಲಿ ಬಿಡ್ತಾರೆ ಪರಡಿಗೆ. ಅದನ್ನು ಬಿಡ್ರಿ. ಹೋಳಿಗೆ ಎಲ್ಲ ಮೀನು ತಿನ್ನುತ್ತವೆ, ಕಬ್ಬಿಂದೆಲ್ಲ ಕರಗಿ ಹೋಗುತ್ತೆ, ತೊಂದರೆ ಇಲ್ಲ. ಪ್ಲಾಸ್ಟಿಕ್ ಹಾಕ್ಬೇಡ್ರಿ, ಬಟ್ಟೆಗಳನ್ನು ಒಗೆದು ಬರಬೇಡ್ರಿ. ದೇವತೆ ಅದು ನದಿ ಅಂದರೆ, ಪಾವಿತ್ರ್ಯ ಬೇಕು. ಯಮುನಾ ನದಿ ಎಲ್ಲ ಹಾಳಾಗಿ ಹೋಗಿತ್ತು. ಎಲ್ಲ ಹೋಗಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ಹೇಳಿದ, ಅದನ್ನು ಸ್ವಚ್ಛ ಮಾಡ್ತೀನಿ. ಹೆಂಗೆ ಮಾಡಬೇಕು? ಕಾಳಿಂಗನನ್ನು ಮರ್ದನ ಮಾಡಬೇಕು. ಪ್ರತಿದಿನ ಗೋಪಾಲಕರ ಜೊತೆಗೆ ಹೋಗ್ತಾ ಇದ್ದ ಕೃಷ್ಣ ಒಂದಿನ ಬೆಳಿಗ್ಗೆ 5 ಗಂಟೆಗೆ ಅವನು ಒಬ್ಬನೇ ಹೋದನಂತೆ. ಎಲ್ಲ ಗೋಪಾಲಕರ ಕಂಗಾಲಾಗ್ತಾರೆ, ಕೃಷ್ಣ ಕಾಣ್ತಾ ಇಲ್ಲ. ಕೃಷ್ಣನ ಹುಡುಕೋದು ಕಷ್ಟ ಅಲ್ಲ, ಇವತ್ತು ಮನುಷ್ಯರನ್ನು ಹುಡುಕೋದು ಕಷ್ಟ. ಯಾಕೆಂದ್ರೆ ಅವನು ಎಲ್ಲಿ ನಡೆದು ಹೋದ್ರೂ ಅವನ ಪಾದದ ಚಿಹ್ನೆಯಲ್ಲಿ ಶಂಖಚಕ್ರ ಗದಾ ಪದ್ಮ ಚಿಹ್ನೆ ಕಾಣಿಸ್ತಿತ್ತು. ನಾವು ನಡೆದು ಹೋದ್ರೆ ಯಾವ ನಮ್ಮ ಕಾಲಲ್ಲಿ ಚಿಹ್ನೆ ಇದೆ? ಕಸಬರ್ಕಿ ಚಿಹ್ನೆ ಇರಬೇಕಷ್ಟೆ. ಅವನನ್ನು ಸುಲಭವಾಗಿ ಅನುಸರಿಸಿಕೊಂಡು ಹೋದ್ರು. ಯಮುನೆಗೆ ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಕೃಷ್ಣ ಇವತ್ತೊಂದು ದೊಡ್ಡ ಆಟ ತೋರಿಸ್ಬಿಡೋಣ ಅಂತ ಸಂಕಲ್ಪ ಮಾಡಿದ್ದಂತೆ. ಒಂದು ದೊಡ್ಡ ಮರ ಏರಿ ಅಲ್ಲಿಂದ ಯಮುನೆಗೆ ಡೈ ಹೊಡೆದನಂತೆ. ಆ ಕಾಳಿಯ ಮಲಗಿದ್ದಂತೆ ಆ ಯಮುನೆಯ ಮುಡುವಿನಲ್ಲಿ. ಎಚ್ಚರ ಆಯ್ತು ಅವನಿಗೆ. ಕೃಷ್ಣ ಒಂದು ಬಾರಿ ಮೇಲೆ ಬಂದು ಮತ್ತೆ ಮುಳುಗಿದನಂತೆ. ಯಾಕೆ ಅಂದ್ರೆ ನೆಕ್ಸ್ಟ್ ಯಮುನೆಯಲ್ಲಿ ಕಾಳಿಂಗನ ಹೆಡೆಯಲ್ಲಿ ಭರತನಾಟ್ಯ ಮಾಡಬೇಕು. ಅದಕ್ಕೆ ನೋಡ್ಲಿಕ್ಕೆ ಜನ ಬಂದ್ಯಾರೋ ಇಲ್ಲೋ ಅಂತ ಒಂದ್ಸಲಿ ಮೇಲೆ ಬಂದು ಕೆಳಗೆ ಹೋದ್ನಂತೆ. ಅರ್ಧ ಫುಲ್ ಆಗಿತ್ತಂತ ಹಾಲು, ಇನ್ನೂ ಅರ್ಧ ಮಂದಿ ಬರೋರಿದ್ರು. ಮತ್ತೆ ಕೆಳಗೆ ಹೋದ.
ಮತ್ತು ಎಲ್ಲರೂ ಬಂದ ಮೇಲೆ ಭರತನಾಟ್ಯ ಆರಂಭ ಮಾಡಿದನಂತೆ. ಆ ಭರತನಾಟ್ಯಕ್ಕೆ ಬ್ರಹ್ಮದೇವ ಮೃದಂಗ ಬಾರಿಸಲಿಕ್ಕೆ ಬಂದಿದ್ರಂತೆ, ಹನುಮಪ್ಪ ಹಾಡು ಹೇಳಲಿಕ್ಕೆ ಬಂದಿದ್ನಂತೆ, ರುದ್ರದೇವರು ತಾಳ ತಟ್ಲಿಕ್ಕೆ ಬಂದಿದ್ರಂತೆ. ಇದನ್ನು ಯಾರು ಹೇಳ್ತಾರೆ? ಕನಕದಾಸರು ಹೇಳ್ತಾರೆ. ಡೊಳ್ಳಿನ ಮೇಲ್ಕೈ ಬನಮಪ್ಪ ಹಾಕ್ಯಾನ, ತಾಳವ ಶಿವನಪ್ಪ ತಟ್ಯಾನ್ಮ್ಯ, ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನ, ಚಲುವ ಕನಕಪ್ಪ ಕುಣಿದಾನ್ಯ. ದೇವಿ ನಮ್ಮ ದ್ಯಾವಾರು ಬಂದವರೇ, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಡೊಳ್ಳಿನ ಮೇಲ್ಕೈ ಬನಮಪ್ಪ ಹಾಕ್ಯಾನ, ಡೊಳ್ಳು ಬಾರಿಸಿದವನು ಬನಮಪ್ಪ ಬ್ರಹ್ಮದೇವರು. ತಾಳವ ಶಿವನಪ್ಪ ತಟ್ಯಾನ್ಮ್ಯ, ರುದ್ರದೇವರ ಹಿಂದೆ ಕೂತ್ ತಾಳ ತಟ್ಟಿದ್ರಂತೆ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಹನುಮಂತ ದೇವರ ಹಾಡು ಹೇಳಿದ್ರಂತೆ. ಚಲುವ ಕನಕಪ್ಪ ಕುಣಿದಾನ್ಯ, ಕನಕಪ್ಪ ಅಂದ್ರೆ ಕೃಷ್ಣಪ್ಪ, ಅವನು ಕುಣಿದ ಭರತನಾಟ್ಯ. ಎಲ್ಲ ದೇವತೆಗಳು ಅವನಿಗೆ ವಾದ್ಯ ಬಾರಿಸಲಿಕ್ಕೆ ಬಂದ್ರಂತೆ, ಪಕ್ಕವಾದ್ಯಕ್ಕೆ ಬಂದ್ರಂತೆ. ಪಕ್ಕವಾದ್ಯದಲ್ಲಿ ದೇವರು ನರ್ತನ ಮಾಡಿದ. ಹೆಂಗ ನರ್ತನ ಮಾಡಿದ? ಆ ಕಾಳಿಂಗನ ಹೆಡೆಗಳ ಮೇಲೆ ನರ್ತನ ಮಾಡಿದಂತೆ. ಒಂದೊಂದೇ ಬಾಯಿಲಿರುವ ವಿಷವನ್ನ ಕಕ್ಕಿಸಿದ. ಎಲ್ಲಾ ವಿಷಬಾಧೆ ಹೊರಗೆ ಬಂತು. ಕಾಳಿಂಗ ಕೊನೆಗೆ ಶರಣಾಗತನಾದ. ತಪ್ಪಾಯ್ತು, ಇನ್ನೊಮ್ಮೆ ನಾನು ಇಲ್ಲಿದ್ದು ಅನ್ಯಾಯ ಮಾಡಲ್ಲ, ಇಲ್ಲಿಂದ ಹೋಗ್ಬೇಕು, ನೀನು ಇನ್ನೊಂದು ಸಂಹಾರ ಮಾಡಲ್ಲ, ಹೊರಟೋಗಿ ಇಲ್ಲಿಂದ. ನಮ್ಮ ದನ ಹಸುಕರುಗಳಿಗೆ ನಿನ್ನ ವಿಷದಿಂದ ಬಾಧಕ ಆಗ್ತಾ ಇದೆ. ಹೊರಟೋದ ಅವನು. ದೇವರೇ ನಿನ್ನ ಮಾತು ಕೇಳ್ತೀನಿ, ಆದ್ರೂ ಒಂದು, ಇಲ್ಲಿಯ ತನಕ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿ. ನೀನು ಯಾಕೆ ಬಂದಿ ಇಲ್ಲಿಗೆ? ನಾನು ಯಾವುದೋ ದ್ವೀಪದಲ್ಲಿದ್ದೆ, ನಿನ್ನ ವಾಹನ ಗರುಡ ಇದಾನಲ್ಲ, ಅವಾಗವಾಗ ಅವನು ನನ್ನನ್ನು ತಿನ್ಲಿಕ್ಕೆ ಬರ್ತಿದ್ದ. ಇಲ್ಲಿಗೆ ಬಂದ್ರೆ ಅವನು ಬರಲ್ಲ ಅಂತ ಇಲ್ಲಿ ಬಂದೆ. ಯಾಕೆ ಅಂದ್ರೆ ಕಾಲಿಂದಿ ನದಿಯಲ್ಲಿ ಸೌಭರಿಯನು ಋಷಿಗಳು ಗರುಡನಿಗೆ ಶಾಪ ಕೊಟ್ಟಿದ್ದಾರೆ. ಈ ಜಾಗಕ್ಕೆ ಬಂದು ಏನಾದ್ರೂ ಮೀನುಗಳನ್ನ ಗರುಡ ತಿಂದ್ರೆ ಅವನ ತಲೆ ಹೋಳಾಗ್ಲಿ ಅಂತ ಶಾಪ ಕೊಟ್ಟಿದ್ದಾರೆ. ಆ ಮೀನುಗಳೆಲ್ಲ ಕೇಳ್ಕೊಂಡಿದ್ದು ಋಷಿಗಳ ಹತ್ರ, ಇಲ್ಲಿ ಆ ಗರುಡ ಬರಬಾರದು ಅಂತ. ಇಲ್ಲಿ ಗರುಡ ಬರಲ್ಲ ಅಂತ ಈ ಕಾಳಿಂಗ ಬಂದ. ಆ ಕಡೆ ಗರುಡನ ಭಯ ಹೋಯ್ತು, ಅವರಿಗೆ ಹಾವುಗಳ ಭಯ ಬಂತು. ಇನ್ನು ಹೋಗ್ತೇನೆ, ಯಾಕೆ ಅಂದ್ರೆ ನನ್ನ ತಲೆ ಮೇಲೆಲ್ಲ ನಿನ್ನ ಶಂಖಚಕ್ರಗಳ ಚಿಹ್ನೆ ಇದೆ, ನೀನು ಕುಣಿದಾಡಿದೆಯಲ್ಲ, 1000 ತಲೆಗಳ ಮೇಲೆ ಕೃಷ್ಣನ ಪಾರದ ಚಿಹ್ನೆ ಇದೆ, ಇನ್ನು ಯಾರ ಭಯ ನಿನಗಿಲ್ಲ. ಕೃಷ್ಣ ಹೇಳ್ತಾನೆ, ಹಣೆಯಲ್ಲಿ ಕೃಷ್ಣನ ಪಾರದ ಚಿಹ್ನೆ, ಶಂಖಚಕ್ರಗಳನ್ನು ಧರಿಸಿದವರಿಗೆ ಖಂಡಿತ ನಿಮಗೆ ಶತ್ರುಗಳ ಬಾಧೆ ಇಲ್ಲ ಅನ್ನುವ ಪಾಠವನ್ನ ಕಾಳಿಂಗ ಮರ್ದನದಲ್ಲಿ ಮಾಡಿದ. ಯಾಕೆ ಹಚ್ಚಬೇಕು? ಯಾಕೆ ಕೃಷ್ಣನ ಆ ಗೋಪಿಚಂದನ ಹಚ್ಚಬೇಕು? ಇಲ್ಲಿ ಬಂದವರಿಗೆಲ್ಲ ಗೋಪಿಚಂದನ ಹಚ್ಚಿದ್ದಾರೆ. ಪಂಡ್ರಾಪುರಕ್ಕೆ ಹೋಗ್ರಿ, ಪ್ರತಿಯೊಬ್ಬರಿಗೂ ನಾಮ ಹಾಕ್ತಾರೆ, ಆ ಊರ್ಧ್ವ ಪುಂಡ್ರ ಹಾಕ್ತಾರೆ. ಯಾಕೆ ಹಾಕ್ಬೇಕು? ಅದಕ್ಕೆ ಭಾಗವತ ಹೇಳುತ್ತೆ, ಈ ಹಣೆ ಒಂದು ಬೋರ್ಡ್ ಇದ್ದ ಹಾಗೆ, ಒಂದು ನೋಟಿಸ್ ಬೋರ್ಡ್ ಇದ್ದ ಹಾಗೆ. ಶಾಲಾ ಕಾಲೇಜುಗಳಲ್ಲಿ ಬೋರ್ಡ್ ಇರುತ್ತೆ, ಅದರಲ್ಲಿ ಅವತ್ತಿನ ಕಾರ್ಯಕ್ರಮ ಬರೆದಿಟ್ಟಿರ್ತಾರೆ. ಹಾಗೆ ನಮ್ಮ ಪ್ರತಿದಿನದ ಕಾರ್ಯಕ್ರಮಗಳನ್ನ ಹಣೆಯಲ್ಲಿ ಬ್ರಹ್ಮ ಬರೆದಿಡ್ತಾನಂತ. ಕೆಟ್ಟದ್ದೇ ಇರುತ್ತೆ, ಏನೋ ನಮ್ಮ ಕರ್ಮ ಇರುತ್ತೆ, ಹಿಂಗೆ ಬರೆದಿಟ್ಟಿರುವ. ಹೀಗೆ ಬರೆಯೋದು, ಯಾವತ್ತೂ ಅಕ್ಷರ ಬರೆಯೋದು ಹೀಗೆ ಅಡ್ಡ ಬರ್ಕೋತ್ ಹೋಗಿರ್ತಾರೆ. ಅಡ್ಡ ನಮ್ಮ ಹಣೆ ಬಾರ ಈ ಫಲಕದಲ್ಲಿ ಬರೆದಿದ್ದಾರೆ, ನೋಟಿಸ್ ಬೋರ್ಡಲ್ಲಿ ಬರೆದಿದ್ದಾನೆ ಬ್ರಹ್ಮ. ಅದಕ್ಕೇನು ಮಾಡ್ಬೇಕು ಗೊತ್ತಾ? ನಮ್ಮ ಹಣೆ ಬಾರ ಬದಲಾಗಬೇಕು ಅಂದ್ರೆ ಕೃಷ್ಣನ ಪಾರದ ಧೂಳಿಗೆ ಗೋಪಿಚಂದನ ಅಂತಾರೆ. ಅದನ್ನು ತೆಗೆದು ಒಮ್ಮೆ ಹಿಂಗೆ ತೀಡಿದ್ರೆ ಬರೆದಿದ್ದೆಲ್ಲ ಅಳಿಸೋಗುತ್ತೆ ಅಂತ ಹೇಳಿದ್ದಾರೆ, ಅಷ್ಟೇ, ಇನ್ನೇನು. ನಮ್ಮ ಪ್ರಾರಬ್ಧ ಅಳಿಸಿಕೊಳ್ಳಿಕ್ಕೆ ಒಳ್ಳೆ ಉಪಾಯ ಯಾವುದು ಅಂದ್ರೆ ಆ ಕೃಷ್ಣನ ಪಾರದ ಧೂಳು ಹಣೆಯಲ್ಲಿ ಅಂಟಿಸ್ಕೊಳ್ರಿ. ಮೃದಪಿಚ ಚಂದನ ಮಸ್ಮಿನ್ ದೇಶ. ನಮ್ಮ ದೇಶದ ಈ ಮಣ್ಣಿನಲ್ಲಿಯೂ ಕೂಡ ಒಂದು ಚಂದನ. ಕೃಷ್ಣ ಓಡಾಡಿದ ಪುಣ್ಯಭೂಮಿ ಇದು, ರಾಮ ಓಡಾಡಿದ ಪುಣ್ಯಭೂಮಿ ಇದು, ಸಂತರೆಲ್ಲ ಓಡಾಡಿದ ಪುಣ್ಯಭೂಮಿ, ವಿಠ್ಠಲ ನಡೆದಾಡಿದ ಪುಣ್ಯಭೂಮಿ ಈ ಪರಿಸರ. ಈ ಮಣ್ಣನ್ನು ತೆಗೆದು ಪ್ರತಿದಿನ ಬೆಳಿಗ್ಗೆ ಹಣೆಗಿಟ್ಟುಕೊಳ್ಬೇಕು, ಆಮೇಲೆ ಓಡಾಡಬೇಕು. ದೇವರೇ, ಈ ಪವಿತ್ರ ಮಣ್ಣನ್ನು ತುಳಿತೀನಿ, ನನ್ನನ್ನು ಕ್ಷಮಿಸಿಬಿಡು. ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ನಿನ್ನನ್ನು ತುಳಿಬಾರದು, ಬಂಗಾರದಂತ ಮಣ್ಣು, ಅನಿವಾರ್ಯ ತುಳಿತಾ ಇದ್ದೀನಿ, ಕ್ಷಮಿಸು ಅಂತ ಏನು ಮಾಡ್ಬೇಕು ಗೊತ್ತೇನು? ಮೊದಲು ಹಣೆಗೆ ಇಟ್ಕೊಳ್ಬೇಕಂತ. ಎಂತೆಂಥ ಪರಿಪಾಠ ಭಾಗವತಲ್ಲಿ ಹೇಳಿಕೊಟ್ಟಿದ್ದಾರೆ. ಅವನು ಹೋದ, ಅವನಿಗೂ ಅಭಯದಾನ ಮಾಡಿದ. ಕಾಳಿಂದಿ ನದಿಯನ್ನ ಕಲುಷ ದೂಷಿತವಾಗಿತ್ತು, ಸರಿ ಮಾಡಿದ. ಬಂದ ಭಕ್ತಾದಿಗಳೆಲ್ಲ ಭರತನಾಟ್ಯ ಪ್ರೋಗ್ರಾಮ್ ಕೊಟ್ಟ. ಎಲ್ಲ ಮುಗಿಬೇಕಾದ್ರೆ ರಾತ್ರಿ ಆಗಿತ್ತಂತ. ಕೆಲವ್ರಿಗೆ ಚಿಂತೆ, ಇದು ಪ್ರವಚನವೇ 8:30 8:45 ಆದ್ರೆ ಮನೇಲಿ ಹೋಗಿ ಇನ್ಯಾರು ಅಡಿಗೆ ಮಾಡ್ತಾರೆ, ಯಾರು ತಿಂತಾರೆ? ಅದಕ್ಕೆ 1000 ಆಗಲಿ 2000 ಆಗಲಿ 3000 ಆಗಲಿ
ಬಂದ ಭಕ್ತರಿಗೆಲ್ಲ ಸುಪರ್ತಿ ಪ್ರಸಾದ ಕೊಡಬೇಕು ಅಂತ ಇಲ್ಲಿ ಕೃಷ್ಣ ವ್ಯವಸ್ಥೆ ಮಾಡಿದ್ದ. ನೀವು ಯಾರು ಹೊಟ್ಟೆಗೆ ಚಿಂತೆ ಮಾಡಬೇಕಾಗಿ. ಇವತ್ತೆಲ್ಲ ಜಿಲೇಬಿ ಮೆನು ಅಂತೆ ತಿಳ್ಕೊಂಡಿರಿ, ಹಂಗೆ ಹೋಗಬೇಡ್ರಿ. ಮತ್ತೆ ಫಸ್ಟ್ ಕ್ಲಾಸ್ ಜಿಲೇಬಿ ಜೊತೆಗೆ ಇನ್ನೂ ಎಲ್ಲ ಇದೆ, ಹೇಳಲ್ಲ ಅದನ್ನು, ಅಲ್ಲೇ ಸಸ್ಪೆನ್ಸ್ ಅದು. ಅವತ್ತು ರಾತ್ರಿ ಹೇಳಿದ್ರಂತೆ ಗೋಪಾಲಕರು, ಕೃಷ್ಣ ಮನೆಗೆ ಹೋಗೋ ಮನಸ್ಸಿಲ್ಲ, ಇಲ್ಲೇ ಏನಾದರೂ ರಾತ್ರಿ ಇಲ್ಲೇ ಕಾಲ ಕಳೆಯೋಣ, ಶರದೃತು ಚೆನ್ನಾಗಿದೆ. ಕೃಷ್ಣ ಹೇಳಿದ ಚಿಂತೆಯೇ ಇಲ್ಲ. ಎಲ್ಲ ಗೋಪಾಲಕರು ಒಂದೊಂದು ಆ ಗೋಪಾಲ ಬುಟ್ಟಿ ತಂದಿದ್ರು, ಅದರಲ್ಲೇ ಹಾಲು ಕರೀರಿ, ಕಾಡಿನಲ್ಲಿ ಕಟ್ಟಿಗೆ ಇದೆ, ಬೆಂಕಿ ಹಾಕೋಣ, ಅಲ್ಲೇ ಖೋವಾ ಪೇಡ ಎಲ್ಲ ಮಾಡಿ ತಿನ್ನೋಣ. ರಾತ್ರಿ ಚಳಿ ಆಗುತ್ತಲ್ಲ ಅಂದ್ರೆ ಒಂದೊಂದು ಹಸುಗಳ ಹೊಟ್ಟೆ ಒಳಗಡೆ ದೊಡ್ಡವರು ಮಲ್ಕೊಳ್ಳಿ, ಕರುಗಳ ಹೊಟ್ಟೆ ಒಳಗಡೆ ಸಣ್ಣ ಮಕ್ಕಳು ಮಲ್ಕೊಳ್ಳಿ, ರಾತ್ರಿ ಎಲ್ಲ ಫಸ್ಟ್ ಕ್ಲಾಸ್ ಕಾಲ ಕಳೆಯೋಣ. ಎಂಥ ಚಂದದ ಒಂದು ವಾತಾವರಣ. ಒಂದು ಹಸುವಿನ ಜೊತೆಗೆ ಕೊಟ್ಟಿಗೆಯಲ್ಲಿ ಒಂದು ರಾತ್ರಿ ಮಲಗಿದ್ರೆ 10 ಜನ್ಮದ ಪಾಪ ಪರಿಹಾರ ಆಗುತ್ತಂತ. ಮತ್ ನೋಡಿ ಮಲ್ಕೊಳ್ರಿ, ಅದು ಒದ್ದಗಿದ್ರೆ ನನ್ನ ಹೆಸರು ಹೇಳಬೇಡ್ರಿ, ಅದು ಒದೆಯಲ್ಲ. ನೀವು ಪ್ರೀತಿ ಮಾಡಿದ್ರೆ ಒದೆಯಲ್ಲ. ಅದು ಹಸುವಿನಷ್ಟು ಪ್ರೀತಿ ಮಾಡುವ ಪ್ರಾಣಿ ಇನ್ನೊಂದಿಲ್ಲ. ಮಲಗಿದ್ರು, ಎಲ್ಲ ತಿಂದ್ರು, ಮಲಗಿದ್ರು. ಒಂದೊಂದು ಹಸುವಿನ ಜೊತೆಗೆ ಒಬ್ಬೊಬ್ರು ಮಲಗಿದ್ದಾರೆ. ರಾತ್ರಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬಂತಂತ. ಸುತ್ತ ಕಾಡ್ಗಿಚ್ಚು, ಎಲ್ಲಾ ಕಡೆಯಿಂದ ಬೆಂಕಿ ಬಂತು. ಒಬ್ಬ ಎದ್ದ, ಝಳತಾಗಿ ಎದ್ದ, ಕೃಷ್ಣ ಕಾಡ್ಗಿಚ್ಚು ಬಂತು. ಕೃಷ್ಣ ಹೇಳಿದ, ಮಲಗಿದವರನ್ನ ಎಬ್ಬಿಸಬೇಡ, ನಾನು ಜಗತ್ ಸ್ವಾಮಿ ಇದ್ದೀನಿ, ಆ ಬೆಂಕಿ ನಾನು ಕರಗಿಸ್ತೀನಿ ಎಂದ. ಸುತ್ತ ಬರುವ ನಾಗಾಲೋಟದ ಆ ಬೆಂಕಿಯನ್ನ ಬಾಯಿಂದ ಪಾನ ಮಾಡಿದ ದೇವರು. ಅವರೆಲ್ಲ ಆರಾಮಾಗಿ ಮಲಗಿದ್ರು, ಗೊತ್ತೇ ಇಲ್ಲ ಅವರಿಗೆ. ಇದು ಅವತ್ತಿನ ಕಥೆಯಲ್ಲ ಬಂಧುಗಳೇ. ಮಲಗಿದವರು ಮಂಚದಿಂದ ಮತ್ತೆ ಬೆಳಿಗ್ಗೆ ಹೇಳ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಬೆಂಕಿಯನ್ನ ಬೆಳಿಗ್ಗೆ ಏಳೋ ತನಕ ಪರಿಹಾರ ಮಾಡುವ ದೇವರು ಕೃಷ್ಣ, ನೆನಪಿರಲಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಜವಾಬ್ದಾರಿ, ನಮಗೆ ನೋಡ್ಕೊಳ್ತಿರ್ತೀವಿ. ರಾತ್ರಿ ಅಷ್ಟೇ ಟೈಮ್ ಇದೆಯಲ್ಲ, 8 ಗಂಟೆಗೆ ಮಲಗಿದವರು ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ ಅನ್ನೋ ಗ್ಯಾರಂಟಿ ಎಲ್ಲಿದೆ? ಆದ್ರೂ ಸುಖವಾಗಿ ನಿದ್ರೆ ಬರೆದು ಮಾಡಿ ಫ್ರೆಶ್ ಆದೆ ಅಂತ ಹೇಳ್ತಾರಲ್ಲ, ಅಷ್ಟೊತ್ತು ತಮ್ಮ ತೊಡೆ ಮೇಲೆ ಮಲಗಿಸಿಕೊಂಡವನು ಯಾರು ಗೊತ್ತಾ? ಪ್ರತಿದಿನ ಗೋಪಾಲಕೃಷ್ಣನ ತೊಡೆ ಮೇಲೆ ಭಕ್ತರನ್ನ ಮಲಗಿಸ್ಕೊಳ್ತಾನೆ ದೇವರು, ಸುಖವಾಗಿ ಹೇಳ್ತೀವಿ. ನಮ್ಮ 1000 ಕಷ್ಟವನ್ನು ಅವನು ಪರಿಹಾರ ಮಾಡ್ತಾನೆ. ಈ ನಂಬಿಕೆಯಿಂದ ನಮ್ಮ ಬದುಕನ್ನು ಸಾಗಿಸಬೇಕು, ಅವನಿಗೆ ಸಮರ್ಪಣೆ ಮಾಡಬೇಕು. ಮರುದಿನ ಬೆಳಿಗ್ಗೆ ಎದ್ದ ಮೇಲೆ ಕೇಳಿದ್ರಂತೆ ಗೋಪಾಲಕರು, ಅಮ್ಮ ಹೇಳಿದಂತೆ ಯಾಕೋ ಬೆಂಕಿ ಕುಡಿಲಿಕ್ಕೆ ಹೋದಿ? ಕೃಷ್ಣ ಹೇಳಿದಂತೆ, ಅಮ್ಮ ಇಷ್ಟೇ ಸಬ್ಜೆಕ್ಟು, ಬೆಳಿಗ್ಗೆ ಸಾಯಂಕಾಲ ತನಕ ಯಮುನಾ ನದಿಲಿ ಈಜು ಹೊಡೆದೆ, ಸ್ವಲ್ಪ ಶೀತ ಆಗಿತ್ತು, ರಾತ್ರಿ ಬೆಂಕಿ ಕುಡಿದು ಬ್ಯಾಲೆನ್ಸ್ ಮಾಡ್ಕೊಂಡೆ ಅಂತ ಅಮ್ಮನಿಗೆ ಆ ಉತ್ತರ ಕೊಟ್ಟ. ಭಕ್ತರಿಗೆ ನಂಬಿಕೆ ಬರಲಿಲ್ಲ. ಅವ್ರು ಕೇಳಿದ್ರಂತೆ, ಕೃಷ್ಣ ಸತ್ಯ ಹೇಳು, ನೀನು ಬೆಂಕಿ ಕುಡಿತೀಯಾ? ಅವತ್ತು ದನ ಮೇಯಿಸ್ತಾ ಇರಬೇಕಾದ್ರೆ ಮತ್ತೆ ಹಗಲೊತ್ತು ಬೆಂಕಿ ಬಂತಂತೆ. ಎಲ್ಲ ದನ ಕರುಗಳು ಗೋಪಾಲಕರು ಎಲ್ಲರೂ ಬಬ್ಬೆ ಹೊಡೆದ್ರು, ಕೃಷ್ಣ ನೀನ್ ರಕ್ಷಣೆ ಮಾಡು. ಕಷ್ಟ ಬಂದಾಗ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ನಮಗೆ ಕಷ್ಟ ಬಂದಿದೆ ಅಂದ್ರೆ ಮೊದಲು ಫ್ಯಾಮಿಲಿ ಡಾಕ್ಟರ್ ಯಾರು ಅಂತ ನೆನಪಾಗ್ತಾರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರು ಗೊತ್ತಾ? ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಡಾಕ್ಟರ್ ಕೃಷ್ಣ ಪರಮಾತ್ಮ ಅಂತ ಇಟ್ಕೊಳ್ರಿ. ಎಲ್ಲಾ ರೋಗ ಪರಿಹಾರ ಆಗುತ್ತೆ. ಅವರು ಕೃಷ್ಣ ಅಂದ್ರು. ಕೃಷ್ಣ ಹೇಳಿದ, ವಿಶ್ವಾಸದಲ್ಲಿ ಕಣ್ಮುಚ್ಚಿ ಒಮ್ಮೆ ಕೃಷ್ಣ ಅನ್ನಿ, ಆ ಬೆಂಕಿ ಬಾಧೆ ಪರಿಹಾರ ಆಗುತ್ತೆ. ದನಕರುಗಳು ಬೇಗ ಕಣ್ಣು ಮುಚ್ಚಿದ್ವಂತೆ, ಅವಕ್ಕೆ ವಿಶ್ವಾಸ, ಕಣ್ಣು ಮುಚ್ಚಿದ್ವಂತೆ ಬೆಂಕಿ ಬಾಧೆಗೆ. ಗೋಪಾಲಕರು ಕಣ್ಣು ಮುಚ್ಚಿದ್ರು. ಕೃಷ್ಣ ಹೇಳಿದ, ಕಣ್ ತೆಗಿರಿ ಎಂದ. ಈಗ ಯಾರು ನೀವು ಮುಚ್ಚಬೇಡ್ರಿ, ನಾನು 5 ಮಿನಿಟಲ್ಲಿ ಪ್ರವಚನ ಮುಗಿಸ್ತೇನೆ. ಈಗಲೇ ಕಣ್ಣು ಮುಚ್ಚಿದ್ರೆ ಮತ್ತೆ ಇಲ್ಲೇ ವಿಶ್ರಾಂತಿ ಆಗುತ್ತೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರು. ಏನಾಯ್ತು ಗೊತ್ತಾ ಪವಾಡ? ಅವರವರ ಮನೆಯಲ್ಲಿ ಗೋಪಾಲಕರಿದ್ರಂತೆ, ಅವರವರ ಮನೆಯಲ್ಲಿ ಆಕಳಿದ್ವಂತೆ. 40 ಕಿಲೋಮೀಟರ್ ದೂರದಿಂದ ಎಲ್ಲಾರನ್ನು ತನ್ನ ಯೋಗ ಶಕ್ತಿಯನ್ನು ಅವರೆಲ್ಲ ಆವಾಹನೆ ಮಾಡಿ ಅವರವರ ಮನೆಗೆ ಶಿಫ್ಟ್ ಮಾಡಿದ ದೇವರು. ಅವನು ಮನಸ್ಸು ಮಾಡಿದರೆ ಕಣ್ಮುಚ್ಚಿ ಅಂತಾನೆ, ನೀವು ಭಕ್ತರಿದ್ದೀರಿ, ನನ್ನ ಮನೆಗೆ ಬನ್ನಿ ಅಂತಾನೆ, ವೈಕುಂಠದಲ್ಲಿ ಇರ್ತೀವಿ. ಹಂಗೆ ಶಿಫ್ಟ್ ಮಾಡ್ತಾನೋ. ತನ್ನ ಯೋಗ ಶಕ್ತಿಯನ್ನು ನಮಗೆ ಆವಾಹನೆ ಮಾಡಿ ಅಲ್ಲೆಲ್ಲ ಕಳಿಸುವ ಶಕ್ತಿ ಆ ಸರ್ವಶಕ್ತನಾದ ಭಗವಂತನಲ್ಲಿದೆ. ಇಂತಹ ಪರಿಪೂರ್ಣವಾದ ವ್ಯಕ್ತಿತ್ವ, ಎಲ್ಲಿಯೂ ತಾನು ದೋಷಕ್ಕೆ ತುತ್ತಾಗದೆ ದೋಷದಲ್ಲಿರುವ ಜೀವರಾಶಿಗಳನ್ನೆಲ್ಲ ನಿರ್ದೋಷರನ್ನಾಗಿ ಮಾಡಿದ ಪರಿಪೂರ್ಣ ವ್ಯಕ್ತಿತ್ವ ಆ ಕೃಷ್ಣ ಪರಮಾತ್ಮನದ್ದು. ಅಂತಹ ಕೃಷ್ಣ ಗೋವುಗಳಿಗೋಸ್ಕರ ತಾನು ಅತ್ಯಂತ ಹಿತವನ್ನು ಬಯಸಿದ. ಮುಂದಿನ ಕಥೆ ಅತ್ಯಂತ ಸ್ವಾರಸ್ಯಪೂರ್ಣವಾದ ಕಥೆ. ನಂದರಾಜ ಹೇಳ್ತಾನೆ, ನಮ್ದು ವರ್ಷ ಪೂರ್ತಿ ಒಂದು ರಥ, ಪ್ರತಿ ವರ್ಷ ಒಂದು ಇಂದ್ರಯಾಗ ಮಾಡಬೇಕು, ಇಂದ್ರನಿಗೆ ಆಹುತಿ ಕೊಡಬೇಕು. ಕೃಷ್ಣ ಹೇಳ್ತಾನೆ, ಇಂದ್ರನಿಗೆ ಯಾಗ ಮಾಡಬೇಡ. ನಮ್ಮ ದನ ಕರುಗಳಿಗೆಲ್ಲ ಆಶ್ರಯ ಕೊಟ್ಟುವುದು ಒಂದು ಬೆಟ್ಟ, ನದಿ, ನೀರು. ಈ ವರ್ಷ ಇಂದ್ರನಿಗೆ ಪೂಜೆ ಬೇಡ, ಆ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡೋಣ ಅಂತ ದೇವರು. ಬಹಳ ಅದ್ಭುತವಾದ ಕಥೆ ಅದು. ಮತ್ತೆ ನಾಳೆ ಸೇರಿದಾಗ ನೋಡೋಣ, ಇವತ್ತು ಹೇಳಂಗಿಲ್ಲ. ಈ ಕಥೆ ಇಲ್ಲಿಗೆ ಮುಗಿಸ್ತೀನಿ.
ಕೃಷ್ಣನ ಕಥೆ ಕೇಳ್ತಾ ಇದ್ರೆ 1 ಗಂಟೆ 2 ಗಂಟೆ ಧಾರಾವಾಹಿಲ್ 100 ಅಡ್ವರ್ಟೈಸ್, ಬ್ರೇಕ್ನ ನಂತರ ಅಂತಾರೆ ಏನೂ ಇರಂಗಿಲ್ಲ, ಮಣ್ಣಗಟ್ಟಿ, ಮನೆ 1 3 ಬಾಗಿಲು. ಇದು ಅಗ್ನಿ ಸಾಕ್ಷಿಯಾಗಿ ಹೇಳಿಕತ್ತೀನಿ ನಿಮಗೆ, ಎಲ್ಲ ಮನೆ 1 3 ಬಾಗಿಲೇ. ಆದರೆ ಕೃಷ್ಣನ ಕಥೆ ಕೇಳ್ತಾ ಇರೋಷ್ಟು ಕಾಲ ಯಾವ ಸೊಂಟ ನೋವು ಇಲ್ಲ, ಯಾವ ತಲೆನೋವು ಇಲ್ಲ. ನಿಶ್ಚಿಂತೆಯಿಂದ ಅವನ ಕಥೆಯನ್ನು ಕೇಳಲಿಕ್ಕಾಗುವುದು. ನಮ್ಮ ಜೀವನದಲ್ಲಿ ನಿಶ್ಚಿಂತೆಯಿಂದ 2 ಗಂಟೆ ಕಾಲ ಕಳೀಲಿಕ್ಕಾಗುವುದು ದೇವರ ಕಥೆಯಲ್ಲಿ ಮಾತ್ರ. ಇಷ್ಟು ಸಣ್ಣ ಜಾಗದಲ್ಲಿ ಚಕ್ಲಂಬಕ್ಲ ಹಾಕ್ಕೊಂಡು ಎಷ್ಟೊತ್ತು ಕೂತೀರಿ ಅಂತ ನಾನು ದಿನ ನೋಡಿ. ಅದೇ ನಿಮ್ಮ ಮನೇಲಿ 2 ಗಂಟೆ ಹಿಂಗೆ ಸುಮ್ಮನೆ ಕೂಡ್ರಿ, 10 ಸಲ ಅಡಿಗೆ ಮನೆಗೆ ಹೋಗ್ತೀರಿ, ಕುರ್ಕುರೆ ಅಂತೀರಿ, ಪರ್ಪರೆ ಅಂತೀರಿ, ತಿಂತಿರಬೇಕು, ಮಾತಾಡ್ತಿರ್ಬೇಕು. 2 ಗಂಟೆ ಪಿನ್ ಡ್ರಾಪ್ ಸೈಲೆಂಟ್, ಅಳ್ಳಾಡಂಗಿಲ್ಲ ಆಚೆ ಈಚೆ. ಮತ್ತು ಕೆಲವರು ನೋಡ್ಲಿಕ್ಕತ್ತೇನೆ, ಇದು ನನ್ನ ಜಾಗ ಅಂತ ಅಲ್ಲೇ ಬಂದು ಕೊಡ್ಲಿಕ್ಕತ್ತಾರ. ಇದು ನನ್ನ ಜಾಗ, ಇದು ಯಾರ್ದೋ ಜಾಗ. ಯಾರದ್ರಿ ಜಾಗ? ಅಜಿತ್ ಪಾಟೀಲ್ರ ಜಾಗ, ಅದು ಕೃಷ್ಣನ್ ಜಾಗ. ಅವ್ರ ಸಮರ್ಪಣಾ ಭಾವ ಹಂಗಿದೆ. ನಮ್ಮ ಅಭಿಮಾನ. ನಿನ್ನೆ ಯಾರೋ ಒಬ್ರು ಸ್ವಲ್ಪ ತಡವಾಗಿ ಬಂದ್ರು, ಅವ್ರ ಜಾಗದಲ್ಲಿ ಇನ್ಯಾರೋ ಕೂತಿದ್ರು, ಹಿಂಗೆ ಗುರಾಯಿಸ್ಲಿಕ್ಕತ್ತಾರ. ನನ್ನ ಜಾಗದಾಗ ಇವ್ರು ಯಾಕೆ ಬಂದ್ರು? ಪರವಾಗಿಲ್ಲ, ಈ ಅಭಿಮಾನ 7 ದಿನ ಹಿಂಗೆ ಇರಲಿ, 8ನೇ ದಿನ ನಂದು ಅನ್ಬೇಡ್ರಿ, ಅಷ್ಟು ಅವ್ರಿಗೆ ತ್ರಾಸ ಆಗ್ತದೆ. ಈ ಅಭಿಮಾನ ಹುಟ್ಲಿ ಅಂತೇನೆ. ಕೃಷ್ಣನ ಕಥೆ ಕೇಳಲಿಕ್ಕೆ ನನಗೊಂದು ಜಾಗ, ಅಷ್ಟು ಸಣ್ಣ ಜಾಗದಲ್ಲಿ ಕೂತು 2.5 ಗಂಟೆ ನೀವು ಧ್ಯಾನ ಮಾಡಿದ್ದೀರಿ ಕೃಷ್ಣನದ್ದು. ನೀವು ಸಾಮಾನ್ಯ ವ್ಯಕ್ತಿತ್ವದವರಲ್ಲ, ತ್ರೇತಾಯುಗದ ರಾಮರಾಜ್ಯದ ಪ್ರಜೆಗಳು ನೀವು ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಅಷ್ಟು ಚಂದ ಕೃಷ್ಣನ ಕಥೆ ಕೇಳಿದರೆ ನಿಮಗೆಲ್ಲ ಮಂಗಳವಾಗಲಿ. ಈಗ ಮುಂದೆ ಅನೇಕ ಕಾರ್ಯಕ್ರಮ ಇದೆ. ಇವತ್ತು ತುಳಸಿ ಪೂಜಾ. ವೃಂದಾವನದಲ್ಲಿ ಕೃಷ್ಣ ಓಡಾಡಿದ ಪ್ರಧಾನವಾದ ತುಳಸಿ. ಒಬ್ಬ ಗೃಹಸ್ಥನಾದವನು 100 ಮಾವಿನ ಮರ ನೆಡಬೇಕಂತೆ, 10 ಅರಳಿ ಮರ ನೆಡಬೇಕಂತೆ. ಅದೆಲ್ಲ ಆಗ್ತದೇನೋ? ನಮ್ಮ ಸೈಟ್ ಇರೋದೇ ಇಷ್ಟು, ಅದೆಲ್ಲ ಎಲ್ಲಿ ನೆಟ್ಕೊಂಡು ನೋಡಿ. ಅಷ್ಟು ಜನಗಳಿಗೆ ಉಪಕಾರ ಆಗುತ್ತೆ. ಮಾವಿನ ಹಣ್ಣು ಎಷ್ಟು ಜನಕ್ಕೆ ಆನಂದ ಕೊಡುತ್ತೆ. ಮಾವಿನ ತೋಟ ಮಾಡ್ರಿ ಎನ್ನುತ್ತೆ ಶಾಸ್ತ್ರ. ಏನೂ ಆಗಲಿಲ್ಲ ಅಂದರೆ ಒಂದು ತುಳಸಿ ಗಿಡ ನೆಡಬೇಕಂತ ಮನೆ ಮುಂದೆ. 100 ಮಾವಿನ ಮರ, 10 ಅಶ್ವತ್ಥ ವೃಕ್ಷ, ಏನೂ ಆಗಲಿಲ್ಲ, ಒಂದು ತುಳಸಿ ಗಿಡ ಮನೆ ಮುಂದೆ ನೆಡ್ರಿ. ನಿಮ್ಮ ಮನೆ ಎಲ್ಲ ವಾಸ್ತುದೋಷ ಪರಿಹಾರ ಆಗುತ್ತೆ, ವೃಂದಾವನ ಆಗುತ್ತೆ. ಇನ್ನು ಕೆಲವರು ಹೇಳಿದ್ರು ನಮಗೆ ಅದು ಆಗಂಗಿಲ್ಲ ಅಂದರೆ ಅದಕ್ಕೂ ಒಂದು ಪರಿಹಾರ ಹೇಳಿದ್ದಾರೆ. ಮಂಗಳೂರು ಕಡೆ ಹೋಗಿ ಸಮುದ್ರ ತೀರಕ್ಕೆ ಹೋಗಿ ಕುತ್ತಿಗೆಗೆ ಒಂದು ಕಲ್ಲು ಕಟ್ಕೊಂಡು ಹಾರ್ಬಿಡ್ಬೇಕಂತ. ಇನ್ನೇನು ಜೀವನದಲ್ಲಿ ಪುರುಷಾರ್ಥ ಇಲ್ಲ. ಇಷ್ಟು ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಯಾಕೆ ಬದುಕ್ತೀರಿ? ಸಸ್ಯ ಸಮೃದ್ಧಿ, ಸಸ್ಯ ಸಂಜೀವಿನಿ, ಎಲ್ಲ 100 ರೋಗಗಳಿಗೆ ಔಷಧಿ ಆ ತುಳಸಿ. ಅವಳನ್ನು ಮುಟ್ಟಿದ್ರೆ ಸಾಕು, ಅವಳಿಗೆ ಪೂಜೆ ಮಾಡಿದ್ರೆ ಸಾಕು, ಅವಳಿಗೆ ಎಲೆಯಲ್ಲಿ ಬಿದ್ದ ನೀರನ್ನು ಕೈಗೆ ಹಾಕೊಂಡು ಪಾನ ಮಾಡಿದ್ರೆ ಸಾಕು, ಅಂತರಂಗ ನಿರ್ಮಲವಾಗುತ್ತಂತೆ. ಬೃಂದಾವನದಲ್ಲಿ ನೆಲೆಸಿದ ಶ್ರೀ ತುಳಸಿ. ಪ್ರತಿದಿನ ಅದನ್ನಿಟ್ಟು ಪೂಜೆ ಮಾಡಿದ್ದೀವಿ ಎಲ್ಲ ಏಕೋಭಾವದಿಂದ. 10 ನಿಮಿಷದಲ್ಲಿ ನಮ್ಮ ಮಕ್ಕಳು ತುಳಸಿ ಮುಂದೆ ನರ್ತನ ಮಾಡಿ ಆ ತುಳಸಿಯನ್ನು ಸ್ತೋತ್ರ ಮಾಡ್ತಾರೆ, ಪೂಜೆ ನಡೆಯುತ್ತೆ. ಆಮೇಲೆ ಎಲ್ಲರಿಗೂ ಭಗವದ್ಗೀತಾ ಅಭಿಯಾನದ ಕಾರ್ಯಕ್ರಮ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಇಟ್ಟುಕೊಳ್ರಿ, 1000 ಚಿಂತೆ ಪರಿಹಾರ ಆಗುತ್ತೆ. ಈ ಭೂತ ಪ್ರೇತ ಮಾಟ ಮಂತ್ರ ತುಂಬಾ ಕಲಿಯುಗದಲ್ಲಿ ಜಾಸ್ತಿ. ಭಗವದ್ಗೀತೆ ಪುಸ್ತಕ ಇದ್ದಲ್ಲಿ ಅದು ಯಾವುದೂ ಬರಂಗಿಲ್ಲ, ಇದು ನಿಶ್ಚಯ ಇದು. ಆದ್ರಿಂದ ಅಂಥ ಒಂದು ಭಗವದ್ಗೀತೆಯ ಆಂದೋಲನದ ಕಾರ್ಯಕ್ರಮ. ಇನ್ನು ಹಿರಿಯರು ಗಣ್ಯರು ಅವರಿಗೆಲ್ಲ ಸನ್ಮಾನದ ಕಾರ್ಯಕ್ರಮ. ನನ್ನ ಪ್ರವಚನ ಸ್ವಲ್ಪ ಕಡಿಮೆ ಮಾಡೀನಿ, ತುಂಬ ಕತೆ ಹೇಳಲಿಕ್ಕಿತ್ತು, ಆದರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಕಡಿಮೆ ಮಾಡಿದ್ದೇನೆ. ನಾಳೆ ದಿವಸ ವಿಸ್ತಾರವಾಗಿ ಒಂದು 2 ಗಂಟೆ ಪೂರ್ಣ ಕೃಷ್ಣನ ಕಥೆಯನ್ನು ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ 1-2 ನಿಮಿಷ ಹರಿಸ್ಮರಣೆ ಮಾಡಿ ಈ ಕಥೆಯನ್ನು ಇಲ್ಲಿಗೆ ದೇವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಹರಯೇ ನಮಃ ಹರಯೇ ನಮಃ ಹರಯೇ ನಮಃ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಕೊಲ್ಲು ಬೇಗ ಕಳ್ಳರ ಶ್ರೀ ನಲ್ಲ ಮಧ್ವ ವಲ್ಲಭ ಕೊಲ್ಲದಿದ್ದರೆ ನಿಲ್ಲಲವರು ಕಲಿಯುಗದ ಕಳ್ಳರು ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತ್ತಿದ್ದರು ಗಡ ಬಲ್ಲೆನವರ ಕೊಲೆಗಾರರ ಹಲ್ಲ ಕೀಳದೆ ನಿಲ್ಲರು ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಒಳ್ಳೆ ಮಾತನಾಡಲವರು ಕೋಲಾಹಲವ ಮಾಡಿ ಬೈವರು ಗೆಲುವ ಶಕ್ತಿ ಇಲ್ಲ ನಮಗೆ ಬಲ್ಲೆನೆ ಮಧ್ವಗೊಲಿದನೆ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಕಳ್ಳತನವ ನೊಲ್ಲೆನೆಂಬರು ಮುಳ್ಳು ಮೋನೆಯಂತಿಹಾರು ಚೆಲುವಹಾಯ ವದನವರ ಕೊಲ್ಲು ನಮ್ಮ ಗೆಲಿಸು ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜೈ ಯಾ ದೃಷ್ಟಾ ನಿಖಿಲಾಘ ಸಂಘಶಮನಿ ಸ್ಪೃಷ್ಟಾ ವಪು ಪಾವನಿ ರೋಗಾಣಾಮಭಿವಂದಿತಾ ನಿರಸನಿ ಸಿಕ್ತಾಂತಗತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತಾ ನ್ಯಸ್ತಾತಚ್ಚರಣೆ ವಿಮುಕ್ತಿ ಫಲದ